ನಮಸ್ಕಾರ ಕನ್ನಡಿಗರೇ, BHF ರೇಡಿಯೋಗೆ ಎಲ್ಲರಿಗೂ ಸ್ವಾಗತ. ನಾನು ನವೀನ್ ಸುನೈ. ಇವತ್ತಿನ ನಮ್ಮ ಕಾರ್ಯಕ್ರಮ ಸಾಹಿತ್ಯದಿಂದ ಸಿನಿಮಾ ಸಾಹಿತ್ಯದವರೆಗೆ ಕಾಯ್ಕಿಣಿಯ ಪ್ರಯಾಣ. ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲು ನಮ್ಮ ಜೊತೆ ಇವತ್ತು ಕವಿ, ಕಥೆಗಾರ, ನಾಟಕಕಾರ ಮತ್ತು ಇತ್ತೀಚಿನ ದಿನಗಳಲ್ಲಿ ಚಿತ್ರಗೀತೆ ರಚನಾಕಾರರಾಗಿ ಮನೆ ಮಾತಾಗಿರೋ ಜಯಂತ್ ಕಾಯ್ಕಿಣಿಯವರಿದ್ದಾರೆ. ಜಯಂತ್ ಕಾಯ್ಕಿಣಿಯವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ನನ್ನ ನಮಸ್ಕಾರ. ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮೆಲ್ಲರ ಜೊತೆಗೆ ಈ ಸಂವಾದದಲ್ಲಿ ಭಾಗವಹಿಸೋದಕ್ಕೆ. ಸೊ ಎಲ್ಲರೂ ಖುಷಿಯಿಂದ ಲವಲವಿಕೆಯಿಂದ ಇದ್ದೀರಿ ಅಂತ ಅನ್ಕೊಂಡಿದ್ದೇನೆ. ದಿನಗಳು ಬಹಳ ಕಷ್ಟದ ದಿನಗಳು, ಆದ್ರೂ ನಾವು ಪಾಸಿಟಿವ್ ಆಗಿದ್ರೆ, ನಾವು ಶುಭವನ್ನೇ ಹಾರೈಸ್ತಾ ಇದ್ರೆ ಖಂಡಿತ ಮತ್ತೆ ಮದುವಿನ ಒಳ್ಳೆಯ ದಿನಕ್ಕೆ ಎಲ್ಲರೂ ಮರಳುತ್ತೀವಿ ಅಂತ ನಾನು ಅನ್ಕೊಂಡಿದ್ದೇನೆ. ನಿಜವಾಗ್ಲೂ ಸರ್, ತುಂಬಾ ಕಷ್ಟದ ದಿನಗಳು. ಹೇಳಿ ಸರ್, ಈ ಕ್ರಿಟಿಕಲ್ ಟೈಮ್ ಅಲ್ಲಿ ಹೇಗೆ ನಡೆದಿದೆ ನಿಮ್ಮ ಜೀವನ? ಈ ಲಾಕ್ ಡೌನ್ ಅಲ್ಲಿ ಹೇಗೆ ಸಮಯವನ್ನು ಬಳಸ್ಕೊಳ್ತಾ ಇದ್ದೀರಿ? ಇಲ್ಲ, ಹಾಗೆ ನೋಡಿದ್ರೆ ನಾನು ಅಂದ್ರೆ ಸಮಯವೇ ನನ್ನನ್ನು ಬಳಸ್ಕೊಳ್ತದೆ. ನಾನು ಸಮಯವನ್ನು ಬಳಸೋದಿಲ್ಲ. ಯಾಕಂದ್ರೆ ನಾನು ಒಂಥರ ಫ್ರೀಲಾನ್ಸರು. ಕಳೆದ 15 ವರ್ಷಗಳಿಂದ ನಾನು ಫ್ರೀಲಾನ್ಸರ್ ಅಂದ್ರೆ ಲಾಕ್ಡೌನ್ ಅಲ್ಲಿ ಇದ್ದವನೇ, ಮನೇಲಿ ಇರೋನು, ಮನೆಯಿಂದಾನೇ ಕೆಲಸ ಮಾಡೋನು. ಹೀಗಾಗಿ ನನಗೆ ಅಂಥ ಬದಲಾವಣೆ ಇಲ್ಲ. ಆದರೆ ಓಡಾಟ, ಹೊರಗಡೆ ಹೋಗೋದು, ಜನರನ್ನು ಬೆರೆಯೋದು, ಆಮೇಲೆ ಕಾರ್ಯಕ್ರಮಗಳಿಗೆ ಹೋಗೋದು ಅಥವಾ ಈ ತರದ ಚಟುವಟಿಕೆಗಳಿರ್ತಾವಲ್ಲ, ಯಾಕಂದ್ರೆ ನಾವು ಜನರ ಜೊತೆಗೆ ಇದ್ದಾಗನೇ ನಮಗಳ ಬರವಣಿಗೆಯ ಸ್ಫೂರ್ತಿ ಎಲ್ಲ ಬರೋದು ಜನರ ಜೊತೆಗೆ ಇರೋದ್ರಿಂದ. ಆಮೇಲೆ ಯಾವಾಗ ಕೇಳ್ತಾರೆ ಆರ್ ಯು ಫೈನ್ ಅಂತ ಕೇಳ್ತಿರ್ತಾರೆ. ಆವಾಗ ಐ ಆಮ್ ಫೈನ್ ಅಂತ ಹೇಳಕ್ಕೆ ತುಂಬಾ ಬೇಜಾರಾಗುತ್ತೆ, ಮುಜುಗರ ಆಗುತ್ತೆ, ಏನೋ ತಪ್ಪಿತಸ್ಥ ಭಾವನೆ ಬರುತ್ತೆ. ಯಾಕಂದ್ರೆ ವಿ ಕ್ಯಾನ್ ಬಿ ಫೈನ್ ಓನ್ಲಿ ವೆನ್ ಆಲ್ ಅದರ್ಸ್ ಆರ್ ಫೈನ್ ಅಲ್ವಾ? ಎಲ್ಲರೂ ಚೆನ್ನಾಗಿದ್ರೆ ನಾವು ಚೆನ್ನಾಗಿರೋಕ್ ಸಾಧ್ಯ. ಎಲ್ಲರೂ ಚೆನ್ನಾಗಿದ್ದಾಗಲೇ ನಾವು ಏನೋ ಒಳ್ಳೆಯದನ್ನ ಬರೆಯೋದಕ್ಕೆ ಸಾಧ್ಯ, ಹೊಸತನ್ನ ವಿಚಾರ ಮಾಡೋಕ್ ಸಾಧ್ಯ. ಹೀಗಾಗಿ ಒಂದು ರೀತಿಯಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸೋದೇ ಆಗಿದೆ. ಆಮೇಲೆ ನೀವು ಮನೆಯಲ್ಲಿದ್ದಾಗ ಏನಾಗುತ್ತೆ ಅಂತಂದ್ರೆ, ನಾವು ಮನೆಯಲ್ಲಿ ಇದೀವಿ ಅಂತ ಬರಿಬೇಕು ಅಂದ್ರೆ ಬರೆಯೋಕ್ಕಾಗಲ್ಲ. ಅದು ಎಷ್ಟೋ ಜನ ಅನ್ಕೊಂಡಿರ್ತಾರೆ, ರೈಟರ್ಸಿಗೆ ಒಳ್ಳೇದು ಮನೇಲಿದ್ದಾರೆ. ಯಾಕಂದ್ರೆ ಮನಸ್ಸು ಆವಾಗ ಮುಕ್ತವಾಗಿರೋದಿಲ್ಲ. ಮನಸ್ಸಿಗೆ ಗೊತ್ತಿರುತ್ತೆ, ಒಂದು ಸೈಲೆನ್ಸ್ ಆಫ್ ಅನ್ಸರ್ಟನಿಟಿ ಈಗ ನಮ್ಮೆಲ್ಲರನ್ನ ಕನ್ಸ್ಯೂಮ್ ಮಾಡಿದೆ. ಒಂದು ರೀತಿ ಅನಿಶ್ಚಿತತೆ, ಅದೇನು ಮುಂದೆ ಹೇಗೆ ಏನು ಅಂತ. ಯುವ ಜನಾಂಗವನ್ನು ಒಂಥರ ಅದು ಕಾಡ್ತಾ ಇರುತ್ತೆ, ಮಧ್ಯ ಜನಾಂಗವನ್ನು ಒಂಥರ ಕಾಡ್ತಾ ಇರುತ್ತೆ, ಹಿರಿಯರನ್ನು ಒಂಥರ ಕಾಡ್ತಾ ಇರುತ್ತೆ. ಇವತ್ತು ಈ ಸೈಲೆನ್ಸ್ ಆಫ್ ಅನ್ಸರ್ಟನಿಟಿ ಇದೆಯಲ್ಲ, ಅದು ಕಾಡಿದಾಗ ನಾವು ನಮ್ಮನ್ನ ಅದರಿಂದ ಬಿಡಿಸ್ಕೊಂಡು ಹೊಸ ಹೊಸ ಸಂಗತಿಗಳಿಗಾಗಿ ಹುಡುಕ್ಬೇಕಾಗತ್ತೆ. ನಾನೇನಿಲ್ಲ, ನಾನು ಓದ್ತಾ ಇದ್ದೀನಿ ತುಂಬಾ. ಯಾಕಂದ್ರೆ ಕಳೆದ 15 ವರ್ಷಗಳ ಏನು ನಮ್ಮ ಮುಂಬೈ ಭಾಷೆಯಲ್ಲಿ ಭಾಗದೌಡ್ ಅಂತಾರೆ, ಓಡಾಟದಲ್ಲಿ ಓದುವುದು ಸ್ವಲ್ಪ ಹಿಂದೆ ಬಿದ್ದಿತ್ತು. ಸ್ವಲ್ಪ ದೊಡ್ಡ ಪುಸ್ತಕಗಳನ್ನಿಟ್ಟರೆ ಆಮೇಲೆ ಓದೋಣ ಅಂತ ಬದಿಗಿಡ್ತಿದ್ವಿ. ಈಗ ಯಾವ ಪುಸ್ತಕಗಳನ್ನ ನಾನು ಓದ್ಬೇಕು ಅಂತ ಅನ್ಕೊಂಡಿದ್ನೋ ಅವುಗಳನ್ನ ಓದೋಕ್ ಅವಕಾಶ, ಮತ್ತೆ ಹಿಂದೆ ಓದಿ ನನ್ನನ್ನು ಪ್ರಭಾವಿಸಿದ ಪುಸ್ತಕಗಳನ್ನ, ಅದು ಯಶವಂತ್ ಚಿತ್ತಾರ್ಡ್ ಇರ್ಬೋದು, ಶಾಂತಿನಾಥ್ ದೇಸಾಯಿ ಇರ್ಬೋದು, ಪೂರ್ಣಚಂದ್ರ ತೇಜಸ್ವಿ ಇರ್ಬೋದು, ರಾವ್ ಬಹದ್ದೂರ್ ಇರ್ಬೋದು, ಶಿವರಾಮ್ ಕಾರಂತ್ ಇರ್ಬೋದು, ಶಂಕರ್ ಮೊಕಾಶ್ ಇರ್ಬೋದು, ಅವರ ಕೃತಿಗಳನ್ನ ಮತ್ತೊಮ್ಮೆ ಓದಿ ನಮ್ಮನ್ನ ಒಂಥರ ರೀಚಾರ್ಜ್ ಮಾಡಿಕೊಳ್ಳುವಂತಹ ಒಂದು ಅವಕಾಶ ಇದು ಅಂತ ನೋಡ್ಕೊಂಡಿದ್ದೇನೆ. ಹೀಗಾಗಿ ನಾನು ಆದಷ್ಟು ಓದುತ್ತಾ ಇದ್ದೇನೆ. ಇದಷ್ಟನ್ನೇ ನಾನು ಈಗ ಹೇಳಬಲ್ಲೆ. ತುಂಬಾ ಸಂತೋಷ ಆಯ್ತು ಸರ್. ನೀವು ಸಮಯವನ್ನ ಓದುವುದಕ್ಕೆ ಬಳಸ್ಕೊಳ್ತಾ ಇದ್ದೀರಿ. ನಿಮ್ಮ ಬರವಣಿಗೆ ಅಲ್ಲದೆ ನೀವು ಮತ್ತೆ ಓದಿದ್ದನ್ನು ಮೆಲ್ಕ್ ಹಾಕ್ತಾ ಇದ್ದೀರಿ ಅಂತ ಕೇಳಿ ತುಂಬಾ ಖುಷಿ ಆಯ್ತು. ಬಹುಶಃ ನಾವೆಲ್ಲರೂ ಮಾಡಲೇಬೇಕಾದ ಕೆಲಸ ಇದು. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ನಾನು ನಮ್ಮ ಕೇಳುಗರಿಗೆ ಹೇಳಬೇಕು ಸರ್. ನಿಮ್ಮ ಕೃತಿ ನೋ ಪ್ರೆಸೆಂಟ್ಸ್ ಪ್ಲೀಸ್ಗೆ ಸೌತ್ ಏಷ್ಯನ್ ಲಿಟರರಿ ಪ್ರೈಸ್ ಬಂದಿದೆ. ಇದಕ್ಕೆ ನಮ್ಮ BHF ರೇಡಿಯೋಯಿಂದ ಹಾಗೂ ನಮ್ಮ ಸಮಸ್ತ ಕೇಳುಗರಿಂದ ಪರವಾಗಿ ನಿಮಗೆ ಅಭಿನಂದನೆಗಳು ಸರ್. ಇದರ ಇಂಗ್ಲಿಷ್ ಅನುವಾದ US ಅಲ್ಲಿ ಆಗಲಿ ಬಿಡುಗಡೆ ಆಗಿದೆ ಅಂತ ಕೇಳಿದೆ. ಇನ್ನು UK ಅಲ್ಲಿ ಬಿಡುಗಡೆ ಆಗ್ತದೆ. ಸೊ ಯಾವಾಗ ಬಿಡುಗಡೆ ಆಗುತ್ತೆ ಸರ್ UK ಅಲ್ಲಿ? ಈಗ ಮತ್ತೊಂದು ವಾರದಲ್ಲಿ, ಬಹುಶಃ 28, 29ಕ್ಕೆ ಅಲ್ಲ, ಅಲ್ಲಿ ಸೆಪ್ಟೆಂಬರ್ UK ದಲ್ಲಿ. US ಅಲ್ಲಿ ಈಗ ಆಗಿದೆ ಅನ್ಸುತ್ತೆ ಅದು ಆಲ್ರೆಡಿ. ಸೊ ಜುಲೈಯಲ್ಲಿ ಆಗ್ಬೇಕಿತ್ತು, ಆಗಿದೆ. ಅದರ ಪ್ರಿವ್ಯೂಗಳೆಲ್ಲ ಬರ್ತಾ ಇವೆ. ಆಮೇಲೆ ಇದು ನನಗೆ ಖುಷಿ, ಯಾಕಂದ್ರೆ ನೀವೆಲ್ಲ ಕನ್ನಡಿಗರು ಕನ್ನಡದಲ್ಲೇ ಓದ್ತೀರಿ ನನ್ನ ಕಥೆಗಳನ್ನ, ಮತ್ತು ಕನ್ನಡದಲ್ಲೇ ಓದ್ಬೇಕು ಅಲ್ವಾ? ಯಾವಾಗಲೂ ಅಂದ್ರೆ ಕನ್ನಡದಲ್ಲೇ ಓದ್ಬೇಕು. ಆದ್ರೆ ನಿಮ್ಮ ಮುಂದಿನ ತಲೆಮಾರಿದೆಯಲ್ಲ, ಅಂದ್ರೆ ನಿಮ್ಮ ಮಕ್ಕಳಿರ್ಬೋದು ಅಥವಾ ನಿಮ್ಮ ಪರಿಚಿತರು ಇರ್ಬೋದು, ಅವರಿಗೆ ನೀವು ಕನ್ನಡದ ಒಂದು ಏನೋ ಕೊಡ್ಬೇಕು ಅಂತಂದ್ರೆ ಈ ಅನುವಾದಗಳು ಓಕೆ. ನಂದು ಅಂತಲ್ಲ, ಯಾವುದೇ ಕನ್ನಡದ ಇಂಗ್ಲಿಷ್ ಅನುವಾದಗಳು ಅದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಅದಕ್ಕಾಗಿ ನನಗೆ ನನ್ನ ಈ ಕಥೆಗಳು ಇಂಗ್ಲಿಷ್ಗೆ ಹೋಗಿದ್ದಕ್ಕೆ ನನ್ಗೆ ಖುಷಿ ಆಯ್ತು. ಅಂತಂದ್ರೆ ಹೊಸ ತಲೆಮಾರಿನ ಕನ್ನಡಿಗರು ಯಾರಿಗೆ ಕನ್ನಡ ಓದಕ್ ಬರಲ್ವೋ ಅವರಿಗೆ ಕನ್ನಡದ ಕಥೆಗಳ ಬಗ್ಗೆ, ಕನ್ನಡದ ಒಂದು ತಿಳಿವಿನ ಬಗ್ಗೆ, ಕನ್ನಡದ ಸಂವೇದನೆಯ ಬಗ್ಗೆ ಇದು ಪರಿಚಯ ಮಾಡಿಕೊಡುತ್ತೆ ಅಂತ ನನಗೆ ಅನ್ಸುತ್ತೆ. ಹೀಗಾಗಿ ಈ ನೋ ಪ್ರೆಸೆಂಟ್ಸ್ ಪ್ಲೀಸ್ ಕಥೆಗಳ ಇಂಗ್ಲಿಷ್ ಆವೃತ್ತಿಯನ್ನು ಕೂಡ ನೀವು ಬರಮಾಡ್ಕೊಂಡಿರೋದು ನನಗೂ ಖುಷಿ. ಯಾಕಂದ್ರೆ ಹೆಚ್ಚೆಚ್ಚು ಓದರನ್ನು ತಲುಪ್ತಾ ಹೋಗೋದರಲ್ಲೇ ಒಂದು ಕೃತಿಯ ಸಾರ್ಥಕತೆ ಇದೆ. ಯಾಕಂದ್ರೆ ಪ್ರತಿ ಓದುಗನು
ಆ ಕತೆಗೆ ತನ್ನದೇ ಆದ ಚಹರೆಯನ್ನು ಕೊಡ್ತಾನೆ ಅಲ್ವಾ. ನೀವು ಒಂದು ಕತೆ ಓದಿದ್ರೆ ಅದರಲ್ಲಿ ನಿಮಗೆ ಕಾಣುವ ದೃಶ್ಯವೇ ಬೇರೆ. ನಾನು ಅದರಲ್ಲಿ ಒಂದು ಬ್ರಿಡ್ಜ್ ಅಂತ ವರ್ಣಿಸಿದ್ರೆ ನಿಮಗೆ ಕಾಣುವ ಬ್ರಿಡ್ಜ್ ಬೇರೆ, ಮತ್ತೊಬ್ಬ ಓದುಗನಿಗೆ ಕಾಣುವ ಬ್ರಿಡ್ಜ್ ಬೇರೆ. ಹೀಗಾಗಿ ಎಷ್ಟೊಂದು ಓದುಗರೋ ಅಷ್ಟೊಂದು ಪಾತ್ರಗಳು, ಅಷ್ಟೊಂದು ದೃಶ್ಯಗಳು, ಅಷ್ಟೊಂದು ಮುಖಗಳು. ಅದು ಈ ಓದಿನ ಪ್ರಪಂಚದ ಒಂದು ವಿಸ್ಮಯ. ಅದು ಹೀಗಾಗಿ ಹೆಚ್ಚು ಹೆಚ್ಚು ಜನ ಓದಿದಷ್ಟು ಅದು ಚಲನಶೀಲ ಆಗುತ್ತೆ ಮತ್ತು ಒಂದು ವ್ಯಾಪಕವಾಗಿ ಒಂದು ಮೌಲ್ಯವಾಗಿ ಹರಡಿಕೊಳ್ಳುತ್ತೆ. ಅದಕ್ಕಾಗಿ ನನಗೆ ಬಹಳ ಖುಷಿ. ಥ್ಯಾಂಕ್ ಯು ಸರ್. ನಮಗೂ ತುಂಬ ಖುಷಿ. ಸೊ ನಿಮ್ಮ ಕೃತಿಗೆ ನಾವು ಎದುರು ನೋಡ್ತಾ ಇರ್ತೀವಿ. ಈಗ ನಾವು ಜಯಂತ್ ಅವರ ಒಂದು ಸುಂದರ ಹಾಡನ್ನು ಕೇಳ್ಕೊಂಡು ಬರೋಣ, ಬನ್ನಿ. ಬೊಗಸೆಯಲ್ಲಿ ಮಳೆ ಹಿಡಿದಂತೆ ಹೃದಯದಲ್ಲಿ ಹೂಬಿರಿವಂತೆ ಹಸಿವೆಯನ್ನು ಮರೆಸುವಂಥ ಊರನು ತೋರಿಸು. ಬೊಗಸೆಯಲ್ಲಿ ಮಳೆ ಹಿಡಿದಂತೆ ನೀ ನನ್ನ ಜೇಬಲ್ಲಿ ಕಾದಿಟ್ಟ ಎಂಟಾಣೆ ನಾಣ್ಯನೆ ಚಂದ್ರಮ. ಹೊಸ ಬಾಯಾರಿಕೆ ಸೆಳೆತ ಹಗಲಿರುಳು ಹಾರಿದೆ ಮನ ಹೀಗೆ ತಕ್ಕೆ ಬೆರಳು ಬೆಸೆದಿರಲು. ಜಗಮರೆವಂತೆ ಕಳೆಯದಂಥ ಸಿರಿದೊರೆತಂತೆ ಮುಗಿಯದಂಥ ಮುದ್ದು ಮಾಡಿ ಸುಮ್ಮನೆ ಕೂರಿಸು. ಬೊಗಸೆಯಲ್ಲಿ ಮಳೆ ಹಿಡಿದಂತೆ. ಕಾಡಿನ ತುಂಬೆಲ್ಲ ಓಡಾಡಿ ಚಾಡಿಯ ಹೇಳಲಿ ತಂಗಾಳಿ. ಕಟ್ಟೋಣ ಗುಟ್ಟಾಗಿ ನಾವೀಗ ಕನಸಿನ ಕೊಂಬೆಗೆ ಜೋಕಾಲಿ. ಈ ಕಣ್ಣಿನ ಕೋಲ್ಮಿಂಚು ತಾಗಿ ಅಡವಿ ಉರಿದಿರಲು ಸಾವಿಲ್ಲದ ನಗೆ ಹೂವೊಂದನ್ನು ಮೊಗವೇ ಮುಡಿದಿರಲು. ಗುಡಿಯ ದೇವ ಕಣ್ಣೊಡೆದಂತೆ ಸಿಡಿಲು ಕೂಡ ಮುನ್ನಡೆವಂತೆ. ನಾವಿಗೂನು ನಲಿವಿದೆ
ವೆಲ್ಕಮ್ ಬ್ಯಾಕ್ ಕೇಳುಗರೆ. ಈಗ ನಮ್ಮ ಸಂವಾದ ಮುಂದುವರಿಸೋಣ. ಇನ್ನು ನಾವೆಲ್ಲ ಕಂಡಂಗೆ ಸರ್, ನಿಮ್ಮ ಜೀವನದ ಪ್ರಯಾಣ 4 ಹಂತಗಳಲ್ಲಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಗೋಕರ್ಣದಿಂದ ಧಾರವಾಡ, ಧಾರವಾಡದಿಂದ ಮುಂಬೈ, ಮುಂಬೈಯಿಂದ ಬೆಂಗಳೂರು, ಇದರ ಮಧ್ಯೆ ಒಂದು ಸ್ವಲ್ಪ ಸಮಯ ನೀವು ಹೈದರಾಬಾದ್ಗೆ ಹೋಗಿದ್ರಿ. ಈ ನಿಮ್ಮ ಪ್ರಯಾಣ ಹೇಗಿತ್ತು ಅಂತ ಸ್ವಲ್ಪ ನಮ್ಮ ಕೇಳುಗರಿಗೆ ಸ್ವಲ್ಪ ನಿಮ್ಮದೇ ಆದ ಸ್ವಾರಸ್ಯಕರ ಭಾಷೆಯಲ್ಲಿ ಸ್ವಲ್ಪ ವಿವರಿಸಿ ಸರ್. ಇಷ್ಟು ದೊಡ್ಡ ಪ್ರಯಾಣ ಅನ್ನ ಸ್ವಲ್ಪದ್ರಲ್ಲಿ ವಿವರಿಸಿ ಅಂತಂದ್ರೆ ಬಹಳ ಒಳ್ಳೆ ಕೆತ್ತಪ್ಪ. ಇದು ಆಲ್ಮೋಸ್ಟ್ 50 ದಶಕಗಳ ಪ್ರಯಾಣ. ಅಲ್ಲ, 5 ದಶಕಗಳ ಪ್ರಯಾಣ ಇದು. ನಾನು ನಮ್ಮ ಊರಿಂದ ಧಾರವಾಡಕ್ಕೆ ಹೋಗಿದ್ದು 73ದಲ್ಲಿ, 1973. ಆವಾಗ MSc ಮಾಡೋದಕ್ಕೆ ನಾನು ಧಾರವಾಡಕ್ಕೆ ಹೋಗಿದ್ದು. ಸೊ ನಾನು MSc ಬಯೋಕೆಮಿಸ್ಟ್ರಿ ನಂದು. ಸೊ ಧಾರವಾಡಕ್ಕೆ ಹೋಗಿದ್ದು 73ದಲ್ಲಿ. ಅದಾದ್ಮೇಲೆ ನಾನು ಬಾಂಬೆಗೆ ಹೋಗಿದ್ದು ಬಹುಶಃ 77. ಅದು MSc ಆದ ತಕ್ಷಣ ಧಾರವಾಡದಲ್ಲಿ 2 ವರ್ಷ ಇದ್ದೆ ನಾನು. ಆಮೇಲೆ 3 ವರ್ಷ ಆಲ್ಮೋಸ್ಟ್, ಐ ಥಿಂಕ್ 74, 75, 76 ತನಕ ನಾನು ಧಾರವಾಡದಲ್ಲಿದ್ದೆ. 73ದಲ್ಲಿ ನಾನು ಧಾರವಾಡಕ್ಕೆ ಹೋಗಿ. ಆ ಧಾರವಾಡ ಹೇಗಿದೆ ಅಂತಂದ್ರೆ, ಯಾವುದೇ ಉತ್ತರ ಕರ್ನಾಟಕದ ವ್ಯಕ್ತಿಯ ಜೀವನದಲ್ಲಿ ಧಾರವಾಡ ಒಂದು ಪರ್ಮನೆಂಟ್ ಸ್ಥಾನ, ಅದು ಹೃದಯ ಸ್ಥಾನದಲ್ಲಿ ಇರ್ತದೆ. ಯಾಕಂದ್ರೆ ಒಮ್ಮೆ ಧಾರವಾಡಕ್ಕೆ ಹೋಗಿ ಬಂದವನು ಅವನು ಧಾರವಾಡದಿಂದ ಹೊರಗೆ ಬರೋದಕ್ಕೆ ಆಗೋದೇ ಇಲ್ಲ. ಅವನು ಲೈಫ್ ಲಾಂಗ್ ಧಾರವಾಡದಲ್ಲಿ ಇರ್ತಾನೆ. ಮಾನಸಿಕವಾಗಿ ಮನಸ್ಸಿನ ಒಂದು ಭಿತ್ತಿಯಾಗಿ ಅದು ಉಳ್ಕೊಳ್ತದೆ. ಯಾಕಂದ್ರೆ ನಾನು ಧಾರವಾಡದಲ್ಲಿದ್ದಾಗ ಅಲ್ಲಿ ಬೇಂದ್ರೆ ಇದ್ರು, ಶಂಭಾ ಜೋಶಿ ಇದ್ರು, ಕೀರ್ತಿನಾಥ್ ಕುರ್ತಕೋಟಿ ಇದ್ರು, ಎಲ್ಲ ದಿಗ್ಗಜರಿದ್ರು ಅಲ್ಲಿ. ಚಂದ್ರಶೇಖರ್ ಪಾಟೀಲ್ ಇದ್ರು, ಸಿದ್ಲಿಂಗ್ ಪಂಡ್ಶೆಟ್ಟಿ ಅವ್ರದ್ದೆಲ್ಲ ಸಂಕ್ರಮಣ ಅಂತ ಪತ್ರಿಕೆ ನಡೆಸ್ತಿದ್ರು. ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಸಾಹಿತ್ಯಿಕ ಚಟುವಟಿಕೆಗಳು ಆಗ್ತಾ ಇದ್ವು. ನಾವು ಒಂಥರ ನನ್ನ ಬಗ್ಗೆ ಅಲ್ಲಿ, ನಾನು ಅವಾಗ MSc ಬಯೋಕೆಮಿಸ್ಟ್ರಿ, ನಮ್ಗೆ ಇಡೀ ದಿವಸ ಲೈಬ್ರರಿ ಇದೆಲ್ಲ ಇರ್ತಿತ್ತು, ಯಾವುದು ಲ್ಯಾಬೊರೇಟರಿ ಅದು ಇದು ಇರ್ತಿತ್ತು. ಬಟ್ ನಾನು ಎಷ್ಟೋ ಸಲ ಚಕ್ಕರ್ ಹಾಕ್ಬಿಟ್ಟು ಈ ಕಾರ್ಯಕ್ರಮಗಳಿಗೆಲ್ಲ ಹೋಗ್ತಿದ್ದೆ. ಸೊ ನನ್ನ ಬಗ್ಗೆ ಅಲ್ಲೊಂದು ಗಾದೆ ಮಾತೆ ಜಾರಿಯಲ್ಲಿತ್ತಂತೆ ಆಗ, ಏನು, ಸಿಕ್ ಫಾರ್ ಎಕ್ಸಾಮ್ಸ್ ಅಂಡ್ ಕ್ವಿಕ್ ಫಾರ್ ಫಂಕ್ಷನ್ಸ್ ಅಂತ. ಸೊ ಎಲ್ಲ ಮೇಸ್ಟ್ರುಗಳು ನನ್ನ ಬಗ್ಗೆ ಹೇಳ್ಕೊಡ್ತಿದ್ವಂತೆ. ಸೊ ಹೀಗೆ ಆ ಥರ ಒಂದು ರೀತಿ ನಾನು ಡಾಕ್ಟರ್ ಜಿವಾಗು ನೋಡಿದ್ದು ಆವಾಗಲ್ಲಿ, ಸಂಸ್ಕಾರ ನೋಡಿದ್ದಲ್ಲಿ, ಸತ್ತವರ್ನೇಳು ನಾಟಕ ನೋಡಿದ್ದಲ್ಲಿ, ಒಂದು ಡೈನಮಿಕ್ ಆದ ಒಂದು ಧಾರವಾಡ ಅದು. ಎಲ್ಲ ಥಿಯೇಟರ್ಗಳು ನಮಗೆ ದೇವಸ್ಥಾನಗಳ ತರ ಕಾಣ್ತಾ ಇದ್ವು. ಅದು ವಿಜಯ ಟಾಕೀಸ್ ಇರ್ಬೋದು, ರೀಗಲ್ ಟಾಕೀಸ್ ಇರ್ಬೋದು, ಅಥವಾ ಹುಬ್ಬಳ್ಳಿ ಹೋದ್ರ ಸಂಗೀತ, ಸುಜಾತ, ಸಂಗೀತ, ಡೆಕ್ಕನ್ನು, ಎಲ್ಲ ಥಿಯೇಟರ್ಗಳಂದ್ರೆ ದೇವಸ್ಥಾನಗಳಪ್ಪ ನಮಗೆ. ಬಾಬಿ ನೈಟ್ಸ್ ಎಲ್ಲ ನೋಡಿದ್ದು ಅವೆಲ್ಲ ಅಲ್ಲೇ. ಹೀಗಾಗಿ ಧಾರವಾಡ ಆದ್ಮೇಲೆ ನಮ್ಮ ಉತ್ತರ ಕರ್ನಾಟಕದವರಿಗೆ ಬಾಂಬೆ ನಮಗೆ ಅವಾಗ ಜಾಬಿಗೆ, ಕೆಲಸಕ್ಕಾಗಿ ಒಂದು ಕಾಯಕದ ಕೈಲಾಸ ಅಂದ್ರೆ ಬಾಂಬೆನೇ ನಮಗೆ. ಮತ್ತೇಲೂ ಇಲ್ಲ. ಯಾಕಂದ್ರೆ ಆಗ ಬೆಂಗಳೂರು ಈಗಿನ ಬೆಂಗಳೂರು ಆಗಿರ್ಲಿಲ್ಲ. ಆಗ ಇಲ್ಲಿ ಜಾಬ್ ಅಪರ್ಚುನಿಟೀಸ್ ಅಷ್ಟು ಇರಲಿಲ್ಲ. ಇಲ್ಲಿ ನಾನು ಬಯೋಕೆಮಿಸ್ಟ್ರಿ ಮಾಡಿದ್ರಿಂದ SKF ಅನ್ನುವಂಥ ಒಂದು ಫಾರ್ಮಸ್ಯೂಟಿಕಲ್ ಕಂಪನಿ ಬಿಟ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲೂ ಕೂಡ ಟ್ರೈ ಮಾಡಿದೆ. ಬಟ್ ನನಗೆ ಇಲ್ಲೇನು ಸಾಧ್ಯತೆ ಇರಲಿಲ್ಲ. ಅಪ್ಲಿಕೇಶನ್ ಮಾಡಿದ್ದೆ ನಾನು. ಸೊ ಆಸ್ ಯೂಸ್ವಲ್ ಕೈಯಲ್ಲಿ ಒಂದು ಬ್ಯಾಗ್ ಹಿಡ್ಕೊಂಡು ನಾನು 1976 ಎಂಡಿಗೆ ಬಾಂಬೆ ಸೆಂಟ್ರಲ್ ಸ್ಟೇಷನ್ನಲ್ಲಿ ಇಳಿದು ಅಲ್ಲಿ ನಮ್ಮ ಸಂಬಂಧಿಕರ ಮನೆಗೆ ಹೋಗಿ ಅಲ್ಲಿ ಒಂಥರ ನಾನ್ ಪೇಯಿಂಗ್ ಗೆಸ್ಟ್ ಅಲ್ಲ, ಸಂಬಂಧಿಕರ ಮನೆ ತಾನೆ. ಸೊ ಅವ್ರ ಮನೇಲಿ ಹೋಗಿದ್ದೆ. ಸೊ 1976 ಇಂದ ನನ್ನ ಅಲ್ಲಿ ಬಾಂಬೆಗೆ ಹೋದೆ. ಅದೇನು ಅಂದ್ರೆ ನಾನು ಗೋಕರ್ಣದವನು ಮೂಲಭೂತವಾಗಿ. ಗೋಕರ್ಣದಲ್ಲಿ ಅಂದ್ರೆ ಬಾಂಬೆದಲ್ಲಿ ಕಾಯಕದ ಕೈಲಾಸ ಅದು. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಅದು ಕಾಯಕದ ಕೈಲಾಸ. ಅಲ್ಲಿ ಕಾಯಕವೇ ಕೈಲಾಸ ಅಲ್ಲಿ ಬಾಂಬೆಯಲ್ಲಿ. ಆದ್ರೆ ಗೋಕರ್ಣದಲ್ಲಿ ಕೈಲಾಸವೇ ಕಾಯಕ. ಗೋಕರ್ಣ ಕ್ಷೇತ್ರದಲ್ಲಿ ಕೈಲಾಸವೇ ಭೂಕೈಲಾಸ ಅಂತೀವಿ ಅದಕ್ಕೆ. ಕೈಲಾಸವೇ ಕಾಯಕವಾದ ಗೋಕರ್ಣದಿಂದ ಕಾಯಕವೇ ಕೈಲಾಸವಾದಂಥ ಬಾಂಬೆಗೆ ನಂದು ಹೋಗಿದ್ದು ನನ್ನ ಜೀವನದ ಬಹಳ ನಿರ್ಣಾಯಕವಾದಂತಹ ಒಂದು ತಿರುವು. ಯಾಕಂದ್ರೆ ಆ ಇಡೀ ಶಹರ ನನಗೆ ಒಂದು ಹೊಸ ಒಳನೋಟವನ್ನು ಕೊಡ್ತು. ಬದುಕಿನ ಕುರಿತಾದಂಥ ಅದ್ಭುತವಾದಂಥ ಒಂದು ವ್ಯಾಪಕವಾದ ಒಂದು ಅನಾಮಿಕತೆಯನ್ನು ಕೊಡ್ತು. ಒಂದು ಎನಾನಿಮಿಟಿ ಅಂತ ಏನ್ ಹೇಳ್ತೇವಲ್ಲ, ಅದು ಬಹಳ ಮುಖ್ಯ. ಒಂದು ಹಂತದಲ್ಲಂತೂ ಎನಾನಿಮಿಟಿ ಬಹಳ ಮುಖ್ಯ. ನಮ್ಮನ್ನು ಲಿಬರೇಟ್ ಮಾಡ್ತದೆ, ಎನ್ರಿಚ್ ಮಾಡ್ತದೆ. ಅಂತ ಒಂದು ಅನಾಮಿಕತೆಯನ್ನ ಆ ಒಂದು ಮಹಾನಗರ, ಸಕಲ ಭಾಷೆಗಳನ್ನು ಮಾತಾಡುವಂತ ಬೇರೆ ಬೇರೆ ರೀತಿ ರಿವಾಜುಗಳ ಅಸಂಖ್ಯ ಜನ ಸಮುದಾಯದ ಜೊತೆಗೆ ಇರುವಂತ ಒಂದು ಅದ್ಭುತವಾದಂತ ಒಂದು ಆವರಣವನ್ನು ನನಗೆ ಕೊಡ್ತು. ಈಗ ನನ್ನ ಕಥೆಗಳಿಗೆ, ನನ್ನ ಕವಿತೆಗಳಿಗೆ ದೊಡ್ಡ ಭಿತ್ತಿಯಾಗಿ ಮುಂಬೈ ಒದಗಿ ಬಂತು. ಮತ್ತಲ್ಲಿ ಆಗ ಬರೀ ಅದು ಮುಂಬೈಯಾಗಿ ಇರ್ಲಿಲ್ಲ, ಅಲ್ಲಿ ನನಗೆ ಕನ್ನಡದ ಒಂದು ಸ್ಫೂರ್ತಿ ದೇವತೆಗಳಾಗಿ ಅಲ್ಲಿ ಆಗ್ಲಿ ಅರವಿಂದ ನಾಡ್ಕರ್ಣಿ ಕವಿಗಳಿದ್ರು, ನಮ್ಮ ಯಶವಂತ್ ಚಿತ್ತಾಲ್ ಇದ್ರು, ಶಾಂತಿನಾಥ್ ದೇಸಾಯಿ ಬಂದು ಹೋಗಿ ಮಾಡ್ತಾ ಇದ್ರು, ವ್ಯಾಸರಾಯ್ ಬಲ್ಲಾಳ್ ಇದ್ರು, ವ್ಯಾಸರಾವ್ ನಿಂಜೂರ್ ಇದ್ರು. ಸೊ ಇವರೆಲ್ಲರ ಒಂದು ಏನಂತಾರೆ ಅದಕ್ಕೆ
ಮನೋ ಸಾಂಗತ್ಯ ನನಗಿತ್ತು ಅಲ್ಲಿ. ಹೀಗಾಗಿ ನಾನು ಅಲ್ಲಿ ಫಾರ್ಮಸ್ಯೂಟಿಕಲ್ ಕಂಪನಿಯಲ್ಲಿ ಕೆಲಸ ಮಾಡಿದೆ ಒಂದು 15-20 ವರ್ಷ. ನಾನು ಮೊದಲು ಪ್ರಾಕ್ಟರ್ ಅಂಡ್ ಗ್ಯಾಂಬಲ್ ಇದ್ದೆ, ಆಮೇಲೆ ಹೆಕ್ಸ್ಟ್ ಅಂತ ಕಂಪನಿಯಲ್ಲಿ ಕೆಲಸ ಮಾಡಿದೆ. ಆಮೇಲೆ ಏನಾಯ್ತು ಅಂತ ನಮ್ಮ ಕಂಪನಿ ನಿಂತೋಯ್ತು ಅಲ್ಲಿ. ಅಂದ್ರೆ ಫಾರ್ಮಸ್ಯೂಟಿಕಲ್ ಕಂಪನಿಗಳೆಲ್ಲ ತಮ್ಮ ಯೂನಿಟ್ಗಳನ್ನ ನಿಲ್ಲಿಸಿ ಅವರು ಸಬ್ ಕಾಂಟ್ರಾಕ್ಟಿಂಗ್ ಶುರು ಮಾಡಿದ್ರು. ಹೀಗಾಗಿ ನಾವು ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡುವಂತ ನನ್ನಂತ ಎಷ್ಟೋ ಜನರಿಗೆ ಅದು ಕೆಲಸ ಅಲ್ಲಿ ನಿಂತೋಯ್ತು. ಬಟ್ ಅದಾದ್ಮೇಲೆ ನನಗೆ ಬಾಂಬೆ ನನ್ನ ಕೈ ಬಿಡ್ಲಿಲ್ಲ. ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕ್ಷೇತ್ರಗಳಲ್ಲಿ ನಾನು ಕೆಲವು ಕೆಲಸ ಮಾಡಿದೆ. ಅಲ್ಲಿ ಜಾಹೀರಾತುಗಳಿಗೆ ಅವರಿಗೆ ಲೇಖಕರು ಬೇಕಾಗ್ತಾರೆ. ಅಲ್ಲಿ ಲೈಫ್ ಬೈ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ ಅಂತ ಬರೀಲಿಕ್ಕೆ ಒಬ್ಬರು ಬೇಕಾಗತ್ತೆ ಅಲ್ಲಿ. ಸೊ ಅಂತ ಎಲ್ಲಾ ಭಾಷೆಯ ಲೇಖಕರಿಗೂ ಅಲ್ಲಿ ಕೆಲಸ ಸಿಕ್ತು. ಅದನ್ನು ಮಾಡಿದೆ ನಾನು. ಅದಾದ ನಂತರ ನನಗೆ ETV ಕನ್ನಡ ಚಾನೆಲ್ ಮಾಡಬೇಕು ಅಂತ ಅನಿಸ್ತು. ಅವರಿಗೆ ಒಬ್ಬ ಪ್ರೋಗ್ರಾಮ್ ಕಮಿಟಿ ಮೆಂಬರ್ ಬೇಕಿತ್ತು. ಅಂದ್ರೆ ಒಬ್ಬ ಕಂಟೆಂಟ್ ನ ಡೈರೆಕ್ಟ್ ಮಾಡ್ಲಿಕ್ಕೆ ಒಬ್ಬ ವ್ಯಕ್ತಿ ಬೇಕಿತ್ತು ಕನ್ನಡ ಚಾನೆಲ್ಗೆ. ಅವ್ರು ನನ್ನನ್ನು ಕರೆದು ಈಗ ಹೈದರಾಬಾದಿಗೆ ಹೋದೆ. ಹೈದರಾಬಾದಿಗೆ 1999-2000 ಅವಾಗ 2 ವರ್ಷ ಹೈದರಾಬಾದ್ ಅಲ್ಲಿ. ಆಮೇಲೆ ಅಲ್ಲಿಂದ ಬೆಂಗಳೂರು. ಯಾಕಂದ್ರೆ ಆ ETV ಕೆಲಸಕ್ಕೆ ಸಂಬಂಧಪಟ್ಟೆ ನಾನು ಬೆಂಗಳೂರಿಗೆ ಬರಬೇಕಾಯ್ತು. ಆಮೇಲೆ ಕೆಲವು ಅನಿವಾರ್ಯ ಕಾರಣಗಳಿಗಾಗಿ ನನಗೆ ಆ ಕೆಲಸ ಬಿಡಬೇಕಾಯ್ತು. ಅದನ್ನು ಬಿಟ್ಟು ನಾನು ಪೂರ್ಣ ಪ್ರಮಾಣಕ್ಕೆ ಬೆಂಗಳೂರಲ್ಲಿ ಹೊಸ ಮನ್ವಂತರ ಹೊಸ ಮಿಲೇನಿಯಂನ 2000 ಅಲ್ಲಿ ನಾನು ಬೆಂಗಳೂರಿಗೆ ನನ್ನ ಕುಟುಂಬವನ್ನು ಕರ್ಕೊಂಡು ಬಂದೆ. ನನ್ನ ಶ್ರೀಮತಿ ಸ್ಮಿತಾ ಮತ್ತು ನನ್ನ ಮಕ್ಕಳಿಬ್ಬರು, ಮಗ ರಿತ್ವಿಕ್ ಮತ್ತು ಮಗಳು ಸೃಜನಾ, ಅವರೆಲ್ಲ ಬಂದು ನಾವು 2000 ಅಂದ್ರೆ ಹೊಸ ಈ ಶಕೆಯಲ್ಲಿ ನಾವು ಬೆಂಗಳೂರಲ್ಲಿ ವಾಸ್ತವ್ಯ ಆದ್ವಿ. ಬೆಂಗಳೂರಿಗೆ ಬಂದಲ್ಲಿ ನನಗೆ ಒಂದು ದೊಡ್ಡ ಅನುಕೂಲ ಏನಾಯ್ತು ಅಂದ್ರೆ ಗೋಕರ್ಣಕ್ಕೆ ಸಮೀಪ. ಒಂದು ನೈಟ್ ಬಸ್ಸಲ್ಲಿ ಕೂತ್ರೆ ಬೆಳಗಾಗೋದ್ರೊಳಗಡೆ ಗೋಕರ್ಣದಲ್ಲಿ ಇರ್ತೀವಿ. ನನ್ನ ಪಾಲಕರು ಅಲ್ಲಿದ್ದರು, ನನ್ನ ತಾಯಿ ತಂದೆ ಅಲ್ಲಿದ್ದರು ಆಗ ಗೋಕರ್ಣದಲ್ಲಿ. ಈಗ ಅವರಿಬ್ಬರು ಇಲ್ಲ. ಆದರೆ ನಾನು ಬೆಂಗಳೂರಿಗೆ ಬಂದಿದ್ರಿಂದ ನನ್ನ ನೋಡೋದು ಜಾಸ್ತಿ ಇತ್ತು. ನಾನು ಬಾಂಬೆಲಿ ಇದ್ದಾಗ ನನಗೆ ಬರೋದು ಅಷ್ಟು ಪದೇ ಬರಕ್ ಆಗ್ತಿರ್ಲಿಲ್ಲ. ಬೆಂಗಳೂರಿಗೆ ಬಂದ್ಮೇಲೆ ಅವ್ರನ್ನ ನೋಡೋಕೆ ಹೆಚ್ಚು ಅನುಕೂಲ ಆಯಿತು. ತಿಂಗಳಿಗೆ 1-2 ಸಲ ನಾನು ಹೋಗಿ ಬರ್ತಾ ಇದ್ದೆ. ಸೊ ಈ ಒಂದು ರೀತಿಯಲ್ಲಿ ಬೆಂಗಳೂರಿಗೆ ಬಂದೆ. ಮತ್ತು ಬೆಂಗಳೂರು ನನ್ನನ್ನು ಬೇರೆ ಬೇರೆ ಕಾಯಕಗಳಿಗೆ ಸಜ್ಜು ಮಾಡಿತು. ಅದಕ್ಕಾಗಿ ಕೂಡ ನನಗೆ ಬೆಂಗಳೂರು ಮತ್ತು ಹೊಸ ಒಂದು ಮಹತ್ವದ ಒಂದು ತಿರುವನ್ನು ನನ್ನ ಜೀವನಕ್ಕೆ ಕೊಡ್ತು. ಸೊ ನೀವು ಹೇಳಿದ್ದನ್ನ ಆದಷ್ಟು ಸ್ವಲ್ಪದರಲ್ಲಿ ನಾನು ಹೇಳಲು ಪ್ರಯತ್ನ ಮಾಡಿದ್ದೆ. ಆದಷ್ಟು ಸ್ವಲ್ಪದರಲ್ಲಿ ನೀವು ಇಲ್ಲಿಯವರೆಗಿನ ಪ್ರಯಾಣವನ್ನ ತುಂಬಾ ಚೆನ್ನಾಗಿ ನಮ್ಗೆ ಕಟ್ಕೊಟ್ಟಿದ್ದೀರಾ. ತುಂಬಾ ಖುಷಿ ಆಯ್ತು ಕೇಳಿ. ನಾವು ಮುಂದೆ ಹೋಗೋದಕ್ಕಿಂತ ಮುಂಚೆ ಇಲ್ಲೊಬ್ರು ನಿಮ್ಮ ಜೊತೆ ಮಾತಾಡೋಕೆ ಕಾಯ್ತಾ ಇದ್ದಾರೆ ಸರ್. ಸೊ ಅವರನ್ನ ಅನ್ಮ್ಯೂಟ್ ಮಾಡ್ತೀನಿ ಸರ್ ಈಗ. ಹಲೋ ಡಾಕ್ಟರ್ ಪ್ರಸಾದ್. ನಮಸ್ಕಾರ ಜಯಂತ್, ನಾನು ಶಿವಪ್ರಸಾದ್. ನಮಸ್ಕಾರ. ಸೊ ಅದೇ ಈಗ ಬೆಂಗಳೂರಿನಲ್ಲಿ ಕೊರೋನಾ ಕೇಸಸ್ ತುಂಬಾ ಹೆಚ್ಚಿಗೆ ಆಗಿ ಎಲ್ಲ ಲಾಕ್ ಡೌನ್ ಆಗಿದೆ ಅಂತ ಇತ್ತೀಚೆಗೆ ನಮ್ಮ NDTV ನ್ಯೂಸ್ ಅಲ್ಲಿ ಕೇಳಿದೆ. ಇದ್ರ ಮಧ್ಯದಲ್ಲಿ ನೀವು ಆರೋಗ್ಯವಾಗಿ ಕ್ಷೇಮವಾಗಿ ಸುಗಮವಾಗಿ ಇವತ್ತು ಬಂದು ಸೇರ್ಕೊಂಡಿದ್ದೀರಿ. ನಮಗೆಲ್ಲ ಅದು ಒಂಥರ ನೆಮ್ಮದಿ ಸುದ್ದಿ, ಅದು ಬಹಳ ಸಂತೋಷದ ಸುದ್ದಿ ಕೂಡ. ಕರೋನಾ ನಮ್ಮ ಸುತ್ತಮುತ್ತ ಆವರಿಸಿ ಭಯ ಆತಂಕ ಇದ್ರೂನು ನಾವೆಲ್ಲ ನಮ್ಮ ಕ್ರಿಯಾಶೀಲತೆಯನ್ನ ಇನ್ನ ಸ್ವಲ್ಪ ಮಟ್ಟಿಗೆ ಉಳಿಸ್ಕೊಂಡಿದ್ದೀವಿ. ನೀವಾಗ್ಲೇ ಹೇಳಿದಾಗೆ ಸ್ವಲ್ಪ ಮಟ್ಟಿಗೆ ಎಲ್ಲರೂ ಅಂದ್ರೆ ಹವ್ಯಾಸ ಇರೋರು ಓದು ಬರಹ ಅದರಲ್ಲಿ ತೊಡ್ಕೊಳ್ಳೋದಕ್ಕೆ ಇದು ಒಳ್ಳೆ ಸಮಯ. ಇನ್ಫ್ಯಾಕ್ಟ್ ಓದೋದಕ್ಕೂ ಬರಕ್ಕಿಂತ ನಾವು ಬೇರೆಯವ್ರನ್ನ ಕಂಡುಕೊಳ್ಳಕ್ಕೆ ಓದೋದಕ್ಕೆ ಇದು ಬಹಳ ಒಳ್ಳೆ ಸಮಯ ಅಂತ ನೀವು ನನಗೆ ಹಿಂದೆ ಒಂದ್ಸಲಿ ನಾವು ಫೋನಲ್ಲಿ ಮಾತಾಡಿದಾಗ ಈ ವಿಚಾರ ಪ್ರಸ್ತಾಪ ಮಾಡಿದ್ರಿ. ಸೊ ನಾವೆಲ್ಲ ಕಡೆ ನೋಡಿದ ಹಾಗೆ ಇದೊಂಥರ ಇಟ್ಸ್ ಎ ಸ್ಟ್ರೇಂಜ್ ಟೈಮ್. ಇಲ್ಲೊಂಥರ ಐಸೋಲೇಷನ್ ಅಲ್ಲಿ ನೀವು ಹೇಳಿದಾಗೆ ಜನಸಂಪರ್ಕ ಇಲ್ಲದಿದ್ರೆ ಒಂದು ಸ್ಫೂರ್ತಿ ಬರಲ್ಲ ಅಂತ. ಆದ್ರೆ ಆ ಸಾಲಿಟ್ಯೂಡ್ ಎಲ್ಲೋ ಕೆಲವರಿಗೆ ಸ್ಫೂರ್ತಿ ಬರೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಎಲ್ಲರಿಂದ ಹೆಚ್ಚಿಗೆ ಬರವಣಿಗೆ ಬರ್ಲಿ ಅಂತ ನಿರೀಕ್ಷಿಸೋಣ. ಹಾಗೇನೆ ಈ ಸಂಪರ್ಕ ಇಲ್ಲದೆ ಇದ್ರು ನಾವು ಎಲ್ಲ ಕಡೆ ಕೇಳದಂತೆ ನೋಡದಂತೆ ಎಲ್ಲ ಕಡೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಝೂಮ್ ಮೀಟಿಂಗ್ಗಳು, ರೇಡಿಯೋ ಸಂದರ್ಶನಗಳು ನಡೀತಾ ಇವೆ. ಸೊ ನೀವು ಬಹುಪಾಲು ಬಹಳ ಬ್ಯುಸಿ ಆಗಿದ್ದೀರಿ ಅನ್ಸುತ್ತೆ ಈ ಟೈಮ್ ಅಲ್ಲಿ, ಹೌದಲ್ವೇ? ಹೌದು, ನಾನು ಇವುಗಳಲ್ಲಿ ಎಲ್ಲ ಜಾಸ್ತಿ ಪಾಲ್ಕೊಳ್ತಾ ಇಲ್ಲ. ಶೋರ್. ಐ ಥಿಂಕ್ ನಾನು ಯಾವ್ದೋ ಒಂದು ಲೋಕಲ್ ರೇಡಿಯೋನಲ್ಲಿ ಕೇಳಿದ್ದೆ ಅನ್ಸುತ್ತೆ ನಿಮ್ಮ ಮಾತನ್ನ. ಇವತ್ತು ನೀವು ಇಲ್ಲಿ UK ಕನ್ನಡಿಗರ ಜೊತೆ ಇಂಟ್ರಾಕ್ಟ್ ಮಾಡಕ್ ಬಂದಿದ್ದೀರಾ. ಸೊ ಅದಕ್ಕೆ ಮುಂಚೆ ಒಂದು ಸಣ್ಣ ವಿಚಾರ ಏನಂತಂದ್ರೆ, ನೀವು 2008 ಇಲ್ಲಿ UK ಕನ್ನಡ ಬಳಗದ ಒಂದು ರಜತ ಮಹೋತ್ಸವಕ್ಕೆ ನಿಸಾರ್ ಅಹಮದ್ ಜೊತೆ ಅತಿಥಿಯಾಗಿ ಬಂದಿದ್ರಿ, ಜ್ಞಾಪಕ ಇರ್ಬೋದು ನಿಮಗೆ. ಹೌದು. ಆಗ ನೀವು ಎಲ್ಲ ಕವನ ಓದಿದ್ವಿ ಒಂದು ಕವಿ ಸಮ್ಮೇಳನದಲ್ಲಿ. ನೀವು ಇಂಗ್ಲೆಂಡ್ ನೋಡಿದೀರಾ, ಇಲ್ಲಿ ಕನ್ನಡಿಗರನ್ನ ಭೇಟಿಯಾಗಿದ್ದೀರಾ. ಸೊ ನಿಮ್ಮ ಈ ಒಂದು ಹಿನ್ನೆಲೆಯಲ್ಲಿ ನಿಮ್ಮ ಇಂಗ್ಲೆಂಡ್ ಕನ್ನಡಿಗರ ಬಗ್ಗೆ ಮತ್ತೆ ಇಂಗ್ಲೆಂಡ್ ಬಗ್ಗೆ ಅಥವಾ ಇಂಗ್ಲಿಷ್ ಸಾಹಿತ್ಯ ನಿಮ್ಮ ಮೇಲೆ ಹೇಗೆ ಪ್ರಭಾವ ಬೀರಿದೆ, ಈ ವಿಚಾರನ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸ್ತೀರಾ? ಅಂದ್ರೆ ಇಂಗ್ಲೆಂಡ್ ನನ್ನ ಭೇಟಿ ತುಂಬಾ ಕ್ಷಿಪ್ರವಾಗಿತ್ತು. ಅದು ಮೊದಲು ಪ್ಲಾನ್ ಇರ್ಲಿಲ್ಲ. ನಾವು ಇಲ್ಲಿಗೂ ಹೋಗ್ತಾ ಅಥವಾ US ಗೆ ಹೋಗೋದಿತ್ತು.
ವಯ ಇಂಗ್ಲೆಂಡ್ ಹೋಗೋದು ಅಂತಾಯಿತು. ಆಗ ಒಂದು ರಜತ ಮಹೋತ್ಸವದ ಸಂದರ್ಭದಲ್ಲಿ ತುಂಬ ಒಳ್ಳೆಯ ಒಂದು ಆತಿಥ್ಯ ಅದು ಬಿಡಿ ಇದ್ದೇ ಇದ್ದದ್ದು. ಬಟ್ ಎಲ್ಲರ ನಡುವಿನ ಹುಮ್ಮಸ್ಸು, ಉತ್ಸಾಹ ತುಂಬ ಖುಷಿ ಕೊಡ್ತು. ಆಮೇಲೆ ಇಂಗ್ಲಿಷ್ ಸಾಹಿತ್ಯ ನಾನು ಅಷ್ಟು ಓದ್ಕೊಂಡವನಲ್ಲ, ಯಾಕಂದ್ರೆ ನಾವು ಕನ್ನಡದಲ್ಲಿ ನವ್ಯ ಸಾಹಿತ್ಯದ ಉಚ್ಛ್ರಾಯ ಕಾಲದಲ್ಲಿ ನಾವೆಲ್ಲ ಕಂಡುಬಿಟ್ಟವರು. ಈಗಲೂ ಕಂಡು ಬಿಡ್ತಾನೆ ಇದ್ದೀವಿ, ಅದು ಬೇರೆ. ಆದ್ರೆ ಆವಾಗ ಏನಾಯ್ತು ಅಂದ್ರೆ ನಮ್ಮ ನವ್ಯ ಸಾಹಿತ್ಯ, ಅದು ಚಿತ್ತಾಳ್ರಿರ್ಬೋದು, ಶಾಂತಿನಾಥ್, ಆಮೂರು, ಇವರೆಲ್ಲರೂ ಇಂಗ್ಲಿಷ್ ಸಾಹಿತ್ಯದಿಂದ ಗಾಢವಾಗಿ ಪ್ರಭಾವಿತರಾದವರು. ಅವರ ಹಿಂದಿನ BM ಶ್ರೀ, TNM ಶ್ರೀ, ಆಮೇಲೆ GSS ನವರು, ತಮ್ಮ ಡಾಕ್ಟರ್ ಪ್ರಸಾದ್ ಅವರೇ, ನಿಮ್ಮ ತೀರ್ಥರೂಪರಾದಂತಹ GS ಶಿವರುದ್ರಪ್ಪನವರು, ಕಣವಿಯವರು, ಅವರೆಲ್ಲರೂ ಕೂಡ ಅಂದ್ರೆ ಒಂದು ರೀತಿಯಲ್ಲಿ ಎರಡೂ ರೀತಿಯ ಎಲ್ಲಾ ಸಾಹಿತ್ಯವನ್ನ ಅರಗಿಸಿಕೊಂಡು ತಮ್ಮ ಜೀವನ ದರ್ಶನವನ್ನ ರೂಪಿಸಿಕೊಂಡವರು. ಹೀಗೆ ಅವರೆಲ್ಲರ ಒಂದು ಶಾಲೆಯಲ್ಲಿ, ವಿಚಾರ ಶಾಲೆಯಲ್ಲಿ, ಕಾವ್ಯ ಶಾಲೆಯಲ್ಲಿ ವಿದ್ಯಾರ್ಥಿಗಳು, ನಾವು ಯಾವತ್ತೂ ವಿದ್ಯಾರ್ಥಿಗಳೇ. ವಿ ಆರ್ ಸ್ಟೂಡೆಂಟ್ ಆಫ್ ದಿಸ್ ಸ್ಕೂಲ್ ಆಫ್ ಥಾಟ್ ಕಾಲ್ಡ್ ಪೊಯೆಟ್ರಿ. ಹೀಗಾಗಿ ಒಂದು ರೀತಿಯಲ್ಲಿ ಇಂಗ್ಲಿಷು ಪರೋಕ್ಷವಾಗಿ ತನ್ನ ಕಾವ್ಯದ ಮೂಲಕ ನಮ್ಮ ಮೇಲೆ ಆ ರೀತಿ ಸಂವೇದನೆಯಲ್ಲಿ ಪ್ರಭಾವವನ್ನು ಬೀರಿದೆ. ಇಂಗ್ಲಿಷ್ ಅಷ್ಟೇ ಅಲ್ಲ, ಬಂಗಾಲಿ ಕೂಡ ಬಿಡಿ. ನಾವು ಟ್ಯಾಗೋರ್ ಕೃತಿಗಳನ್ನ, ಶರತ್ಚಂದ್ರ ಕೃತಿಗಳನ್ನ ಕನ್ನಡದಲ್ಲಿ ಓದಿದ್ವಿ, ಆ ಥರ. ಹೀಗಾಗಿ ಅದು ಒಂದು ರೀತಿ ಖುಷಿ ಆಯ್ತು ಅಲ್ಲಿ ಹೋದಾಗ. ನಿಮ್ಮೆಲ್ಲರ ಒಡನಾಟ ಬಹಳ ಸಿಕ್ತು. ಅಂದ್ರೆ ಅದು ಏನಾಗತ್ತೆ ಅಂದ್ರೆ, ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ಕರ್ನಾಟಕದವರಿಗೆ ಕನ್ನಡ ಅಂದ್ರೆ ಮಲೆನಾಡಿನವರಿಗೆ ನೀರಿದ್ದ ಹಾಗೆ. ಅದು ಸುಡಿದು ಹೋದ್ರು ಅದ್ರ ವ್ಯಾಲ್ಯೂ ಗೊತ್ತಿರಲ್ಲ. ಅದು ಮಲೆನಾಡಲ್ಲಿ ಮಳೆ ಹಗಲು ರಾತ್ರಿ ಸುರಿತಾ ಇರ್ತದೆ. ಆದರೆ ಹೊರನಾಡಿನಲ್ಲಿರುವಂತಹ ನಿಮಗೆ ಕನ್ನಡ ಅಂದ್ರೆ ಉತ್ತರ ಕರ್ನಾಟಕದವನಿಗೆ ಮಳೆ ಇದ್ದಂತೆ, ಅದು ಗುಲ್ಬರ್ಗಾದವನಿಗೆ ಮಳೆ ಇದ್ದಂತೆ. ಅದು ಯಾಕಂದ್ರೆ ಅದರ ವ್ಯಾಲ್ಯೂ ಗೊತ್ತು ಅವನಿಗೆ, ಪ್ರತಿಯೊಂದು ಹನಿ, ಪ್ರತಿಯೊಂದು ಅದರ ಸೆಲೆ, ಅದರ ವಿಷಯ ಏನು ಅಂತ ಗೊತ್ತು. ಆಮೇಲೆ ನಾನು ಕೂಡ ಹೊರನಾಡ ಕನ್ನಡಿಗನಾಗಿ, ನನಗೆ ಆ ಶಬ್ದ ಇಷ್ಟ ಆಗಲ್ಲ, ಹೊರನಾಡ ಕನ್ನಡಿಗ. ಕನ್ನಡಿಗ ಇದೆ ಕನ್ನಡಿಗ, ಅದು ಕನ್ನಡಿಗ ಎಲ್ಲಿದ್ರು ಕನ್ನಡಿಗ ಅವನು. ಸೊ ಅವನು ಹೊರನಾಡ ಕನ್ನಡಿಗ, ಒಳನಾಡ ಕನ್ನಡಿಗ, ಪಕ್ಕದ ನಾಡ ಕನ್ನಡಿಗ ಅಲ್ಲ, ನನಗೆ ಆ ಶಬ್ದಗಳು ಇಷ್ಟ ಆಗೋದಿಲ್ಲ. ಆದ್ರೆ ಅದನ್ನ ನಾವು ಮಾಡ್ಕೋಬೇಕಾಗತ್ತೆ ಕೆಲವೊಂದು ಅನುಕೂಲಕ್ಕಾಗಿ, ವ್ಯವಹಾರದ ಅನುಕೂಲಕ್ಕಾಗಿ. ಹೀಗಾಗಿ ನಾನು ಕೂಡ ಮುಂಬೈಯಲ್ಲಿ ಹೊರನಾಡ ಕನ್ನಡಿಗನಾಗಿ 20 ವರ್ಷ, ಆಲ್ಮೋಸ್ಟ್ 23 ವರ್ಷ ನಾನು ಮುಂಬೈಲಿ ಇದ್ದಿದ್ರಿಂದ ನಿಮ್ಮೆಲ್ಲರ ಒಂದು ರೀತಿಯ ತಹತಃ, ಒಂದು ರೀತಿಯ ತಳಮಳ, ಚಡಪಡಿಕೆ, ಕನ್ನಡಕ್ಕಾಗಿನ ದಾಹ, ಆಮೇಲೆ ಊರಿಗಾಗಿನ, ತವರಿಗಾಗಿನ ಒಂದು ತುಡಿತ, ಇದೆಲ್ಲ ನನಗೆ ಅದು ಸಹಜವೇ ಆದಂತ ಒಂದು ಭಾವನೆಗಳಾಗಿ ನನಗೆ ತೋರ್ತು. ಹೀಗಾಗಿ ಒಂದು ರೀತಿಯಲ್ಲಿ ನನಗೆ ನಾವು ಎಲ್ಲೋ ಹೊಸ ಜಾಗಕ್ಕೆ ಬಂದಿದ್ದೀನಿ, ಹೊಸಬರನ್ನು ಭೇಟಿ ಆಗ್ತಿದ್ದೀನಿ ಅಂತೆಲ್ಲ ಅನಿಸ್ಲೇ ಇಲ್ಲ. ಒಡನಾಟನೇ ಬಹಳ ಮಹತ್ವದ್ದು ಯಾವುದೇ ಒಬ್ಬ ಸಂವೇದನಾಶೀಲ ವ್ಯಕ್ತಿಗೆ. ಅದೊಂದು ಸಂವೇದನಾಶೀಲವಾದಂತಹ ಒಡನಾಟ ಆಗಿತ್ತು. ಅದಕ್ಕಾಗಿ ನಿಮ್ಗೆಲ್ಲರಿಗೂ ನಾನು ಇನ್ನೊಮ್ಮೆ, ಭಾನುಮತಿ ಇದ್ರು ಆವಾಗಲ್ಲಿ, ನನ್ನ ಅಪ್ಪಾಜಿರಾವ್ ಇದ್ರು, ಅವ್ರದ್ದೆಲ್ಲ ನೆನಪು ತುಂಬಾ. ಅವ್ರಿಗೆ ಇಲ್ಲೇ ಇದ್ದಾರೆ, ಬೆಂಗಳೂರಲ್ಲೇ ಇದ್ದಾರೆ, ಮೊನ್ನೆ ಅಷ್ಟೇ ಮಾತಾಡಿದೆ, ಆರೋಗ್ಯವಾಗಿದ್ದಾರೆ. ಸೊ ಒಂಥರ ಖುಷಿಯ ನೆನಪುಗಳು ಅವೆಲ್ಲ. ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಚೆನ್ನಾಗಿ ವಿವರಿಸಿದ್ರಿ. ಡಾಕ್ಟರ್ ಪ್ರಸಾದ್ ಅವರೇ ತುಂಬಾ ಧನ್ಯವಾದ ಸರ್. ಈಗ ನಾವು ಜಯಂತ್ ಅವರ ಇನ್ನೊಂದು ಸುಂದರ ಹಾಡನ್ನ ಕೇಳ್ಕೊಂಡು ಬರೋಣ, ಬನ್ನಿ. ಗಮನಿ ಪನಿ 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 ಪಮ ಗಮ ಸ ಪನಿ ಸಾ ನಿ ಸಾ ನಿ ಸಾ ನಿ ಸಾ ನಿ ಪ ಮ ಪ ಗಮನಿ ಪನಿ 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 ಪಮ ಗಮ ಸ. ಪರಿಚಯಿಸು ನಿನ್ನ ಪ್ರೇಮ ವಿಶೇಷ, ಪರಿಚಯಿಸು ನಿನ್ನ ಭಾವ ವಿಲಾಸ. ಈ ನಿನ್ನ ಪ್ರೀತಿಲಿ, ಈ ನಿನ್ನ ರೀತಿಲಿ ಹೊಸದಾಗಿ ಏನುಂಟು ನೀನೆ ಹೇಳು ಮಾರಾಯ. ತೆರೆದು ನಿನ್ನ ಹೃದಯ ಪರಿಪರಿಯಲ್ಲಿ ಪೀಡಿಸುತ್ತಾ ಪರಿಚಯವನ್ನು ಕೇಳದಿರು. ಎಲ್ಲರೂ ಮಾತಲ್ಲಿ ಹೇಳೋದು ಹೇಗೆ ನಾನು, ಸವಿಗನಸಲಿ ತೇಲಿಸುತ್ತಾ ಹುಸಿ ಮುನಿಸನ್ನು ತೋರದಿರು. ನನ್ನಂತ ಪ್ರೇಮಿಯನ್ನು ಎಲ್ಲೂ ಕಾಣುವುದಿಲ್ಲ ನೀನು. ಚೂರೆ ಬೇರೆ ಸರಿಗಮ, ನನ್ನ ಪ್ರೀತಿ ಅನುಪಮ. ಪರಿಚಯಿಸು ನಿನ್ನ ಪ್ರೇಮ ವಿಶೇಷ, ಪರಿಚಯಿಸು ನಿನ್ನ ಭಾವ ವಿಲಾಸ.
ನಿನಗಂತಾನೆ ಕಾಯುವೆ ದಿನ ಖಾಸಗಿ ಕನಸಲ್ಲಿ. ಅದಕ್ಕಿಂತಾನು ಸುಂದರ ಕ್ಷಣ ಕಾದಿವೆ ಎದುರಲ್ಲಿ. ಮುಡಿಸಲೆಂದೇ ತಂದೆನು ನಾನು ಜೇಬಿನಲ್ಲಿ ಕಾಮನ ಬಿಲ್ಲು. ಸರಸದಲ್ಲಿ ಆಡಿದ ಮಾತು ಮಧುರವಾದ ಸುಂದರ ಸುಳ್ಳು. ಪರಿಚಯಿಸು ನಿನ್ನ ಪ್ರೇಮ ವಿಶೇಷ, ಪರಿಚಯಿಸು ನಿನ್ನ ಭಾವ ವಿಲಾಸ. ಪನಿಸ ನಿಸ 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 ನಿ ಪ ಮ ಪ. ಗಮನಿ ಪನಿ 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 ಪ ಮ ಗ ಮ ಸ. ತಿಂಗಳ ಬೆಳಕಿನ ಧಾರೆಯಲ್ಲಿ ನಿನ್ನನ್ನು ಬೀಸುವೆ. ಒಮ್ಮೆಲೆ ಕವಿದರೆ ಮೋಡಗಳು ಸುಮ್ಮನೆ ಕಾಯಿಸುವೆ. ಎದೆಯಲ್ಲಿಗ ತುಂಬಿದೆ ಬರಿ ಕಾಳಜಿ ನಿನಗಾಗಿ. ನಿನ್ನ ನೋವೇನೇ ಇದ್ದರೂ ಕೊಡು ಹಾಗೆಯೇ ನನಗಾಗಿ. ಹಗಲು ರಾತ್ರಿ ಬಯಸುವೆ ನಾನು ಒಲವೆ ನಿನ್ನ ನೆಮ್ಮದಿಯನ್ನೇ ಸಹಜವಾಗಿ ಕೇಳಿನಿ ನೋಡು ಕೊಡುವೆ ನನ್ನ ಜೀವನವನ್ನೇ. ಪನಿ ಸ ನಿ ಸ ನಿ ಸ ನಿ ಸ ನಿ ಪ ಮ ಪ. ಗರಿನಿ 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 ಪ. ಗಮನಿ ಪನಿ 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 ಪ ಮ ಗ ಮ. ಗಮ ಪ ಗಮ ಪ ಗಮ ಪ ನಿ ಸ ಗ ಸ. ಬೆಳಗಾದೆ ಬಂದು ನಿನ್ನ ಸಮೀಪ, ಮರುಳಾದೆ ಕಂಡು ಪ್ರೇಮ ಸ್ವರೂಪ. ಈ ನಿನ್ನ ಕಣ್ಣಲ್ಲಿ ಹೊಮ್ಮುವ ಮಿಂಚಲ್ಲಿ ಒಲವನ್ನೇ ನೋಡುತ್ತಾ ಸೋತೆ ನಾನು ಮಾರಾಯ. ಕೊಡುವೆ ನನ್ನ ಹೃದಯ, ಕೊಡುವೆ ನನ್ನ ಹೃದಯ. ವೆಲ್ಕಮ್ ಬ್ಯಾಕ್ ಕೇಳುಗರೆ. ಈಗ ನಮ್ಮ ಸಂವಾದ ಮುಂದುವರ್ಸೋಣ. ಜಯಂತ್ ಸರ್, ಈಗ ಇಲ್ಲಿ ನಿಮಗೆ ಮುಖ್ಯವಾಗಿ ಕೇಳಬೇಕೇನಂದ್ರೆ, ನಿಮ್ಮ ಮೊದಲ ಕವನ ಸಂಕಲನ ಬರೆದಿದ್ರಿ, ಅದಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದಿತ್ತು ಸರ್. ಆ ಕವನ ಸಂಕಲನ ಬರುವಗಿಂತ ಮುಂಚೆ ಮತ್ತು ಅದು ಬಂದ ಮೇಲೆ ನಿಮ್ಮ ಸಾಹಿತ್ಯ, ನಿಮ್ಮ ಬರವಣಿಗೆ ಶೈಲಿ ಅಥವಾ ನಿಮ್ಮ ಬರವಣಿಗೆ ಪ್ರಜ್ಞೆ ಇದರಲ್ಲಿ ಹೇಗೆ ಸರ್ ಬದಲಾವಣೆ ಏನಾದರೂ ಆಯ್ತಾ? ಇಲ್ಲ ಹಾಗೇನು ಇಲ್ಲ, ಆ ತರ ಬದಲಾವಣೆ ಆಗೋದಿಲ್ಲ ಅದು. ಯಾಕಂದ್ರೆ ಪ್ರಶಸ್ತಿಗಳೆಲ್ಲ ಅದು ನಮ್ಮ ಕ್ರಿಯೇಟಿವಿಟಿಗೆ ಅಥವಾ ನಮ್ಮ ಅನ್ವೇಷಣೆಗೆ ಸಂಬಂಧಪಟ್ಟ ಸಂಗತಿಗಳೇ ಅಲ್ಲ. ಅದು ನಮ್ಮಲ್ಲಿ ಕೆಲವು ತಪ್ಪು ಕಲ್ಪನೆ ಇದೆ. ಅಂದ್ರೆ ಅದು ಎಷ್ಟು ಆಗೋಗಿದೆ ಅಂದ್ರೆ ಪ್ರಶಸ್ತಿನೇ ಬರವಣಿಗೆಯ ಉದ್ದೇಶ ಅನ್ನೋ ತರ ಒಂದು ಮೂಢನಂಬಿಕೆ ಬಂದ್ಬಿಟ್ಟಿದೆ ಎಷ್ಟೋ ಹೊಸಬರಿಗೆ. ಅಂದ್ರೆ ಪ್ರಶಸ್ತಿ ಅಂದ್ರೆ ಅದಲ್ಲ, ಅದು ಪ್ರಶಸ್ತಿ ಬರೋದು ಹೇಗೆ ಅಂದ್ರೆ, ಅದು ಮತ್ತು ನನ್ನ ಹಳೆ ಉಪಮನೆ ಕೊಡ್ತೀನಿ. ಊರಲ್ಲಿ ಈಗ ಕ್ರಾಸ್ ಕಂಟ್ರಿ ರೇಸ್ ಅಂತ ಇರುತ್ತಲ್ವಾ, ಒಂದ್ ಕಡೆಯಿಂದ ನಮ್ಮ ಶಾಲೆಯಲ್ಲೆಲ್ಲ ಇರ್ತಿತ್ತು. ನಮ್ಮ ಶಾಲೆಯಿಂದ ಒಬ್ಬನು ಓಡ್ತಿದ್ದ, ಯಾವ್ದೋ ಸ್ಕೂಲ್ ಆಚೆಗೆ ಹೋಗ್ತಿದ್ದ, ಅಲ್ಲಿ ಸೈ ಮಾಡ್ತಿದ್ರು, ಅಲ್ಲಿಂದ ಮತ್ತೊಬ್ಬರೆಲ್ಲ ಗುಡ್ಡಕ್ಕೆ ಹೋಗ್ತಿದ್ದ. ಅಲ್ಲಿ ಬಂದು ಒಂದು ಕ್ರಾಸ್ ಕಂಟ್ರಿ ರೇಸ್ ಅಂತಿದ್ದು, ಒಂದು ಸುಮಾರು ಒಂದು 3 ಕಿಲೋಮೀಟರ್ ಓಡಿ ಮತ್ತೆ ತಿರುಗಿ ಶಾಲೆಗೆ ಬರ್ತಿದ್ದ. ಯಾರು ಮೊದಲು ಬರ್ತಾನೆ ಅವನಿಗೇನೋ ಬಹುಮಾನ, ಅದೆಲ್ಲ ಕರೆಕ್ಟ್. ಆದ್ರೆ ಅವ್ನು ಓಡ್ತಾ ಇರುವಾಗ ಏನಾಗ್ತಿತ್ತು, ಊರಲ್ಲಿ ಅಲ್ಲಲ್ಲಿ ಜನ ನಿಂತ್ಕೊಂಡು ಅವನಿಗೆ ಕಿತ್ಲೆ ಹಣ್ಣು ಕೊಡ್ತಿದ್ರು, ಮೋಸಂಬಿ ಹಣ್ಣು ಕೊಡ್ತಿದ್ರು, ಯಾರೊಬ್ನು ಲಿಂಬು ಶರ್ಬತ್ ಕೊಡ್ತಿದ್ದ. ಇವನು ಅದನ್ನು ಕುಡಿದು ಕೈ ಬೀಸಿ ನಗೆಯಾಡ್ತಾ ಥ್ಯಾಂಕ್ ಯು ಹೇಳಿ ಓಡ್ತಿದ್ದ. ಅವನು ಒಂದ್ ವೇಳೆ ಅವನು ಓಡೋದ್ ಬಿಟ್ಕೊಂಡು ಅವ್ರ ಜೊತೆಗೆ ನಿಂತ್ಕೊಂಡು ಸೆಲ್ಫಿ ತಕ್ಕೊಂಡು ಅಲ್ಲೇ ಇದ್ಬಿಟ್ರೆ ಅವನು ಮುಂದೆ ಓಡೋಕ್ ಆಗ್ತಿರ್ಲಿಲ್ಲ. ಈ ಪ್ರಶಸ್ತಿಗಳೆಲ್ಲ ಆತರ ಅಕ್ಕಪಕ್ಕದಲ್ಲಿ ನಿಂತ ಸಮಾಜ ಬಾಂಧವರು ಕೊಡುವಂತ ಪ್ರೋತ್ಸಾಹದ ಚಪ್ಪಳೆಗಳು, ಪ್ರೋತ್ಸಾಹದ ಲಿಂಬು ಸೋಡಾ, ಅದು ಅಷ್ಟೇ ಹೊರತು ಅದೊಂದು ಮಹಾದೊಡ್ಡ ಘನವಾದದ್ದು ಅಂತ ನಾನಂತೂ ಅನ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ಅದಕ್ಕೆ ಮತ್ತು ಬರೆಯುವವನಿಗೆ ಸಂಬಂಧನೇ ಇಲ್ಲ, ಅದು ಸಮಾಜಕ್ಕೆ ಸಂಬಂಧಪಟ್ಟ ವಿಷಯ. ಒಂದು ಸಮಾಜ ಕೆಲವು ರೋಲ್ ಮಾಡೆಲ್ಗಳನ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಕೆಲವೊಂದು ಗೌರವಗಳನ್ನ ಕೊಡ್ತಾ ಇರುತ್ತೆ, ಅದು ಸಮಾಜ ಕೊಡುವಂಥದ್ದು. ಅದು ಹೀಗಾಗಿ ಅದು ಅಂಥದ್ದೇನಲ್ಲ. ಆಮೇಲೆ ನಮಗೆ ಆ ವಯಸ್ಸಿನಲ್ಲಿ, ನಾನು ಅದು 19ನೇ ವಯಸ್ಸಲ್ಲಿ ನನಗೆ ಇದು ಬಂದಿತ್ತು, ಅಂಥದ್ದೇನೋ ವಿಶೇಷ ಅಂತ ಅನಿಸಿರ್ಲಿಲ್ಲ. ಯಾಕಂದ್ರೆ ಆ ವಯಸ್ಸಿನ ಸೆಳೆತಗಳೇ ಬೇರೆ ಇರ್ತವೆ. ಈ ಹದಿಹರೆಯದಲ್ಲಿ ಅಥವಾ ಒಂದು 20ನೇ ವಯಸ್ಸಲ್ಲಿ ನಮಗೆ ಬದುಕು ನಾನಾ ರೀತಿಯಲ್ಲಿ ಸೆಳಿತಾ ಇರ್ತದೆ.
ಅದು ಸಿನಿಮಾಗಳಿರ್ಬೋದು, ಓದೋದಿರ್ಬೋದು, ಬದುಕಿನ ಬಗೆಗಿನ ಬೇರೆ ಬೇರೆ ಏನೋ ನಮ್ಮ ಯೋಜನೆಗಳಿರ್ಬೋದು. ಇಂಥದ್ರಲ್ಲಿ ಇದು ಒಂದು ದೊಡ್ಡ ವಿಷಯ ಅಂತ ನಮ್ಗೆ ಅನ್ಸೋದೇ ಇಲ್ಲ. ಹೀಗಾಗಿ ನನಗದು ಆ ಥರ ಅದು ಕಾಡ್ಲಿಲ್ಲ. ಆಮೇಲೆ ನಮ್ಮಲ್ಲಿ ಒಂದು ಹೇಳ್ತಾರೆ, ಈ ಚಿಕನ್ ಪಾಕ್ಸ್, ಸ್ಮಾಲ್ ಪಾಕ್ಸ್ ಇವೆಲ್ಲ ಹೆಂಗಿದ್ದಾಗೆ ಆಗೋದ್ರೆ ಒಳ್ಳೇದು ಅಂತ ಸಣ್ಣಿರುವಾಗ, ಆಮೇಲೆ ಮತ್ತೆ ಆಗಲ್ಲಂತೆ. ಒಂದು ಡಾಕ್ಟರ್ ಹೇಳ್ತಾ ಇದ್ರು, ಸಣ್ಣ ಇರುವಾಗಲೇ ಚಿಕನ್ ಪಾಕ್ಸ್, ಸ್ಮಾಲ್ ಪಾಕ್ಸ್ ಎಲ್ಲ ಆಗಿ ಹೋದ್ರೆ ಮುಂದೆ ತೊಂದರೆ ಕೊಡಲ್ಲ. ಹೀಗಾಗಿ ಒಂದು ಸಣ್ಣ ಇರುವಾಗಲೇ ಇದೆಲ್ಲ ಆಗಿ ಹೋಗ್ಬಿಟ್ರೆ ಮತ್ತೆ ಅವುಗಳ ಬಾಧೆ ನಮ್ಗಷ್ಟು ಇರೋದಿಲ್ಲ. ಆಮೇಲೆ ನೀವು ಬಹಳ ಹೇಳಿದ್ರಿ, ಚೆನ್ನಾಗಿತ್ತು. ಧಾರವಾಡದಲ್ಲಿ ಎಲ್ಲ ಸಾಹಿತ್ಯಗಳಿದ್ರು ಅವಾಗ. ಹೌದು, ಅದ್ರ ಬಗ್ಗೆ ಒಂದು ಬೀಚಿ ಒಂದ್ಸಲ ಹೇಳಿದ್ರು. ಧಾರವಾಡ ಹೇಗಿತ್ತು ಅಂತಂದ್ರೆ, ಎಲ್ಲೇ ನಿಂತ್ಕೊಂಡು ಯಾರಾದ್ರೂ ಕಲ್ಲು ಹೋಗಿದ್ರೆ ಅದು ಒಬ್ಬ ಕವಿ ತಲೆ ಮೇಲೆ ಹೋಗಿ ಬೀಳ್ತದೆ ಅಂತ ಹೇಳಿ ಒಂದ್ಸಲ ಒಂದು ಭಾಷಣದಲ್ಲಿ ಹೇಳಿದ್ರು. ಅಲ್ಲಿ ಬೇಂದ್ರೆನೂ ಇದ್ರಂತೆ. ಬೇಂದ್ರೆ ಅವ್ರು ಬಿಡೋದಿಲ್ಲ, ಹಿಂಗೆಲ್ಲ ಯಾರಾದ್ರೂ ಹೇಳಿದ್ರೆ ಅವ್ರದ್ದು ಒಂದೇನೋ ವಿಶೇಷ ಇರ್ತದೆ. ಬೇಂದ್ರೆ ಅವ್ರು ಹೇಳಿದ್ರಂತೆ, ಹೌದಪ್ಪ, ಕಲ್ಲು ಹೊಡೆದ್ರೆ ಯಾರ ತಲೆ ಮೇಲೂ ಬೀಳ್ತದೆ, ಆದ್ರೆ ಕವಿಗೆ ತಲೆ ಇರೋದ್ರಿಂದ ಗೊತ್ತಾಗ್ತದೆ ಅಂತ ಹೇಳಿದ್ರು. ಇದು ಬೇಂದ್ರೆ ಅವರ ಅದ್ಭುತ ಶೈಲಿ ಸರ್ ಇದು. ಜಯಂತ್ ಸರ್, ಈಗ ನೀವು ವಿಜ್ಞಾನದ ವಿದ್ಯಾರ್ಥಿ, ಸಾಹಿತ್ಯ ಕಡೆಗೆ ಒಲವು ಯಾಕೆ? ನಿಮ್ಮ ತಂದೆಯವರು ವಿಮರ್ಶಕರು, ಅದಕ್ಕಾಗಿ ಏನಾದರೂ ನಿಮಗೆ ಸಾಹಿತ್ಯದ ಕಡೆ ಒಲವು ಬಂತು? ಅಲ್ಲ, ಅದು ಸಾಹಿತ್ಯ ಮತ್ತು ವಿಜ್ಞಾನ ಬೇರೆ ಅನ್ನೋದೇ ದೊಡ್ಡ ಮೂಢನಂಬಿಕೆ. ಅದು ಬೇರೆ ಅಲ್ವೇ ಅಲ್ಲ. ಸಾಹಿತ್ಯ ಇದೆ ಸೈನ್ಸ್, ಮತ್ತು ಸೈನ್ಸ್ ಕೂಡ ಒಂದು ಸಾಹಿತ್ಯ ಇದ್ದಂಗೆ. ಅಂದ್ರೆ ಅದು ಸೈನ್ಸು ಆರ್ಟು ಅಂತ ಬೇರೆ. ಅದೇನಾಗಿದೆ, ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಆರ್ಟ್ಸ್ ಮತ್ತು ಸೈನ್ಸ್ ಬೇರೆ ಮಾಡಿ ದೊಡ್ಡ ತಪ್ಪು ಮಾಡಿದ್ದಾರೆ ಮೊದಲಿಂದ. ಸೈನ್ಸ್ ಆರ್ಟು ಎರಡು ಅಭಿನ್ನ. ಅದು ಸೈನ್ಸ್ ಇದೆ ಆರ್ಟ್ ಅಂಡ್ ಆರ್ಟ್ ಇದೆ ಸೈನ್ಸ್. ಅದೇನದ ನೀವು ನೋಡಿ, ನಮ್ಮ ಕನ್ನಡದ ಮೇಜರ್ ಸಾಹಿತ್ಯಗಳನ್ನು ನೋಡಿದ್ದು, ಕುವೆಂಪು ಇರ್ಬೋದು, ಅವರಿಗೆ ಸೈನ್ಸ್ ಅಲ್ಲಿ ಆಸಕ್ತಿ ಇತ್ತು. ಅವರು ಥರ್ಮೋಡೈನಿಕ್ಸ್, ಕ್ವಾಂಟಮ್ ಫಿಸಿಕ್ಸ್ ಬಗ್ಗೆ ಅವರ ಅಳಿಯನಿಗೆ ಅವರು ತಿಳಿ ಹೇಳಿದಾರಂತೆ. ಅವರ ಅಳಿಯ ಚಿದಾನಂದ ಗೌಡರು ನನಗೆ ಹೇಳಿದ್ರು, ನನಗೆ ಕ್ವಾಂಟಮ್ ಫಿಸಿಕ್ಸ್ ಅರ್ಥ ಆಗ್ತಿರ್ಲಿಲ್ಲ, ಕುವೆಂಪು ನನಗೆ ತಿಳಿ ಹೇಳಿದ್ರು ಅಂತ ಹೇಳಿದ್ರು ಅವರು. ನಮ್ಮ ಶಿವರಾಮ್ ಕಾರಂತರು ಸೈನ್ಸಿನ ಎನ್ಸೈಕ್ಲೋಪೀಡಿಯಾನ ಆ ಕಾಲದಲ್ಲಿ ತಾವೇ ಸ್ವತಃ ಕೂತ್ ಮಾಡಿದ್ರು. ಬೇಂದ್ರೆ ಅವರಿಗೆ ಸೈನ್ಸ್ ಅಲ್ಲಿ, ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಆಸಕ್ತಿ ಇತ್ತು. ಅಂದ್ರೆ ಆಮೇಲೆ ನಮ್ಮ ಯಶವಂತ್ ಚಿತ್ತಾಲ್ ರೀತಿಯ ಪೊಲಿಮರ್ ಟೆಕ್ನಾಲಜಿಸ್ಟು, BGM ಸ್ವಾಮಿ ವಾಸ್ ಎ ಬಾಟನಿಸ್ಟು, ಕೆ ಎಸ್ ನಿಸಾರ್ ಅಹಮದ್ ಅವರು ಜಿಯಾಲಜಿಸ್ಟು. ಸೊ ಸೈನ್ಸ್ ಬೇರೆ, ಸಾಹಿತ್ಯ ಬೇರೆ ಅಲ್ವೇ ಇಲ್ಲ ಅದು. ಇನ್ಫ್ಯಾಕ್ಟ್ ಅದೆರಡು ಒಟ್ಟಿಗಿದ್ದಾಗ್ಲೇನೆ ಅದಕ್ಕೊಂದು ವ್ಯಾಪಕವಾದಂತಹ ಒಂದು ಇರಬೇಕು. ಹೀಗಾಗಿ ನನಗೆ ಸೈನ್ಸ್ ಅದು ಅಂದ್ರೆ ಇಟ್ಸ್ ಎ ಮೋಡ್ ಆಫ್ ಥಾಟ್. ಸಾಹಿತ್ಯದ ಮೂಲಕ ನೋಡಿದಾಗ, ಏನೋ ಒಂದು ಕವಿತೆ ಓದಿದಾಗ, ಅರೆ ಇದೇನೋ ಬೇರೆ ತರ ಇದೆಯಲ್ಲ ಅಂತ ಒಂದು ಈಗ ಒಂದು ರಾಮಾನುಜನ್ ಅವರ ಒಂದು ಸಾಲು, A.K. ರಾಮಾನುಜನ್ ಅವರ ಒಂದು ಸಾಲು, ನಾನು ಅದನ್ನು ಓದ್ದಾಗ ಮೈ ಜುಮ್ ಆಗ್ಬಿಡ್ತು ನನಗೆ. ಮೈ ಉರಿಯುವ ಕೋಪದಲ್ಲಿ ಹೊರಗೆ ಬಂದೆ, ಹೊರಗೆ ಕೆಂಡ ಸಂಪಿಗೆ ಮರ ಹೂ ಬಿಟ್ಟು ನಿಂತಿತ್ತು ಅಂತ. ಎರಡೇ ಲೈನ್. ಮೈ ಉರಿಯುವ ಕೋಪದಲ್ಲಿ ಹೊರಗೆ ಬಂದೆ, ಅಲ್ಲಿ ಕೆಂಡ ಸಂಪಿಗೆ ಮರ ಹೂ ಬಿಟ್ಟು ನಿಂತಿತ್ತು. ನೋಡಿ, ಮೈ ಉರಿಯುವ ಕೋಪ ಇವನಿಗೆ, ಅಲ್ಲಿ ಕೆಂಡ ಸಂಪಿಗೆ ಮರ, ಕೆಂಡ ಸಂಪಿಗೆ ಶಬ್ದದಲ್ಲಿ ಕೆಂಡ ಇದೆ. ಸೊ ಇದೆರಡರ ಒಂದು ಹೊಂದಾಣಿಕೆಯಲ್ಲಿ ಒಂದು ವಿಶಿಷ್ಟವಾದ, ಅನಿರ್ವಚನೀಯವಾದಂತಹದ್ದು ಒಂದು ಅನುಭವ ನನಗೆ ಬಂತು. ಆಗ ನನಗನಿಸ್ತು, ಇದೇನೋ ಬೇರೆನೇ ಇದೆ. ಕಾವ್ಯ ಅಂದ್ರೆ ಇದು ಬೇರೆನೇ ಇದೆ. ಕಾವ್ಯ ಅಂದ್ರೆ ಬರೀ ಸೂರ್ಯೋದಯದ ವರ್ಣನೆ, ಕಾವ್ಯ ಅಂದ್ರೆ ಬರೀ ದೋಣಿ ಸಾಗಲಿ ಬುದ್ಧೆ ಹೋಗಲಿ ಅಲ್ಲ. ಕಾವ್ಯ ಅಂದ್ರೆ ಅರ್ಥ ಆಗದ, ಆದ್ರೆ ಅನುಭವ ಆಗಬಹುದಾದಂಥದ್ದು ಏನೋ ಒಂದಿದೆ ಅಂತ ಅದ್ರ ಹುಡುಕಾಟ ಶುರುವಾಯ್ತು ನನಗೆ. ಹೀಗಾಗಿ ಆಯ್ತು. ಆಮೇಲೆ ಸಾಹಿತಿಗಳು, ಮನೆಯಲ್ಲಿ ಸಾಹಿತ್ಯ ಇದ್ದಾಗ ಮಕ್ಕಳಿಗೆ ಸಾಹಿತ್ಯದಲ್ಲಿ ಅಂತ ಆಸಕ್ತಿ ಇರೋದಿಲ್ಲ. ಯಾಕಂದ್ರೆ ಮನೆಯಲ್ಲಿ ಅಜೀರ್ಣ ಆಗುವಷ್ಟು ಸಾಹಿತ್ಯ ಇರ್ತದೆ. ಬರೀ ಸಾಹಿತಿಗಳು ಬಂದು ನಮ್ಮ ಮನೆಗೆ ಬಂದು ಮಾತಾಡ್ತಿದ್ರು. ನನಗದು ನೋಡಿ ಬೇಜಾರು ಬರ್ತಿತ್ತು. ಈ ಸಾಹಿತಿಗಳು ಇರೋದೇ ಬರೀ ಮಾತಾಡ್ಲಿಕ್ಕೆ ಅನ್ಕೊಂಡಿದ್ದೆ ನಾನು. ಬರೀ ಮಾತಾಡ್ತಾರೆ ಇವರು, ಮತ್ತೇನೂ ಮಾಡೋದಿಲ್ಲ ಅಂತ. ಸೊ ಹೀಗಾಗಿ ಸಾಹಿತ್ಯಗಳಿದ್ದಾಗ ಮನೆ ತುಂಬಾ ಪುಸ್ತಕ, ಮನೆ ತುಂಬಾ ಸಾಹಿತ್ಯ ಇರ್ತದೆ. ಸಾಹಿತಿಗಳ ಮಕ್ಕಳಿಗೆ ಸಾಹಿತ್ಯ ಆಗಬೇಕು ಅಂತ ಖಂಡಿತ ಅನ್ಸಿರೋದಿಲ್ಲ. ಆದ್ರೆ ನಾನು 10th ಆದ್ಮೇಲೆ ನಾನು ಕುಮಟಾಕ್ ಹೋದ್ನಲ್ಲ, ಕುಮಟಾ ಕಾಲೇಜಿಗೆ ಹಾಸ್ಟೆಲ್ಗೆ ಹೋದಾಗ, ಅಲ್ಲಿ ಹೋದ್ಮೇಲೆ ನನಗೆ ಸಾಹಿತ್ಯದ ಪ್ರೇಮ ಆಯ್ತು. ಯಾಕಂದ್ರೆ ಅದಕ್ಕೊಂದು ಕಲ್ಚರ್ ಶಾಕ್ ಇದೆ. ಅಂದ್ರೆ ಸಣ್ಣಿರುವಾಗ ನಮ್ಗೇನಾಗಿತ್ತು, ಕನ್ನಡ ಮೀಡಿಯಂನಲ್ಲಿ ಇದ್ವಿ 10th ತನಕ. ಕಾಲೇಜಿಗೆ ಹೋದ ತಕ್ಷಣ ಇಂಗ್ಲಿಷ್ ಮೀಡಿಯಂ, ಏನೂ ಗೊತ್ತಾಗೋದಿಲ್ಲ. PUC ಇಂದ ಟೆನ್ಷನ್, ಹಾಸ್ಟೆಲ್ ವಾಸ, ಮನೆ ವಾಸದಿಂದ ಹಾಸ್ಟೆಲ್ ವಾಸ, ಕನ್ನಡ ಮೀಡಿಯಂ ಇಂದ ಇಂಗ್ಲಿಷ್ ಮೀಡಿಯಂ. ಹೀಗಾಗಿ ಒಂದು ಸಣ್ಣ ಊರಿನಿಂದ ದೊಡ್ಡ ಊರು, ಒಂದು ರೀತಿ ಮುಪ್ಪುರಿಯಾದಂತ ಒಂದು ಟೆನ್ಷನ್, ಸೆನ್ಸ್ ಆಫ್ ಒಂದು ಇನ್ಕಂಪ್ಲೀಟ್ನೆಸ್, ಒಂದು ಭಯ. ಅಂಥದ್ರಲ್ಲಿ ಏನಾಯ್ತು ಅಂದ್ರೆ, ಸಾಹಿತ್ಯದಲ್ಲಿ ಲೈಬ್ರರಿಗೆ ಹೋಗೋದು, ಓದೋದು, ಅಲ್ಲಿ ಡಿಬೇಟ್ ಅಲ್ಲಿ ಭಾಗವಹಿಸೋದು, ಕವಿತೆ ಬರೆಯೋದು, ಆವಾಗ ಒಂಥರ ಸೆಲ್ಫ್ ಎಸ್ಟೀಮಿಗೆ ಒಳ್ಳೇದಾಯ್ತು, ಆತ್ಮವಿಶ್ವಾಸಕ್ಕೆ. ನನಗೆ ಇಂಗ್ಲಿಷ್ ಬರ್ತಿದ್ರೆ ಏನಾಯ್ತು, ನಾನು ಕನ್ನಡ ಕವಿತೆ ಓದಬಲ್ಲೆ. ಇಂಗ್ಲಿಷ್ ಬರ್ತಿದ್ರೆ ಏನಾಯ್ತು, ನಾನು ಕನ್ನಡದಲ್ಲಿ ಭಾಷಣ ಮಾಡಬಲ್ಲೆ. ಈ ತರದ ಒಂದು ಅಲ್ಟ್ರಿಗೋ, ಒಂದು ಒಳಗಿನ ಒಂದು ಸೆಲ್ಫ್ ಎಸ್ಟೀಮಿಗೆ ಕನ್ನಡದಿಂದ ತುಂಬಾ ಪುಷ್ಟಿ ಸಿಕ್ತು. ಹೀಗಾಗಿ ನಾನು ಕನ್ನಡ ಸಾಹಿತ್ಯದಲ್ಲಿ ತೊಡಗಿಕೊಂಡೆ ಅಂತ ನನಗೆ ಅನಿಸ್ತದೆ. ಆ ರೀತಿಯಲ್ಲಿ ಬಂದಂತಹ ಒಂದು ನನ್ನ ಜರ್ನಿಯ ಅವಿಭಾಜ್ಯ ಅಂಗವಾಗಿ ಬಂದಂತಹ ಒಂದು ಪ್ರೀತಿ ಅದು. ಒಂದ್ಸಲ ಪ್ರೀತಿ ಸಾಹಿತ್ಯದ ಆದ್ಮೇಲೆ ಅದು ಲೈಫ್ ಲಾಂಗ್. ಅದು
ಅದು ನಿಮ್ಗೆ ಗೊತ್ತೇ ಇದೆ. ಆ ಥರ ಆಯಿತು. ಸರ್, ಮುಂದೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ಇನ್ನೊಬ್ರು ನಿಮ್ಮನ್ನ ಮಾತಾಡ್ಸೋಕೆ ಕಾಯ್ತಾ ಇದ್ದಾರೆ ಸರ್. ಅವರನ್ನು ಅನ್ಮ್ಯೂಟ್ ಮಾಡ್ತೀನಿ ಈಗ. ಡಾಕ್ಟರ್ ಗಣೇಶ್ ಸರ್ ನಮಸ್ತೆ. ನಾನು ದಾವಣಗೆರೆಯಿಂದ ಗಣೇಶ್ ಅಂತ ಮಾತಾಡ್ತಾ ಇರೋದು. ತಮ್ಮ ಸಾಹಿತ್ಯದ ಪ್ರೇಮಿ ನಾನು. ಸರ್, ಒಂದು ಪ್ರಶ್ನೆ. ವಿಜ್ಞಾನದ ಬಗ್ಗೆ ತಾವು ಬಯೋಕೆಮಿಸ್ಟ್ರಿ ಮಾಡಿರೋರು, ವಿಜ್ಞಾನದ ಬರವಣಿಗೆಯನ್ನ ಯಾಕೆ ತಾವು ಕೈಗೆತ್ತಿಕೊಳ್ಳಿಲ್ಲ? ಯಾಕಂದ್ರೆ ನಾನು ಅಂತ ಒಳ್ಳೆ ವಿಜ್ಞಾನದ ವಿದ್ಯಾರ್ಥಿ ಅಲ್ಲ. ಅಂದ್ರೆ ವಿಜ್ಞಾನವನ್ನು ನಮ್ಗೆಲ್ಲ ಏನಾಯ್ತು ಅಂದ್ರೆ ಆ ಕಾಲಕ್ಕೆ ಬರೀ ನಾವೆಲ್ಲ ಮಾರ್ಕ್ಸ್ಗಾಗಿ ವಿಜ್ಞಾನ ತರ ಆಗೋಯ್ತು ಹೊರತು ಅದನ್ನ ನಿಜವಾಗಿ ಆ ವಿಜ್ಞಾನದ ಒಳಸುಳಿಗಳೇನು, ವಿಜ್ಞಾನದ ಒಂದು ಬೆಂಟ್ ಆಫ್ ಮೈಂಡ್ ಅಂತೀವಿ, ವಿಜ್ಞಾನ ಒಂದು ಸಂವೇದನೆಯಾಗಿ ನನ್ನಲ್ಲಿ ಅಷ್ಟು ಬೆಳೆದು ಬರಲಿಲ್ಲ. ವಿಜ್ಞಾನ ಒಂದು ಸಬ್ಜೆಕ್ಟ್ ಆಗಿ ಕಲಿತೆ ನಾನು, ಒಳ್ಳೆ ರೀತಿಯಿಂದ ನಾನು ಮಾರ್ಕ್ಸ್ ಪಡ್ತಾ ಇದ್ದೆ ಇಲ್ಲ, ಹೌದು. ಆದ್ರೆ ಆ ವಿಜ್ಞಾನದ ಬರವಣಿಗೆ ಮಾಡೋದಕ್ಕೆ ವಿಶೇಷವಾದದ್ದೇನೋ ಒಂದು ವೈಜ್ಞಾನಿಕವಾದಂತದ್ದೇನೋ ಬೇಕು ನಮ್ಮ ಮನಸ್ಸಲ್ಲಿ. ಅದರ ಬಗ್ಗೆ ಒಂದು ಅನ್ವೇಷಣೆ ಬೇಕು. ವೈಜ್ಞಾನಿಕ ಅನ್ವೇಷಣೆ ನಮ್ಮ ಮನಸ್ಸಿನ ಅಂಗವಾಗಿರ್ಬೇಕು. ಅಥವಾ ಈ ನಮಗೆ ಲಭ್ಯ ಇರುವಂತಹ ವಿಜ್ಞಾನ ಮಾಹಿತಿಯನ್ನ ತರ್ಜುಮೆ ಮಾಡಿ ಬರೆಯೋದು ಅದು ಬೇರೆ, ಅದಲ್ಲ ನಾನು ಹೇಳೋದು. ಆದ್ರೆ ನಮ್ಮಲ್ಲಿ ಬರಿತಾ ಇರುವಂತಹ ನಾಗೇಶ್ ಹೆಗಡೆ ಅವರಾಗ್ಲಿ, ಆಗ BGL ಸ್ವಾಮಿ ಬರಿತಾ ಇದ್ರು, ಪೂರ್ಣಚಂದ್ರ ತೇಜಸ್ವಿ, ಅಷ್ಟೇ ಆಗಿ ಶಿವರಾಮ್ ಕಾರಂತರು ಅವರು ವಿಶ್ವದ ವಿಶೇಷಗಳ ಬಗ್ಗೆ ಅವರು ವಾಲ್ಯೂಮ್ಸ್ ಗಳನ್ನೇ ಬರೆದ್ರು. ಅದನ್ನೆಲ್ಲ ಆ ಥರದ ಒಂದು ಏನೋ ಒಂದು ಟೆಂಪರ್ಮೆಂಟು ಮತ್ತು ಸೆನ್ಸಿಬಿಲಿಟಿ ನನಗೆ ಇರಲಿಲ್ಲ. ಐ ವಾಸ್ ನಾಟ್ ಎಕ್ವಿಪ್ಡ್ ಫಾರ್ ಇಟ್ ಅಂತ ಅನ್ಸುತ್ತೆ. ಇಲ್ಲಿದ್ರೆ ಐ ವುಡ್ ಹ್ಯಾವ್ ರಿಯಲಿ ಟ್ರೈಡ್. ನಾನು ಐ ಹ್ಯಾಡ್ ದಟ್ ಏನೋ ಒಂದು ನನಗೆ ಆ ವಿಷಯದಲ್ಲಿ ನಾನು ಐ ಆಮ್ ನಾಟ್ ಕಾಂಪಿಟೆಂಟ್, ಐ ಆಮ್ ನಾಟ್ ಎಕ್ವಿಪ್ಡ್ ಟು ರೈಟ್ ಅಬೌಟ್ ಸೈನ್ಸ್ ಅಂತ ನನಗೆ ಈಗಲೂ ಅನಿಸಿದೆ. ಅದಕ್ಕಾಗಿ ನಾನು ಅದರಲ್ಲಿ ಬರೀಲಿಲ್ಲ. ಸರ್, ತಮ್ಮ ಎಲ್ಲ ಕಥೆಗಳಲ್ಲಿ ಬರೋ ಪಾತ್ರಗಳೆಲ್ಲ ತುಂಬಾ ಜೀವಂತಿಕೆ ತುಂಬಿಕೊಂಡಿರ್ತವೆ ಮತ್ತು ಮಾನವೀಯ ಮುಖವನ್ನ ಅನಾವರಣ ಮಾಡ್ತವೆ, ಒಂದು ಗಾಢವಾದಂತ ಚಿತ್ರಣವನ್ನ ಮೂಡಿಸ್ತವೆ. ಅದ್ರ ಬಗ್ಗೆ ಹೇಳಿ ಸರ್. ಅದು ನಾನು ಹೇಳೋದು ಅದು ದ ಥಿಂಗ್ ಈಸ್, ನಾವು ಬದುಕನ್ನ ಪ್ರೀತಿಸಿದ್ರೆ, ನಾವು ಬದುಕನ್ನ ಇಂಟೆನ್ಸ್ ಆಗಿ ಬದುಕಿದ್ರೆ ಅಷ್ಟೇ ಸಾಕು. ಅದು ನಮ್ಮ ಕೃತಿಗಳಲ್ಲಿ ಬರವಣಿಗೆಯಲ್ಲಿ ಖಂಡಿತ ಬರ್ತದೆ. ಅಂದ್ರೆ ನಾವು ಲೇಖಕರಾಗಿ ಬದುಕುವುದಕ್ಕಿಂತ ಬದುಕುವವರಾಗಿ ಬರೆಯಬೇಕು. ಅಂದ್ರೆ ನಾನು ಲೇಖಕ ಅಂತ ಬದುಕೋದಕ್ಕಿಂತ ನಾನು ಬದುಕುವ ಆಗಿ ಬರಿಬೇಕು. ಆವಾಗ ಅದು ಸರಿ ಹೋಗ್ತದೆ. ನಾನು ಲೇಖಕ, ಅದಕ್ಕಾಗಿ ನಾನು ವಸ್ತುಗಳನ್ನು ಹುಡ್ಕೊಂಡು ಹೋಗ್ತೇನೆ ಅಂತ ನಾನು ಒಬ್ಬ ಲೇಖಕ ಅನ್ನುವ ಒಂದು ಪ್ರಿವಿಲೇಜ್ಡ್ ಪೊಸಿಷನ್ ಅಲ್ಲಿ ಇದ್ರೆ ಯು ವಿಲ್ ನಾಟ್ ಸಿ ಎನಿಥಿಂಗ್. ನಾನು ಉಳಿದವರಿಗಿಂತ ಭಿನ್ನ, ನಾನು ಲೇಖಕ, ನನಗೇನೋ ಮಹಾ ದೃಷ್ಟಿ ಇದೆ, ನನಗೇನೋ ಮಹಾ ಕೌಶಲ ಇದೆ ಅಂತ ಹೇಳಿ ಅನ್ಕೊಂಡ್ಬಿಟ್ರೆ ನಮಗೆ ಪ್ರಪಂಚದ ಯಾವ ವಿವರಗಳು, ಯಾವ ನೋಟಗಳು ನಮಗೆ ಕಾಣೋದೇ ಇಲ್ಲ. ಅದ್ರ ಬದಲು ನಾನು ಈ ಬದುಕಿನ ವಿಶಾಲ ಮನುಜ ಲೋಕದ ಹೆಣಿಗೆಯ, ಜೀವಲೋಕದ ಹೆಣಿಗೆಯ ಒಂದು ತಂತಿ, ಒಂದು ಕೊಂಡಿ, ಒಂದು ಅಂಗ ಅಂತ ಅನ್ಕೊಂಡ ಕೂಡ್ಲೆ, ನಮ್ಮ ಕಾಲು ನೆಲಕ್ಕೆ ಸ್ಪರ್ಶ ಆದ ಕೂಡ್ಲೆ ನಮಗೆ ಈ ಪ್ರಪಂಚದ, ಈ ಮನುಷ್ಯ ಲೋಕದ ವಿಸ್ಮಯಗಳು ಕಾಣೋಕೆ ಶುರುವಾಗ್ತವೆ. ಬಸ್ ಸ್ಟಾಪಿನಲ್ಲಿ ಒಂದು ಕಿಟಕಿಯಲ್ಲಿ ನೋಡಿದಂತ ಒಂದು ಮುಖ, ಒಬ್ಬ ವೃದ್ಧನ ಮುಖ ಇರ್ಬೋದು, ಅದು ಒಂದೇ ಸೆಕೆಂಡ್ ಅಲ್ಲಿ ಆ ಟ್ರೈನು ನಿಮ್ಮೆದುರಿಗೆ ಹಾದಿರುವಾಗ ಆ ಒಂದು ಮುಖ ನಿಮಗೆ ಲೈಫ್ ಲಾಂಗ್ ಕಾಡ್ಬೋದು. ಇಡೀ ಲೈಫ್ ಆ ಮುಖ ನಿಮ್ಮನ್ನು ಕಾಡ್ಬೋದು. ಆತ ಯಾರು, ಏನಿದ್ದ ಗೊತ್ತಿಲ್ಲ, ಅವನ ಏನೋ ಒಂದು ಅಳಲು ನಿಮ್ಮನ್ನು ಕಾಡ್ಬೋದು. ಹೀಗೆ ಬದುಕಿನಲ್ಲಿ ನಾವು ನಮ್ಮನ್ನ ಪೂರ್ತಿಯಾಗಿ ಕಳೆದುಕೊಂಡಾಗ, ಅನಾಮಿಕರಾಗಿ ಕಳೆದುಕೊಂಡಾಗ, ಅನಾಮಿಕತೆ ಬಹಳ ಮುಖ್ಯ. ಅದು ನಾವು ಬರೆಯೋದೇ ಅನಾಮಿಕರಾಗೋದಕ್ಕೆ, ಎನಾನಿಮಿಟಿ. ನಾವು ನಮ್ಮ ಬಯೋಡಾಟಾ, ನಮ್ಮ ವಿಳಾಸ, ನಮ್ಮ ಯೂಸರ್ ID, ಆ ID ಎಲ್ಲರಿಂದ ಬಿಡುಗಡೆ ಆಗೋದಕ್ಕೆ ನಾವು ಬರೆಯೋದು. ಅಲ್ಲಿ ಹೋದಾಗ ನಾವು ವಿಶಾಲವಾದ ಒಂದು ಮನುಜ ಲೋಕದೊಂದಿಗೆ ಒಂದಾಗ್ತೇವೆ. ಆವಾಗ ನಮಗೆ ಆ ಮನುಷ್ಯ ಲಕ್ಷಣಗಳು ಕಾಣ್ತವೆ. ಹಾಗೆ ಆದಾಗ ಅದು ನಮ್ಮ ಜೀವದ ಭಾಗ ಆಗ್ಬಿಡ್ತದೆ. ನಿಮಗೆ ಕನಸು ಬಿಡ್ತದೋ ಇಲ್ಲೋ, ಹೇಗೆ ಆ ಕನಸು ಬೀಳೋದು ಅದೇ ರೀತಿ ನಿಮ್ಮ ಮನಸ್ಸಿನ ಜಾಗದಿಂದ ನಿಮ್ಮ ಕನಸುಗಳು ಬರ್ತಾವೋ, ಮನಸ್ಸಿನ ಅದೇ ಜಾಗದಿಂದನೇ ಸಾಹಿತ್ಯ ಬರ್ತದೆ. ಅದೇ ಪ್ರತಿಮೆಗಳೇ, ಅದೇ ಜನಗಳೇ ಬೇರೆ ಬೇರೆ ರೂಪ ತಾಳಿ ಬರ್ತಾರೆ. ಅದೆಲ್ಲದರ ಮೂಲ ಬದುಕನ್ನ ಅನ್ಕಂಡೀಷನಲ್ ಆಗಿ ಅನುಭವಿಸೋದು. ಅಷ್ಟೇ ನಾನು ಹೇಳಬಲ್ಲೆ. ಸರ್, ಎಲ್ಲ ದೊಡ್ಡ ದೊಡ್ಡ ಶಹರಗಳಲ್ಲಿರ್ತಕ್ಕಂಥ ಅನಾಮಿಕ ವ್ಯಕ್ತಿಗಳನ್ನೆಲ್ಲ ಒಂದು ಮೂರ್ತ ರೂಪವಾಗಿ ತಮ್ಮ ಕಥೆಗಳಲ್ಲಿ ತಗೊಂಡ್ಬಂದಿದ್ದೀರಿ. ಬಹಳ ನಿಮ್ಮನ್ನ ಪ್ರಭಾವಿಸಿದ್ದನ್ನ ಓದುಗರಿಗೂ ಕೂಡ ಪ್ರಭಾವಿಸುವಂತೆ ಮಾಡಿದ್ದೀರಿ. ಕೊನೆಯದಾಗಿ ಒಂದು ಪ್ರಶ್ನೆ. ಈ ಕರೋನಾ ಸಮಯದಲ್ಲಿ ತಮ್ಮ ಒಂದು ಕವಿತೆಯ ಸಾಲು ನೆನಪಾಗ್ತದೆ. ಹರಕು ನೋಟಿನಂತೆ ಜೀವ ಕದ್ದು ದಾಟುತ್ತಿದೆ ಮತ್ತೊಂದು ದಿನದ ಕೈಗೆ. ಪ್ರತಿಯೊಂದು ದಿನನೂ ಕೂಡ ಹೊಸ ದಿನವಾಗಿ ಅನುಭವಿಸಬೇಕಾದಂತ ಪರಿಸ್ಥಿತಿಯಲ್ಲಿ ತಮ್ಮ ಕೊರೋನಾ ಅನುಭವಕ್ಕೆ ಈ ಸಾಲು ಹೊಂದುತ್ತದೆ ಅಂತ ಅನಿಸ್ತದೆ. ಹೌದು ಸರ್. ಅಂದ್ರೆ ಒಂದು ರೀತಿ ನೀವು ಪ್ರೀತಿಯಿಂದ ನನ್ನ ಓದಿದ್ದೀರಿ. ಆಮೇಲೆ ಎಲ್ಲ ನೋಡಿ, ಒಬ್ಬ ಲೇಖಕನು ಕೂಡ ಮೂಲಭೂತವಾಗಿ ಓದುಗ. ಅದನ್ನ ನಾವು ನೆಟ್ಬಿಟ್ಕೋಬೇಕು. ಹೀಗಾಗಿ ನಾವೆಲ್ಲ ಒಂದೇ.
ಒಬ್ಬ ಲೇಖಕ ಸ್ವಲ್ಪ ಮೊದಲು ಬರೆದಿರ್ತಾನೆ ಅದನ್ನ ಅಷ್ಟೇ. ಅಂದ್ರೆ ಎಲ್ಲ ಲೇಖಕನು ಹುಟ್ಟೋದು ಓದುವಿಕೆಯಲ್ಲೇ. ನಾನು ಹೇಳ್ದಲ್ಲ, ನಾನು ರಾಮಾನುಜನ್ ಅವರ ಪದ್ಯ ಓದಿ ನಾನು ಬರಿಬೇಕು ಅಂತ ಅನಿಸ್ತಾ ಅಂತ, ಅಂದ್ರೆ ಅವರ ಕೃತಿಗಳನ್ನೆಲ್ಲ ಓದಿ. ಹಾಗೆ ನಾವು ಓದುವುದರಿಂದಲೇ ನಾವು ಲೇಖಕರಾಗ್ತೇವೆ. ಹೀಗಾಗಿ ನಿಮ್ಮಂತ ಓದುಗರು ಸಿಕ್ಕರೆ ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರು ಸಿಕ್ಕಿದ ಹಾಗೆ ಅದು. ಯಾಕಂದ್ರೆ ನಾವೆಲ್ಲ ಕಲೆಕ್ಟಿವ್ ಆಗಿ ಇರುವಂತ ಒಂದು ಮನಸ್ಸಿನ ಸಾಹಿತ್ಯದ ನಿಜವಾದ ಶಕ್ತಿ ಹೊರತು ಅದು LIC ಏಜೆನ್ಸಿ ತರ ಒಬ್ಬನೇ ಮಾಡೋದಲ್ಲ. ಅದು ನಾನೊಬ್ಬನೇ ನಂದೆಷ್ಟು ನಿನ್ನ ಪಾಲಿಸಿ ನನ್ನ ಪಾಲಿಸಿ ಅದಲ್ಲ. ಅದೆಲ್ಲ ನಾವೆಲ್ಲ ಸೇರಿ ಇರುವಂತ ಒಂದು ವ್ಯಾಪಕವಾದಂತ ಒಂದು ಮಾನಸ ಸರೋವರ ಇದೆ. ಅದು ಎಲ್ಲರಿಗೂ ದಕ್ಕುವಂಥದ್ದು, ಎಲ್ಲರಿಗೂ ಎಟಕುವಂಥದ್ದು ಮತ್ತು ಬದುಕನ್ನ ತುಂಬಾ ಸಹ್ಯ ಮಾಡುವಂಥದ್ದು. ಸೊ ಅದರಲ್ಲಿ ನೀವಿರೋದಕ್ಕೆ, ನನ್ನ ಪ್ರೀತಿಯಿಂದ ಓದಿದ್ದಕ್ಕೆ ಧನ್ಯವಾದಗಳು ಗಣೇಶ್ ಅವರೇ. ತುಂಬಾ ಧನ್ಯವಾದಗಳು ಸರ್, ತಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಸಂವಾದ ಮುಂದುವರಿಸುವ ಮುಂಚೆ ಜಯಂತರ ಒಂದು ಮಧುರ ಗೀತೆಯನ್ನು ಕೇಳೋಣ. ಆಕಾಶ ನೀನೆ ನೀಡೊಂದು ಗೂಡು ಬಂತೀಗ ಪ್ರೀತಿ ಹಾರಿ, ತಂಗಾಳಿ ನೀನೆ ನೀಡೊಂದು ಹಾಡು ಕಂಡಿತು ಕಾಲು ದಾರಿ. ಒಂದಾದ ಜೀವ ಹೂವಾಗುವಂತೆ ಎಂದು ಕಾಪಾಡಲಿ ಪ್ರೀತಿಯ ಅಂಬಾರಿ. ಆಕಾಶ ನೀನೆ ನೀಡೊಂದು ಗೂಡು ಬಂತೀಗ ಪ್ರೀತಿ ಹಾರಿ. ಕಣ್ಣಿರೆ ಲೋಕವೆಲ್ಲ ಹಂದರ ಭಾವ ಒಂದೇ ಆಗಿರೆ, ಬೇಕೆ ಬೇರೆ ಭಾಷಾಂತರ. ಎದೆಯಿಂದ ಹೊರ ಹೋಗೋ ಸಿರಲ್ಲ ಕನಸಾಗಲಿ, ಈ ಪ್ರೀತಿ ಜೊತೆಯಲ್ಲೇ ಒಂದೊಂದು ನನಸಾಗಲಿ. ಕೊನೆಯಿಲ್ಲದ ಕುಶಲೋಪರಿ ಪ್ರೀತಿಯ ಅಂಬಾರಿ. ಆಕಾಶ ನೀನೆ ನೀಡೊಂದು ಗೂಡು ಬಂತೀಗ ಪ್ರೀತಿ ಹಾರಿ, ತಂಗಾಳಿ ನೀನೆ ನೀಡೊಂದು ಹಾಡು ಕಂಡಿತು ಕಾಲು ದಾರಿ. ಕಾಣದಂತ ಹೊಸ್ತಿಲು ದೂರದಿಂದ ಬಾಯಂದಿದೆ, ಪೆದ್ದು ಮುದ್ದು ಜೋಡಿಗೆ ಸಿಕ್ಕ ಪ್ರೀತಿ ಸೊಗಸಾಗಿದೆ. ಆ ಸೂರ್ಯ ಸರಿದಾಗ ಈ ಪ್ರೇಮ ರೋಮಾಂಚನ, ಮುಸ್ಸಂಜೆ ಕವಿದಾಗ ಈ ಪ್ರೇಮ ನೀಲಾಂಜನ. ಮುಂದರಿಯುವ ಕಾದ
ಕಾದಂಬರಿ ಪ್ರೀತಿಯಂಬಾರಿ ಆಕಾಶ ನೀನೆ ನೀಡೊಂದು ಗೋಡು ಬಂತಿಗ ಪ್ರೀತಿ ಹಾರಿ ತಂಗಾಳಿ ನೀನೆ ನೀಡೊಂದು ಹಾಡು ಕಂಡಿತು ಕಾಲು ದಾರಿ ಒಂದಾದ ಜೀವ ಹೂವಾಗುವಂತೆ ಎಂದು ಕಾಪಾಡಲಿ ಪ್ರೀತಿಯಂಬಾರಿ. ವೆಲ್ಕಮ್ ಬ್ಯಾಕ್ ಕೇಳುಗರೆ. ಈಗ ನಮ್ಮ ಸಂವಾದ ಮುಂದುವರ್ಸೋಣ. ಸೊ ಜಯಂತ್ ಸರ್, ಇನ್ನೊಂದು ವಿಷಯ ಅಂದರೆ, ಈಗ ನೀವು ಬರೆಯೋಕ್ಕೆ ಶುರು ಮಾಡಿದಂಥ ಕಾಲದಲ್ಲಿ ಆಗ ನಿಮ್ಮ ಒಡನಾಟದಲ್ಲಿದ್ದವರು ಎಲ್ಲರೂ ಬಂಡಾಯ, ನವ್ಯ ಮತ್ತು ದಲಿತ ಸಾಹಿತ್ಯ, ಈ ಥರ ಎಲ್ಲ ಸಾಹಿತ್ಯಗಳು ಉತ್ತುಂಗದಲ್ಲಿದ್ದಂಥ ಸಮಯ. ಸೊ ನಿಮ್ಮ ಮೇಲೆ ಏನು ಈ ಒಂದು ನವ್ಯ ಆಗಲಿ ಬಂಡಾಯ ಆಗಲಿ ಇದರ ಪ್ರಭಾವ ನಿಮ್ಮ ಮೇಲೆ ಇರಲಿಲ್ವೋ, ಅಥವಾ ನೀವು ಡೆಲಿಬ್ರೇಟ್ಲಿ ಇದನ್ನು ಬಿಟ್ಟು ಬೇರೆ ಬರಿಬೇಕು ಅಂತ ಎಫರ್ಟ್ ಮಾಡಿ ಬರಿತಾ ಇದ್ರು, ಹೇಗೆ ಸರ್ ಇದು? ಇಲ್ಲ, ಅದು ಒಂದ್ ರೀತಿ ಅಲ್ಲ, ಅಂತ ಒಂದಿಷ್ಟು ಹಠ ಇರ್ತದೆ. ಅಂದ್ರೆ ನಾವು ಎಲ್ಲ ಕಡೆಯಿಂದಲೂ ಪ್ರಭಾವಿತರಾಗಿರ್ತೀವಿ. ಬದುಕು ಅನ್ನೋದು ದೊಡ್ಡ ಪ್ರಭಾವಗಳ ಒಂದು ಮಿಶ್ರಣ. ನಾವೆಲ್ಲ ಪ್ರಭಾವಿತರೇ. ನಾವು ಎಲ್ಲರ ಪ್ರಭಾವ ಇರ್ತದೆ. ಅದು ಬರೀ ಕಾವ್ಯದ ಪ್ರಭಾವ ಇರುವುದಿಲ್ಲ, ನಮ್ಮ ಬಸ್ ಸ್ಟ್ಯಾಂಡಿನ ಕಂಟ್ರೋಲರ್ ಪ್ರಭಾವನೂ ಇರ್ತದೆ, ನಮ್ಮನ್ನು ಶಾಲೆ ಬಸ್ಸಿನ ಡ್ರೈವರ್ ಪ್ರಭಾವ ಇರ್ತದೆ, ನಮ್ಮ ಮೇಸ್ಟ್ರುಗಳ ಪ್ರಭಾವ ಇರ್ತದೆ, ನಮ್ಮ PT ಮಾಸ್ಟರ್ ಪ್ರಭಾವ ಇರ್ತದೆ, ನಮ್ಮ ಪಕ್ಕದ ಮನೆಯವರು. ಅಂದ್ರೆ ನಮ್ಮನ್ನ ಒಬ್ಬ ಲೇಖಕನನ್ನ ಅಥವಾ ಯಾವುದೇ ಒಬ್ಬ ವ್ಯಕ್ತಿಯನ್ನ, ಕೆಲವರು ನಾವು ಲೇಖಕನ ಕೂಡ ಒಂದು ಸ್ಪೆಷಲ್ ಅನ್ಕೊಂಡ್ಬಿಡ್ತೀವಿ. ನೀವೆಲ್ಲರೂ ಲೇಖಕರಾಗೋದಿತ್ತು, ನೀವು ಬರೆದಿಲ್ಲ ಅಷ್ಟೇ ನಾನು ಹೇಳೋದು. ಸೊ ಅದು ಪ್ರಭಾವ ಅನ್ನೋದು ಆ ಥರ ಹೇಳಿ ಮಾಡಿಸೋದು ಇರೋದಿಲ್ಲ ಅದು. ಆದ್ರೆ ನೀವು ಹೇಳಿದಂತೆ 70ರ ದಶಕದಲ್ಲಿ ನವ್ಯದ ಭರಾಟೆ ಮುಗಿಲಿಕ್ಕೆ ಬಂದು ಬಂಡಾಯ ಶುರುವಾಗಿ ಅದೆಲ್ಲ ಸಾಮಾಜಿಕವಾದ ಡೈಮೆನ್ಷನ್ನು. ಆದ್ರೆ ನನ್ನ ಮಟ್ಟಿಗೆ ಹೇಳೋದಾದ್ರೆ ಯಾವುದೇ ಲೇಖಕನಿಗೆ, ಯಾವುದೇ ಕಾಲದ ಲೇಖಕನಿಗೆ ನವೋದಯದ ಒಂದು ಭಾವತೀವ್ರತೆ, ನವ್ಯದ ಒಂದು ಪ್ರಾಮಾಣಿಕತೆ, ಬಂಡಾಯದ ಸಮಾಜಶೀಲತೆ ಮತ್ತು ದಲಿತದ ಒಂದು ಆತ್ಮ ಸಂಹಿತೆಯ ಒಂದು ಗಾಢವಾದಂತಹ ಒಂದು ಆತ್ಮಜಾಗೃತಿಯ ಒಂದು ಪ್ರಜ್ಞೆ ಒಟ್ಟಿಗೆ ಬೇಕಾಗ್ತದೆ. ಈಗ ನೋಡಿ, ಅದನ್ನು ಯಾರು G. ರಾಜಶೇಖರ್ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಒಂದು 40 ವರ್ಷದಲ್ಲಿ ಇವೆಲ್ಲ ಮೂಮೆಂಟ್ಗಳು ಬಂದಿದ್ದು. 60ರ ದಶಕದಲ್ಲಿ ನವೋದಯ ಇತ್ತು, 70ರ ದಶಕದಲ್ಲಿ ಅಲ್ಲ 50-60ರಲ್ಲಿ ನವೋದಯ ಇತ್ತು, 60-70ರಲ್ಲಿ ನವ್ಯ ಬಂತು, 70-80ರಲ್ಲಿ ಬಂಡಾಯ ಬಂತು. ಅಂದ್ರೆ ಒಬ್ಬ ಮನುಷ್ಯನ ಆಯಸ್ಸು ಕೂಡ ಅಲ್ಲ ಅದು, ಅದಕ್ಕಿಂತ ಸಣ್ಣದಲ್ಲಿ 3 ಚಳವಳಿಗಳಾಗಬಹುದು. ಸೊ ಅವು ಇಮ್ಯಾಜಿನ್ ಮಾಡಿ. ಅಂದ್ರೆ ಇದರ ಅರ್ಥ ಅದು ಅಷ್ಟಕ್ಕೆ ಅದು ನಾವು ಕಟ್ನಿಟ್ಟಾಗಿರ್ಬೇಕು ಅಂತಲ್ಲ. ಅವೆಲ್ಲವುಗಳು ಕೂಡ ಎಲ್ಲ ಲೇಖಕರಿಗೂ ಎಲ್ಲ ಬರಹಗಾರರಿಗೂ ಅನಿವಾರ್ಯವಾದವು. ಒಂದೊಂದು ಘಟ್ಟದಲ್ಲಿ ಒಂದೊಂದು ಪ್ರಾಮುಖ್ಯತೆ ಪಡೀತು. ಉದಾಹರಣೆಗೆ ಬಂಡಾಯ ಕಾವ್ಯ ನೀವು ತಗೊಂಡ್ರೆ ಅದರ ಸ್ಟ್ರಕ್ಚರು, ಅದರ ಬರವಣಿಗೆಯಲ್ಲಿ ನವ್ಯದ ಅಂಶಗಳು ಇವೆ. ಅದೇ ರೀತಿ ಅದರ ಒಂದು ಭಾವ ತೀವ್ರತೆಯಲ್ಲಿ ಕೂಡ ನವೋದಯದ ಅಂಶನೂ ಇದೆ. ಆದ್ರೆ ಇಲ್ಲಿ ಸಮಾಜಶೀಲತ ವಿಷಯಗಳು ಮುಖ್ಯ ಆದವು ಅಲ್ಲಿ. ಅದಕ್ಕಾಗಿ ಅದರ ಮೇಲೆ ಪ್ರಾಮುಖ್ಯತೆ ಬಂತು, ಕಂಟೆಂಟ್ ಮೇಲೆ ಪ್ರಾಮುಖ್ಯತೆ ಹೋಯಿತು. ಸೊ ಒಕ್ಕಣಿಕೆ ಮತ್ತು ಕಂಟೆಂಟ್ ಅಂದ್ರೆ ಅದೆರಡರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಯ್ಕೆಗಳು ಅಥವಾ ಪ್ರಯಾರಿಟಿಗಳು ಚೇಂಜ್ ಆಗ್ತಾ ಹೋಗುದು. ಹೀಗಾಗಿ ಆ ರೀತಿಯ ಮಾರ್ಗಗಳು ಮತ್ತೆ ಅವೆಲ್ಲ ಏನು ಗೊತ್ತಾ ಸುನಾಗ್ ಅವರೇ, ಈಗ ಬಾಟನಿ ಇದೆಯಲ್ವಾ, ಬಾಟನಿಯಲ್ಲಿ ಮೂಲಿಕೆ, ಪೊದರು, ಮರ ಅಂತ ವಿಂಗಡಣೆ ಇದೆ ಅಲ್ವಾ. ಮೂಲಿಕೆ, ಶ್ರಬ್ ಮತ್ತೆ ಟ್ರೀಸ್ ಅಂತ ಅಂಬಿಕೆ ಇದೆ. ಅದು ಯಾರು ಮಾಡ್ಕೊಂಡಿದ್ದು? ಅದು ಬಾಟನಿಸ್ಟ್ ಮಾಡ್ಕೊಂಡಿದ್ದು. ಬಾಟನಿಸ್ಟ್ಗಳು, ಸಸ್ಯಶಾಸ್ತ್ರಜ್ಞರು ಅದನ್ನ ಏನೋ ಸ್ಟಡಿ ಮಾಡಿ ಅರ್ಥ ಮಾಡ್ಕೊಂಡಿರೋದು. ಅದು ಸಸ್ಯಗಳಿಗೆ ಗೊತ್ತಾ? ಹೌದು ಹೌದು ಸರ್, ಸಸ್ಯಗಳಿಗೂ ಅದು ಸಸ್ಯಗಳಿಗೆ ಗೊತ್ತಿಲ್ಲ. ಈಗ ಸಪೋಸ್ ಮೂಲಿಕೆ, ನಾನು ನಾಳೆಯಿಂದ ಮುಳ್ಳನ್ನು ಬಿಡುತ್ತೇನೆ ಅಂತ ಯಾರೋ ಒಂದು ಗುಲಾಬಿ ಗಿಡ, ನನಗೆ ಮುಳ್ಳಿನ ನಡುವಿನ ಗುಲಾಬಿ ಅಂತಾರೆ, ನಾನು ನಾಳೆಯಿಂದ ಮುಳ್ಳೇ ಬಿಡುವುದಿಲ್ಲ ಅಂತ ಹೇಳುವುದಿಲ್ಲ ಅದು. ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟ ವಿಷಯನೇ ಅಲ್ಲ ಅದು ಸಸ್ಯಶಾಸ್ತ್ರಜ್ಞರಿಗೆ ಸಂಬಂಧಪಟ್ಟ ವಿಷಯ. ಅದು ಸಸ್ಯಗಳ ಕೆಲಸ ನೆಲದ ಸಾರವನ್ನು ಹೀರಿಕೊಂಡು, ಇವತ್ತಿನ ಮಾಯಿಶ್ಚರ್ ಅನ್ನು ಹೀರಿಕೊಂಡು ಇವತ್ತಿನ ಗಾಳಿ, ಇವತ್ತಿನ ಸೂರ್ಯನ ಕಡೆಗೆ ಅರಳೋದು ಅಷ್ಟೇ. ಅದು ಸಾಹಿತ್ಯನೂ ಹಾಗೆ ಮಾಡ್ತಾ ಇರೋದು. ಅದನ್ನ ಅಧ್ಯಯನದ ಅನುಕೂಲಕ್ಕೆ ಅಂತ ಹೇಳಿ ಈ ರೀತಿ ವರ್ಗೀಕರಣ ಮಾಡ್ತಾರೆ. ಹೀಗಾಗಿ ಅದು ಕಟ್ನಿಟ್ಟಾಗಿ ಇದು ಮುಗಿದಿದ್ದು ಇದು ಮುಗಿದಿದ್ದು ಅಂತ ಹೇಳುವಷ್ಟು ಸರಳವಾಗಿ ಇರೋದಿಲ್ಲ ಅದು.
ಆ ರೀತಿಯಲ್ಲಿ ನನಗೆ ನೀವು ಹೇಳಿದ ಹಾಗೆ ನಾನು ಈ 3 ಸುಳಿಗೂ ಸಿಗದೆ ಹೋಗ್ಲಿಕ್ಕೆ ನನ್ನನ್ನು ಮುಂಬೈ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮುಂಬೈ ನನ್ನನ್ನ ಓಪನ್ ಮಾಡಿ ಕಂಪ್ಲೀಟ್ ವಿಶಾಲವಾದಂತಹ ಒಂದು ಮನುಜ ಪ್ರಪಂಚದಲ್ಲಿ ಬಿಟ್ಟುಬಿಡ್ತು. ಹೀಗಾಗಿ ಅಲ್ಲಿ ನನಗೆ ಇದೆಲ್ಲವನ್ನು ಮೀರಿದಂಥ ಒಂದು ಬಹಳ ಮತ್ತು ಮಮತೆ ಮತ್ತು ಸಮತೆಗಳ ದೊಡ್ಡ ಒಂದು ಆಗರವಾಗಿ ನನಗೆ ಅದನ್ನ ನೋಡೋಕ್ಕಾಯ್ತು. ಹೀಗಾಗಿ ನನಗೆ ಮನುಷ್ಯ ಬಹಳ ಮುಖ್ಯವೆನಿಸ್ಬಿಟ್ಟ. ಪ್ರತಿಯೊಬ್ಬ ವ್ಯಕ್ತಿಯೂ ಒಬ್ಬ ಅನನ್ಯ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು 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 ಅನನ್ಯವಾದ ಕಥೆ ಇದೆ ಅಥವಾ ಏನೋ ಹೇಳೋದಕ್ಕಿದೆ. ಮತ್ತು ಒಬ್ಬ ವ್ಯಕ್ತಿಯಿಂದ ಅದು ಆಗುವಂಥದ್ದಲ್ಲ, ನಾವೆಲ್ಲ ಸೇರಿದಾಗಲೇ ಒಬ್ಬ ಮನುಷ್ಯ ಅಂತ. ಅಂದ್ರೆ ಈ ಜಿಗ್ಸಾ ಪಜಲ್ ನೋಡಿ, ಜಿಗ್ಸಾ ಪಜಲ್ ನಲ್ಲಿ ಸಣ್ಣ 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 ಚೂರು ಇರ್ತದೆ, ಆ ಚೂರು ಚೂರು ಸೇರ್ಸ್ತಾ 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 ಒಂದು ದೊಡ್ಡ ಪಿಕ್ಚರ್ ನಮಗೆ ಸಿಗ್ತದೆ. ಹಾಗೆಯೇ ಮನುಷ್ಯ ಅಂತ ಒಬ್ಬ ಇದ್ರೆ ಅವನ ಒಂದೊಂದು ಚೂರು ಒಬ್ಬೊಬ್ಬನ ಕೈಲಿದೆ, ಒಬ್ಬೊಬ್ಬನ ಸಾಹಿತಿ ಕೈಲಿದೆ, ಒಬ್ಬೊಬ್ಬನ ವ್ಯಕ್ತಿ ಕೈಲಿದೆ. ಆ ಚೂರುಗಳು ಸಮೀಪ ಬಂದಷ್ಟು ಅದರ ಪರಿಕಲ್ಪನೆ ಆಳವಾಗ್ತಾ ಹೋಗ್ತದೆ ಮತ್ತು ಸ್ಪಷ್ಟವಾಗ್ತಾ ಹೋಗ್ತದೆ. ಅದಕ್ಕಾಗಿ ಅದೊಂದು ಕಲೆಕ್ಟಿವ್ ಮೈಂಡಿನ ಎಕ್ಸ್ಪ್ರೆಷನ್ ಅಂತಾನೆ ನಾನು ನಂಬ್ತೇನೆ ಸಾಹಿತ್ಯವನ್ನು ಹೊರತು ಐಸೋಲೇಷನ್ ನಲ್ಲಿ ವೈಯಕ್ತಿಕ ಉತ್ಕರ್ಷದ, ವೈಯಕ್ತಿಕ ಸಾಧನೆಯ, ವೈಯಕ್ತಿಕ ಪ್ರಶಸ್ತಿಗಳ, ವೈಯಕ್ತಿಕ ಬಯೋಡಾಟಾಗಳ ಚಟುವಟಿಕೆ ಅಲ್ಲ. ಅದು ಎಲ್ಲ ಸೇರಿ ಏನನ್ನು ಹುಡುಕೋದು. ಹೇಗೆ ಮೆಡಿಕಲ್ ಸೈನ್ಸ್ ಅಲ್ಲಿ ನೋಡಿ, ಒಬ್ಬ ಐ ಸ್ಪೆಷಲಿಸ್ಟ್ ಇರ್ತಾನೆ, ಒಬ್ಬನ ಬೋನ್ ಸ್ಪೆಷಲಿಸ್ಟ್ ಇರ್ತಾನೆ. ನಿಮ್ಮ UK ಅಲ್ಲಂತೂ ಡಾಕ್ಟರ್ಗಳದ್ದೇ ರಾಜ್ಯ. ಅಲ್ಲಿ ನಮ್ಮ ಕನ್ನಡಿಗರೇ ದೊಡ್ಡ ದೊಡ್ಡ ಡಾಕ್ಟರ್ಗಳು, ಅವರಿಗೆಲ್ಲ ದೊಡ್ಡ ನಮಸ್ಕಾರ. ಈ ಎಲ್ಲ ಸ್ಪೆಷಲಿಸ್ಟ್ಗಳು ಸೇರಿ ಮಾಡ್ತಾ ಇರೋದೇನು ಅಂತಂದ್ರೆ ಮನುಷ್ಯನನ್ನ ಅರ್ಥ ಮಾಡಿಕೊಂಡು ಅವನ ಯಾತನೆಯನ್ನ ಕಡಿಮೆ ಮಾಡ್ಲಿಕ್ಕೆ ಬರೋದು. ಸೊ ಮೆಡಿಕಲ್ಗೂ ಮತ್ತು ಸಾಹಿತ್ಯಕ್ಕೂ ಅಂತ ಡಿಫರೆನ್ಸ್ ಇಲ್ಲ. ಇಲ್ಲೂ ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ತಮ್ಮ ತಮ್ಮ ಕಿಟಕಿಯನ್ನು ತೆರೆದು ಮನುಷ್ಯನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ, ಅಷ್ಟೇ ಅಂತ ನನಗನ್ಸುತ್ತೆ. ತುಂಬಾ ಒಳಹುಗಳನ್ನ ಕೊಟ್ಟಿದ್ದೀರಿ ಸರ್. ಸರ್, ನಮ್ಮ ಇನ್ನೊಬ್ರು ಕಾಯ್ತಾ ಇದ್ದಾರೆ ನಿಮ್ ಜೊತೆ ಮಾತಾಡೋಕೆ, ಅವ್ರನ್ನ ಅನ್ಮ್ಯೂಟ್ ಮಾಡ್ತೀನಿ ಸರ್. ನಾನು ಶ್ರೀಧರ್. ನಮ್ದು ಊರು ಶಂಕರನಾರಾಯಣ, ಕುಂದಾಪುರ ತಾಲೂಕಾಗುತ್ತೆ. ಸದ್ಯಕ್ಕೆ UK ಅಲ್ಲಿ ಒಂದು 8 ವರ್ಷ ಇದ್ದೀನಿ. ಸದ್ಯಕ್ಕೆ ಲಂಡನ್ ನಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅದೇ ಈ ಮೊದಲೇ ತುಂಬಾ ಜನ ಹಲವು ಪ್ರಶ್ನೆಗಳನ್ನ ಕೇಳಿದ್ರು, ತುಂಬಾ ಜನ ಉತ್ತರನೂ ಹೇಳಿದ್ದಾರೆ. ನಾನು ಈಗ ಹೊಸದಾಗಿ ಏನ್ ಕೇಳಕ್ಕೆ ಉಳಿದಿದೆ ಅಂತ ಗೊತ್ತಿಲ್ಲ. ಅಂದ್ರೆ ಅದ್ರ ಅರ್ಥ ನಿಮ್ ಕನ್ನಡದ ಕೊಡುಗೆಗಳು ಇರ್ಬಹುದು, ಅಥವಾ ನಿಮ್ಮ ವ್ಯಕ್ತಿ ವಿಶೇಷಗಳಿರ್ಬಹುದು, ಅಥವಾ ನಿಮ್ಮ ಕನ್ನಡದ ಸಾಧನೆಗಳಿರ್ಬಹುದು, ಅದೆಲ್ಲ ಚರ್ಚೆ ಆಗಿದೆ ಅಂತಲ್ಲ. ನನ್ನ ಅಧ್ಯಯನದ ಕೊರತೆ ಇರ್ಬಹುದು, ನನ್ನ ಜ್ಞಾನದ ಪರಿಮಿತಿಯಲ್ಲಿ ಏನ್ ಕೇಳ್ಬೋದು ಅಂತ ಅಷ್ಟೇ ಯೋಚಿಸ್ತಾ ಇದ್ದೆ. ಒಂದ್ ಹೇಳ್ಬೇಕಂದ್ರೆ ನಿಮ್ಮ ಹಾಡುಗಳು ಬಹಳ ಇಷ್ಟ ಆಗುತ್ತೆ. ಎಲ್ಲರೂ ತುಂಬಾ ಜನ ನಿಮ್ ಫ್ಯಾನ್ಸ್ ಇದ್ದಾರೆ, ನಂಗೂ ಬಹಳ ಇಷ್ಟ ಆಗುತ್ತೆ. ಅದ್ರಲ್ಲಿ ನೀವು ಪ್ರಕಟಪಡಿಸ್ತಕ್ಕಂಥ ಜೀವನ ಪ್ರೀತಿ ಇರ್ಬೋದು, ಜೀವನದ ಅನುಭವಗಳಿರ್ಬೋದು, ಮತ್ತೆ ಬಹುಮುಖ್ಯವಾಗಿ ನೀವು ಬಳಸ್ತಕ್ಕಂಥ ಭಾಷೆ ಅದು ಬಹಳ ಸರಳವಾಗಿರುತ್ತೆ, ಸುಂದರವಾಗಿರುತ್ತೆ. ಕೆಲವೊಂದು ಶಬ್ದಗಳು ಬಹಳ ಡೀಪ್ ಮೀನಿಂಗ್ ಆಗಿ ಉಪಯೋಗಿಸ್ತೀರಿ. ಅದು ಬಹಳ ಹಾಡು ಕೇಳೋಕ್ಕೂ ತುಂಬಾ ಸಂತೋಷ ಆಗುತ್ತೆ, ತುಂಬಾ ಮೀನಿಂಗ್ಫುಲ್ ಆಗಿರುತ್ತೆ. ಅದು ಕೆಲವೊಂದು ಹಾಡುಗಳು ತುಂಬಾ ಫೇಮಸ್ ಆಗಿದೆ. ಅದು ನಾನು ಎಕ್ಸ್ಕ್ಲೂಸಿವ್ ಹೇಳ್ಬೇಕಾಗಿಲ್ಲ. ಮುಂಗಾರು ಮಳೆ ಇರ್ಬೋದು, ಮಿಲನದ್ ಇರ್ಬೋದು, ಗಾಳಿಪಟದ್ ಇರ್ಬೋದು, ತುಂಬಾ ಚೆನ್ನಾಗಿ ಬರ್ದಿರ. ತುಂಬಾ ಧನ್ಯವಾದಗಳು. ಆಮೇಲೆ ಒಂದ್ ಪ್ರಶ್ನೆ, ಅದು ಅದೇ ಮಿಂಚಾಗಿ ನೀನು ಬರಲು. ಇದು ನೀವು ಅದೇ ಮೊದಲು ಫಸ್ಟ್ ಆಫ್ ಆಲ್ ನಾನು ಕೆಲವೊಂದು ನೋಡ್ತಾ ಇದ್ದೆ ನಿಮ್ಮ ಬಗ್ಗೆ. ನಾನು ನಿಜವಾಗ್ಲೂ ನಿಮ್ಗೆ ಅಪ್ರಿಷಿಯೇಟ್ ಮಾಡಬೇಕು. ನಿಮ್ಗೆ 19ನೇ ವಯಸ್ಸಲ್ಲೇ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು ಅಂತ ಗೊತ್ತಾಯ್ತು. ಅದೇ ರಂಗದೊಂದಿಷ್ಟು ದೂರ ಅಂತ ಹೇಳಿ. ಅದು ಐ ಥಿಂಕ್ ಗ್ರೇಟ್ ಅಚೀವ್ಮೆಂಟ್ ಸರ್. ಥ್ಯಾಂಕ್ ಯು, ವೆರಿ ಕಂಗ್ರ್ಯಾಚುಲೇಷನ್ಸ್. ಆಮೇಲೆ ನೀವು ಅದೇ ಸಾಹಿತ್ಯನೂ ಬರ್ದಿದ್ದೀರಿ, ಆಮೇಲೆ ಸಿನಿಮಾಗೂ ಈಗ ಹಾಡುಗಳು ಬರಿಬೋದು, ಡೈಲಾಗ್ಸ್ ಬರೀತೀರಾ, ಹೀಗೆಲ್ಲ ಇದೆ. ಈಗ ನಿಮ್ ಸಾಹಿತ್ಯ ಬರೀಬೇಕಾದ್ರೆ ನಿಮ್ಗೆ ಆಯ್ಕೆಗಳು ಅನಿಮಿತವಾಗಿರ್ತದೆ. ನಿಮ್ದೇ ಚಾಯ್ಸ್, ಎಂಡ್ ಟು ಎಂಡ್. ಇಂಥ ಸ್ಟೋರಿ ಇರ್ಬೋದು, ಸ್ಟೋರಿ ಲೈನ್ ಇರ್ಬೋದು, ಎಲ್ಲದೂ ನೀವೇ ಆಯ್ಕೆ ಮಾಡ್ತೀರಿ. ಅದೇ ಈಗ ಸಿನಿಮಾ ಹಾಡು ಬರಿಬೇಕಾದ್ರೆ ನಿಮ್ಗೆ ಡೈರೆಕ್ಟರ್ ಹೇಳ್ತಕ್ಕಂಥದ್ದು ಯಾವ್ದೊಂದು ಇಂಥದ್ದೇ ಸಂದರ್ಭ ಅಂತಿರುತ್ತೆ, ಇಂಥದ್ದೇ ಹಿನ್ನೆಲೆ ಇರುತ್ತೆ, ಇಂಥದ್ದೇ ಸಂಗೀತ ಇರುತ್ತೆ. ಅಲ್ಲಿ ಬಹಳ ಒಂದು ಸೀಮಿತವಾದ ಆಯ್ಕೆಗಳಿರ್ತವೆ ನಿಮ್ಗೆ. ಇದೆರಡನ್ನು ಬಂದಾಗ ಯಾವ್ದು ನಿಮ್ಗೆ ಕಂಫರ್ಟ್ ಆಗುತ್ತೆ, ಯಾವ್ದು ಈಸಿ ಅನ್ಸುತ್ತಾ, ಯಾವ್ದು ಎಂಜಾಯ್ ಮಾಡ್ತೀರಾ ಜಾಸ್ತಿ ಅಂತ ಒಂದು ಪ್ರಶ್ನೆ ಬಂತು. ಥ್ಯಾಂಕ್ ಯು ಪ್ರೀತಿಯಿಂದ ಕೇಳಿದ್ದೀರಾ. ಹೌದು, ಇದು ತುಂಬಾ ಜನನು ಈ ತರ ಕೇಳ್ತಾರೆ. ಅಂದ್ರೆ ಯಾಕಂದ್ರೆ ಅದು ಕ್ರಿಯೇಟಿವ್ ಲಿಟ್ರೇಚರ್ ಅಂದ್ರೆ ನನಗೆ ಮತ್ತು ಬದುಕಿಗೆ ಸಂಬಂಧಪಟ್ಟದ್ದು ಡೈರೆಕ್ಟ್ ಆಗಿ. ಇದು ಹಾಗೆಲ್ಲ ಒಂದು ಪ್ರಾಡಕ್ಟಿಗೆ ಸಂಬಂಧಪಟ್ಟಂತ ಒಂದು ಸಬ್ ಯೂನಿಟ್ ಆಗಿ ಕೆಲಸ ಮಾಡುವಂತಹದ್ದು. ಇದರಲ್ಲಿ ನಿಮ್ಮ ಕ್ರಿಯೇಟಿವಿಟಿ ಎಲ್ಲೋಯ್ತು ಹೋಗ್ತದೆ ನಿಮ್ಗೇನು ಅಂತ ನಿಮ್ಮ. ಬಟ್ ನನ್ಗೆ ಪ್ರಕಾರ ಅಂದ್ರೆ ಇದಕ್ಕೆ ಬೇಕಾಗುವ ಕ್ರಿಯೇಟಿವಿಟಿನೇ ಬೇರೆ ಇದೆ, ಇದಕ್ಕೆ ಬೇಕಾಗಿರುವ ಸ್ಕಿಲ್ಗಳೇ ಬೇರೆ ಇದೆ, ಇಲ್ಲಿ ಸಿಗುವ ಮಜಾನೇ ಬೇರೆ ಇದೆ. ಯಾಕಂದ್ರೆ ಒಂಥರ ಇಂಟ್ರೆಸ್ಟಿಂಗ್ ಅದು. ಯಾಕಂದ್ರೆ ಪ್ರೀ ಟ್ಯೂನಿಗೆ ಮತ್ತೆ ಬರೀ ಸನ್ನಿವೇಶ ಮಾತ್ರ ಅಲ್ಲ, ಟ್ಯೂನ್ ಕೂಡ ಮೊದಲೇ ಕಂಪೋಸ್ ಆಗಿರುತ್ತೆ. ಅದು ನಮ್ಮ ಹರಿಕೃಷ್ಣನೋ, ಮನೋಮೂರ್ತಿನೋ, ಅಥವಾ ರುಂಜನ್ಜನ್ಯನೋ, ಅಥವಾ ಚರಣ್ಣೋ, ಇವರು ಮೊದಲೇ ಮಾಡಿದ ಟ್ಯೂನ್ ಅನ್ನ ನಮ್ಗೆ ಕೊಡ್ಲಾಗುತ್ತೆ. ಆ ಟ್ಯೂನ್ ಅನ್ನ ಅದು ಲಾಲ 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 ಅಂತ ಇರುತ್ತೆ, ಅಥವಾ ಒಂದು ಇನ್ಸ್ಟ್ರೂಮೆಂಟಲ್ ಇರುತ್ತೆ.
ಆ ಟ್ಯೂನ್ ಅನ್ನ ಕೇಳಿ 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 ನಾವು ಅವರು ಹೇಳಿದ ಸನ್ನಿವೇಶಕ್ಕೆ ಇಲ್ಲಿ ಹಾಡನ್ನ ಬರಿಬೇಕು. ಸೊ ಹಾಡು ಹಸೆ ಅಂತವಲ್ಲ, ಅದಕ್ಕಾಗಿ ನಾನು ಇದಕ್ಕೆ ಹಾಡು ಹೊಸೆ ಅಂತ ಕರಿತೀನಿ, ಯಾಕಂದ್ರೆ ಹೊಸೆಯೋದು ಇದು ಹಾಡು ಹೊಸೆಯೋದು. ಸೊ ಈ ಹಾಡು ಹೊಸೆ ಅದಕ್ಕೆ ಒಂದು ರೀತಿ ಮಜಾ ಆಗಬೇಕು, ಯಾಕಂದ್ರೆ ಬಹಳ ಇಟ್ಸ್ ನಾಟ್ ಈಸಿ. ನಾನು ನನ್ನ ಕವಿತೆಯನ್ನ ಒಂದು ಅರ್ಧ ದಿವಸದಲ್ಲಿ ಬರಿತೀನಿ, ನನ್ನ ಒಂದು ಕಥೆಯನ್ನ ಒಂದು 3 ದಿವಸದಲ್ಲಿ ಬರಿತೀನಿ ನಾನು ನನ್ನ ಸಾಹಿತ್ಯದ ಕಥೆಯನ್ನ. ಆದ್ರೆ ಇಲ್ಲಿ ಒಂದು ಹಾಡಿಗೆ ನಾನು 15-20 ದಿವಸ ನಾನು ಒದ್ದಾಡಿದ್ದೆ. ಒಂದು ಮಿಂಚಾಗಿ ನೀನು ಬರಲು ಹಾಡಿಗೆ ನಾನು 3 ವಾರ ಒದ್ದಾಡಿದ್ದೀನಿ, ಆ ಟ್ಯೂನಿಗೆ ಬೇಕಾದ್ದೇನೋ ಒಂದು ಸಿಗ್ತಾ ಇಲ್ವಲ್ಲ ಅಂತ. ಹೀಗಾಗಿ ಈ ಸ್ಕಿಲ್ಲಿನ ಮಜಗಳೇ ಬೇರೆ. ಅದು ಒಂಥರ ಒಂದು ಸಣ್ಣ ಗೇಮ್ ಇದ್ದಂಗೆ, ಅದು ಸಣ್ಣ ಈ ಕ್ರಾಸ್ ವರ್ಡ್ಸ್ ಬಿಡಿಸಿದಂಗೆ. ಅದು ಕ್ರಾಸ್ ವರ್ಡ್ಸ್ ಬಿಡಿಸುವಾಗ ನೋಡಿ, ಒಂದು ರೈಟ್ ಶಬ್ದ ಸಿಕ್ಕಿದ ತಕ್ಷಣ ದ ಕ್ರಾಸ್ ವರ್ಡ್ ಈಸ್ ಕಂಪ್ಲೀಟ್ ಅಂಡ್ ಯು ಫೀಲ್ ಸೋ ಗುಡ್ ಅಬೌಟ್ ಇಟ್. ಇದು ಒಂದು ರೀತಿ ಬೇರೆ ತರದ ಕ್ರಾಸ್ ವರ್ಡ್. ಆ ಟ್ಯೂನ್ ಏನೋ ಹೇಳ್ತಾ ಇರುತ್ತೆ, ಆ ಟ್ಯೂನ್ ಹೇಳ್ತಾ ಇರೋ ಭಾವನೆಗಳು. ಮತ್ತೆ ಮತ್ತೊಂದೇನಂದ್ರೆ ಇಲ್ಲಿರೋದು ಬರೀ ಪ್ರೀತಿನೇ. ನೋಡಿ ಎಂತ ದೊಡ್ಡ ಚಾಲೆಂಜ್ ಅಂದ್ರೆ, ಕ್ಯಾನ್ ಯು ಬಿಲೀವ್, ಈಗ ನಾನು ಇದನ್ನು ಎಷ್ಟೋ ಕಡೆ ಹೇಳಿದ್ದೀನಿ, ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ. ನಾನು ಸಿನಿಮಾ ಹಾಡು ಬರೆಯೋ ತನಕ, ಅದು ಇತ್ತೀಚೆಗೆ ಹ್ಯಾಪನ್ ಜಸ್ಟ್ 15 years ago, ಅಲ್ಲಿ ತನಕ ಅಂದ್ರೆ ಐ ರೋಟ್ ಮೈ ಇದು ಅನಿಸುತ್ತಿದೆ ಅಟ್ ಮೈ ಏಜ್ ಆಫ್ 50 ಆಲ್ಮೋಸ್ಟ್. ಸೊ ಅಲ್ಲಿ ತನಕ ನಾನು ಈ ಸಿನಿಮಾ ಲಿರಿಸಿಸ್ಟ್ಗಳನ್ನೆಲ್ಲ ತುಂಬಾ ಉಡಾಫೆ ಅಂತಾನೆ ನೋಡ್ತಿದ್ದೆ. ಯಾರು ಬೇಕಾದ್ರೂ ಬರಿಬಹುದಲ್ಲ ಈ ಹಾಡುಗಳನ್ನ, ಬಾನಲ್ಲೂ ನೀನೆ, ಬೈಲಲ್ಲೂ ನೀನೆ, ರೋಡಲ್ಲೂ ನೀನೆ, ಮನೆಯಲ್ಲೂ ನೀನೆ, ಟೇಬಲ್ ಮೇಲೂ ನೀನೆ, ಹೀಗೆ ಒಂದ್ಸಲ ಐಡಿಯಾ ಸಿಕ್ಕಿದ್ರೆ ಬರ್ಕೊಂಡು ಹೋಗ್ಬೋದಲ್ಲ, ಅದಲ್ಲೇನು ವಿಶೇಷ ಅಂತ ಅನ್ಕೊಂಡಿದ್ದೆ. ಆದ್ರೆ ಯಾವತ್ತಿಂದ ನಾನು ಹಾಡು ಬರೆಯೋಕೆ ಶುರು ಮಾಡಿದ್ನೋ, ನನಗೆ ನಮ್ಮ ದೇಶದ ಎಲ್ಲಾ ಲಿರಿಸಿಸ್ಟ್ಗಳ ಮೇಲೆ ನಿಜವಾದ ಪ್ರೀತಿ ಮತ್ತು ಒಂದು ಮೆಚ್ಚುಗೆ ಮತ್ತು ಗೌರವ ಉಕ್ಕಿ ಉಕ್ಕಿ ಬಂತು. ಅದು ಜಾನಿಸಾರ್ ಅಖ್ತರ್ ಇರಬಹುದು, ಏನೋ ಎಲ್ಲರ ಬಗ್ಗೆ, ನಮ್ಮ ಹುಣಸೂರು ಕೃಷ್ಣಮೂರ್ತಿ ಇರಬಹುದು, ಕಣಗಾಲ್ ಪ್ರಭಾಶಾಸ್ತ್ರಿ ಅಂತ ಹಿಡಿದು ನಮ್ಮ ದೇಶದ ಎಲ್ಲಾ ಭಾಷೆಯ ಎಲ್ಲಾ ಲಿರಿಸಿಸ್ಟ್ಗಳ ಮೇಲೆ. ಯಾಕಂದ್ರೆ ಇಟ್ಸ್ ನಾಟ್ ಈಸಿ. ಬರೀ ಪ್ರೀತಿಯ ಮೇಲೆ ನೀವು ಎಷ್ಟು ಹಾಡು ಬರೀಲಿಕ್ಕೆ ಸಾಧ್ಯ ಹೇಳಿ? ಎಲ್ಲಾ ಹಾಡುಗಳು ನೀವು ಕೋಟ್ಯಾಂತರ ಹಾಡುಗಳಿವೆ, ಅವುಗಳ 90% ಹಾಡುಗಳು ಪ್ರೀತಿ ಮೇಲೆ ಇದೆ. ಆ ಪ್ರೀತಿ ಮೇಲೆ ಈಗ ನಿಮ್ಗೆ ಒಂದು ಟ್ಯೂನ್ ಕೊಟ್ರೆ, ಆ ಪ್ರೀತಿ ಮೇಲೆ ಏನು ಹೊಸ್ತಿ ಏನು ನಾವು ಬರೀಬಹುದು ಹೇಳಿ? ಅಂದ್ರೆ ಯಾವ ಒಂದು ಟ್ಯೂನ್ ಬಂದಾಗ ದಟ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್, ತುಂಬಾ ದೊಡ್ಡ ಚಾಲೆಂಜ್ ಅದು. ಪ್ರೀತಿ ಮೇಲೆ ಹೊಸ್ತಿ ಏನೇನು ಹೇಳಕ್ ಸಾಧ್ಯ? ಚೆಲುವು, ಒಲವು, ನಲಿವು, ಗೆಲುವು ಆದ್ಮೇಲೆ ಮತ್ತೆ ಏನ್ ಮಾಡಕ್ ಸಾಧ್ಯ? ಮುಗಿದೋಯ್ತು ಕತೆ. ಹೀಗಾಗಿ ಅದು ಒಂದು ದೊಡ್ಡ ಚಾಲೆಂಜ್. ಒಂದು ಪ್ರೀತಿಯ ಭಾವನೆಯ ಬಗ್ಗೆ ಹೊಸದಾದ ಲೈನ್ ಅನ್ನ ಮತ್ತೆ ಕಲ್ಪನೆ ಮಾಡಿ ಬರೆಯುವಂಥದ್ದು ಇದೊಂದು. ಇನ್ನೊಂದು ದೊಡ್ಡ ದಾರುಣವಾದ ಸಂಗತಿ ಅಂದ್ರೆ, ನಾವು ನಮ್ಮ ಸ್ವಂತದ ಅಂದ್ರೆ ಸ್ವಂತದೇ ಇರುತ್ತೆ ಬಿಡಿ, ಪ್ರೇಯಸಿಗೋ ಹೆಂಡತಿಗೋ ಹೇಳದೆ ಹೋದ ಒಳ್ಳೊಳ್ಳೆ ಸಾಲುಗಳನ್ನು ಯಾವ್ಯಾವುದೋ ಚಿತ್ರಗಳ ಈ ನಾಯಕಿಯರಿಗಾಗಿ ಬರಿಬೇಕಾಗತ್ತೆ. ಇದು ಇನ್ನೊಂದು ಬಹಳ ದೊಡ್ಡ ಟ್ರೆಜಡಿ. ಸ್ಮಿತಾ ಮೇಡಮ್ ಕೇಳ್ತಾ ಇದ್ದಾರಾ ಸರ್ ಈ ಇಂಟರ್ವ್ಯೂ? ನೀನೇನೆ ನನ್ನ ಒಳ್ಳೆದು ಆದ್ರೆ ನಾನು ಹೇಳೋದು, ಹೀಗಾಗಿ ಇದೊಂದು ಬೇರೆ ತರದ ಸ್ಕಿಲ್ ಆಗಿರೋದ್ರಿಂದ ಅದರ ಮಜಾ, ಅದರ ಕಷ್ಟ ಸುಖಗಳೇ ಬೇರೆ. ಕೆಲವೊಮ್ಮೆ ಏನಾಗುತ್ತೆ, ಟ್ಯೂನ್ ತುಂಬಾ ಚೆನ್ನಾಗಿರುತ್ತೆ, ನಾವು ಬರೆದದ್ದೆಲ್ಲ ಸಿಲ್ಲಿ ಅನ್ಸೋಕ್ ಶುರು ಆಗ್ಬಿಡುತ್ತೆ. ಆಮೇಲೆ ಕೆಲವೊಂದ್ಸಲ ಚೆನ್ನಾದ ಸಾಲುಗಳು ಬರ್ತವೆ, ಅದು ನಿಮ್ಮ ಚಿತ್ರದಲ್ಲಿ ಅದು ಬೇಕಾಗಿರೋದಿಲ್ಲ, ಸಿನಿಮಾದಲ್ಲಿ ಅದರ ಅವಶ್ಯಕತೆ ಇರೋದಿಲ್ಲ. ಅದು ಒಂದು ಸಿಂಪಲ್ ಆದೇನೋ ಒಂದು ಸಿಚುವೇಶನ್ ಇರುತ್ತೆ. ನಮಗೆ ತುಂಬಾ ಆಳವಾದಂತ, ತುಂಬಾ ಕಾಸ್ಮಿಕ್ ಲೆವೆಲ್ಲಿನ ಪ್ರೀತಿ ಇದೇನೋ ಸಾಲುಗಳು ಬಂದ್ಬಿಟ್ರೆ ಅದ್ರಲ್ಲಿ ವರ್ಕ್ ಆಗೋದಿಲ್ಲ. ಹೀಗೆಲ್ಲ ಇರುತ್ತೆ. ಹೀಗಾಗಿ ಇದೊಂದು ಬೇರೆ ರೀತಿಯ ಸ್ಕಿಲ್ ಆಗೋದ್ರಿಂದ ಇದು ಕೊಡುವ ಮಜವೇ ಬೇರೆ, ಅದು ಕೊಡುವ ಮದುವೆ ಬೇರೆ. ಅಂಡ್ ಮತ್ತೊಂದೇನು ಅಂದ್ರೆ, ಈ ಸಾಹಿತಿ ಆದ ಮಾತ್ರಕ್ಕೆ ನಾನೊಬ್ಬ ಲಿರಿಸಿಸ್ಟ್ ಆಗ್ಬೇಕು ಅಂತ ಗ್ಯಾರಂಟಿಡ್ ಇರಬೇಕಾಗಿಲ್ಲ. ಯಾಕಂದ್ರೆ ಈ ಲಿರಿಸಿಸ್ಟ್ ಆಗೋದಕ್ಕೆ ಬೇಕಾದ ಮೂಲಭೂತವಾದ ಒಂದು ಅಗತ್ಯ ಏನು ಅಂತಂದ್ರೆ, ನೀವು ಸಿನಿಮಾ ಹಾಡುಗಳ ಪ್ರೇಮಿಯಾಗಿರ್ಬೇಕು ಮೊದಲಿಂದಲೂ. ನೀವು ಮುಂಚಿನಿಂದಲೂ, ನಿಮ್ಮ ಸ್ಕೂಲ್ ಡೇಸ್ ಇಂದಲೂ ನಿಮಗೆ ಸಿನಿಮಾ ಹಾಡಿನ ಬಗ್ಗೆ ಆಸಕ್ತಿ, ಸಿನಿಮಾ ಹಾಡುಗಳನ್ನು ಗುನುಗೋದು ಇದ್ದರೆ ಅದು ಬಹಳ ನಿಮಗೆ ಈ ಲಿರಿಕ್ ರೈಟಿಂಗ್ ನಲ್ಲಿ ಹೆಲ್ಪ್ ಮಾಡುತ್ತೆ. ಹೊರತು ನಾನೊಬ್ಬ ಸಾಹಿತಿ, ನಾನೊಬ್ಬ ಕವಿ, ಹೀಗಾಗಿ ನಾನು ಹಾಡು ಬರೀತೇನೆ ಅಂದ್ರೆ ಆಗಲ್ಲ. ಯಾಕಂದ್ರೆ ಸಿನಿಮಾ ಹಾಡುಗಳದ್ದೇ ಒಂದು ಏನೋ ಒಂದು ಜಾಯಮಾನ ಇದೆ ನಮ್ಮಲ್ಲಿ. ಅದು ಮತ್ತೆ ಎಲ್ಲೂ ಇಲ್ಲ, ಪ್ರಪಂಚದ ಯಾವ ಭಾಷೆಗಳಲ್ಲೂ ಅಷ್ಟಿಲ್ಲ. ನಮ್ಮ ಇಂಡಿಯಾ ದೇಶದ್ದೇ ದೊಡ್ಡ ಹೆಗ್ಗಳಿಕೆ ಇದು, ಸಿನಿಮಾ ಹಾಡುಗಳ ಒಂದು ಜಾಯಮಾನ. ಒಂದೊಂದು ಸಿನಿಮಾದಲ್ಲಿ 6 ಹಾಡುಗಳಿರೋದು, ಆ ತರದ್ದು. ಹೀಗಾಗಿ ಇದೊಂದು ಸ್ಕಿಲ್ ಅನ್ನ ನಾನು ತುಂಬಾ ಇಷ್ಟಪಡ್ತೀನಿ. ಮತ್ತು ಇದು ಬೇರೆಯಾದ ಸ್ಕಿಲ್ಲು, ಮತ್ತು ಯಾವ ರೀತಿಯಲ್ಲೂ ಕಡಿಮೆ ಅಲ್ಲದ ಕಡಿಮೆ ಹೆಗ್ಗಳಿಕೆಗೆ ಕಾರಣವಾಗುವಂತ ಸ್ಕಿಲ್ ಅಲ್ಲ ಇದು. ಸಾಹಿತ್ಯದಲ್ಲಿ ಇರುವಷ್ಟೇ ಗಂಭೀರತೆ, ಇನ್ಫ್ಯಾಕ್ಟ್ ಹೆಚ್ಚಿನ ಶ್ರಮ ಈ ಹಾಡಿಗೆ ನನಗೆ ಬೇಕಾಗುತ್ತೆ. ತುಂಬಾ ಥ್ಯಾಂಕ್ಸ್ ಜಯಂತ್ ಅವರೇ. ನೀವು ನಮ್ಮ ಮುಂದೆ ಸಾಕಷ್ಟು ಸಲ ಈ ಮಾತನ್ನು ಹೇಳಿದ್ದೀರಾ. ಶ್ರೀಧರ್ ಭಟ್ ಅವರೇ, ತುಂಬಾ ಧನ್ಯವಾದ. ನೀವು ಬಂದ ಮೇಲೆ ಕನ್ನಡ ಹಾಡಿನಲ್ಲಿ ಬರುವ ಒಂದು ಸಾಹಿತ್ಯ, ಆ ಉಪಮೆಗಳನ್ನು ನೀವು ಕೊಡ್ತಿರಲ್ಲ ಸರ್, ಅದು ತುಂಬಾ ವಿಶಿಷ್ಟವಾಗಿ, ಅಲ್ಲಿವರೆಗೂ ಜನ ಆ ರೀತಿಯಾದ ಸಾಹಿತ್ಯವನ್ನ ಕೇಳಿದ್ದಿಲ್ಲ. ಕನ್ನಡ ಅಲ್ಲದಿದ್ದನ್ನು ನೀವು ತುಂಬಾ ಚೆನ್ನಾಗಿ ಕನ್ನಡೀಕರಿಸ್ತೀರಾ ಸರ್. ನೀವೇನು ಮುಂಚೆ ಇದರ ಬಗ್ಗೆ ಎಲ್ಲ ವಿಚಾರ ಮಾಡ್ತಾ ಇರ್ತೀರೋ ಹೇಗೆ ಸರ್? ಇದೆ ನಾನು ಇಲ್ಲಿ ಬಳಸ್ಕೋಬಹುದು ಅಂತ? ಇಲ್ಲ ಹಾಗಿಲ್ಲ. ಅವೆಲ್ಲ ಅದು ಬರೆಯುವ ಫ್ಲೋದಲ್ಲಿ ಬರುತ್ತೆ. ನಾನು ಹೇಳ್ತೇನೆ, ಅವೆಲ್ಲ
ಮನಸ್ಸಿನಲ್ಲಿ ನೀವು ಅದನ್ನ ಎಂಜಾಯ್ ಮಾಡಿ ಇಟ್ಕೊಂಡಿದ್ರೆ ಯಾವಾಗಲೂ ನಿಮ್ಮ ಮನಸ್ಸಲ್ಲಿ ಇದ್ದದ್ದೇ ಬರೋದು. ಅದು ಆ ಹೊತ್ತಿಗೆ ಆ ಒಂದು ಟ್ಯೂನ್ ಕೇಳಿದಾಗ ಆ ಟ್ಯೂನಿನ ಒಂದು ಫೋರ್ಸಿಗೆ ನಿಮಗೆ ಬಂದ್ಬಿಟ್ಟು ಅದ್ರಲ್ಲಿ ಕೂತ್ಕೊಂಡ್ಬಿಟ್ರೆ ಅದು ಅಲ್ಲಿಗೆ ಅದು ಫಿಕ್ಸ್. ಅದು ಅಂದ್ರೆ ಅದು ನನಗೆ ಹಂಸಲೇಖ ಈ ವಿಷಯದಲ್ಲಿ ನನಗೆ ಬಹಳ ಇಷ್ಟ. ಹಂಸಲೇಖ ಅವರ ಹಾಡುಗಳು ಹಾಗೆ ತುಂಬಾ ಇಷ್ಟ. ಅವರು ಹಾಗೆ ಅವರ ಪದ ಸಂಪತ್ತು ಬಹಳ ಅದ್ಭುತವಾದದ್ದು. ಅವರು ಬಹಳ ಅದ್ಭುತವಾದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅವ್ರದ್ದು ಒಂದು ಆಡು ಮಾತಿನ ಲಯ ಇರ್ತದಲ್ಲ, ಆಡು ಮಾತಿಗೆ ಒಂದು ಲಯ ಇರ್ತದೆ. ಅದೇನು ಅಂದ್ರೆ ಹಿಂದಿಯಲ್ಲಿ ಏನಾಗ್ತದೆ ಅಂದ್ರೆ, ಹಿಂದಿಯಲ್ಲಿ ಆಡು ಮಾತಿನ ಲಯ ಮತ್ತು ಅವರ ಗ್ರಾಂಥಿಕ ಭಾಷೆಯ ಲಯ ಎರಡು ಒಂದೇ ಇದೆ. ಹೀಗಾಗಿ ಹಿಂದಿಯಲ್ಲಿ ಎಷ್ಟೇ ಗ್ರಾಂಥಿಕವಾಗಿ ಬರೀಲಿಕ್ಕೆ ಹೋದ್ರೂ ಅದು ಆಡು ಮಾತಿನ ಥರನೇ ಅನ್ಸ್ಬಿಡುತ್ತೆ. ಕನ್ನಡದಲ್ಲಿ ಹಾಗಿಲ್ಲ. ಕನ್ನಡದಲ್ಲಿ ಗ್ರಾಂಥಿಕ ಭಾಷೆ ಬೇರೆ, ಸಾಹಿತ್ಯಿಕ ಭಾಷೆ ಬೇರೆ, ಕಾವ್ಯದ ಭಾಷೆ ಬೇರೆ ಮತ್ತು ಆಡು ಮಾತು ಬೇರೆ. ಈ ತರ ಏನೋ ಒಂದು ಇದೆ ಲೇಯರ್ಸ್. ಅದು ಒಳ್ಳೇದೆ, ಒಂದು ಭಾಷೆಯ ವೆರೈಟಿ ಇದ್ದಷ್ಟು ಒಳ್ಳೇದೆ. ಹೀಗಾಗಿ ಕನ್ನಡದಲ್ಲಿ ಕಾವ್ಯ ಅಂದ ತಕ್ಷಣ ಸ್ವಲ್ಪ ಗ್ರಾಂಥಿಕವಾದ ಭಾಷೆಯ ಒಂದು ಇದಿದೆ. ಆದ್ರೆ ಆಡು ಮಾತಿನ ಲಯ ಆ ಟ್ಯೂನಿಗೆ ಸಿಕ್ಕಾಗ, ಆ ಆಡು ಮಾತಿನಲ್ಲಿ ನೀವು ಅದನ್ನ ಹಾಕಿದಾಗ ಅದು ಹೆಚ್ಚು ಆತ್ಮೀಯವಾಗ್ತದೆ ಅಂತ ಒಂದು ಸಿನಿಮಾ ಹಾಡುಗಳ ಒಂದು ಅನುಭವದಿಂದನೇ ನಮಗೆ ಗೊತ್ತಾಗೋದು. ಈಗ ಅಚ್ಚಾತು ಹಮ್ ಚಲ್ತೆ ಅಂತ ಹಾಡಿದೆ ಹಿಂದಿಗೆ, ಅದು ತುಂಬಾ ಹಿಟ್ ಆಯ್ತು. ಅದು ದೊಡ್ಡ ವಿಷಯ ಅಲ್ಲ, ಅಚ್ಚಾತು ಹಮ್ ಚಲ್ತೆ, ಅಪ್ಪ ನಾನು ಹೊರಟೆ ಅಂತ. ಆದ್ರೆ ಅದು ಆ ಟ್ಯೂನಿಗೆ ಆ ಲೈನು ಸರಿಯಾಗಿ ಕೂತ್ಕೊಂತದ್ದು. ಹಾಗೆ ಕನ್ನಡದ ಒಳ್ಳೆ ಟ್ಯೂನ್ಗಳಿಗೆ ಆಡು ಮಾತಿನ ಲಯದ ಮಾತುಗಳು ಬಂದ್ಬಿಟ್ರೆ ಅಲ್ಲೂ ಒಂದು ರೀತಿ ಕ್ಯಾಶುವಲ್ ಆದಂತ ಒಂದು ಖುಷಿ ಸಿಗ್ತದೆ ಅಂತ ಅನಿಸ್ತು. ಅದನ್ನ ನಾನೊಬ್ಬನೇ ಇಲ್ಲ, ತುಂಬಾ ಜನ ಬರೆದಿದ್ದಾರೆ. ಹಂಸಲೇಖ ಬರೆದಿದ್ದಾರೆ, ತುಂಬಾ ಜನ ಲೇಖಕರು ಬರೆದಿದ್ದಾರೆ, ಈಗಲೂ ಬರೀತಿದ್ದಾರೆ. ಸೊ ಅದೊಂದು ರೀತಿ ಖುಷಿ ಸಂಗತಿ. ಆಮೇಲೆ ಇನ್ನೊಂದೇನಂದ್ರೆ, ನನಗೆ ಕೆಲವೊಂದು ವರದಾನ ಏನಾಯ್ತು ಅಂತಂದ್ರೆ, ಅದು ಅಂದ್ರೆ ನಾನು ತುಂಬಾ ಗೌರವದಿಂದ ಹೇಳ್ತಿದ್ದೀನಿ. ನಾನು 20 ವರ್ಷ ಕನ್ನಡದಿಂದ ನಂದು ಡಿಲೀಟ್ ಆಗ್ಬಿಟ್ಟಿತ್ತು ಮೈಂಡು. ನಾನು 76ಕ್ಕೆ ನಾನು ಬಾಂಬೆಗೆ ಹೋದವನು. 2000 ತನಕ ಒಂದು 25 ವರ್ಷ, 23-24 ವರ್ಷ ನಾನು ಅಷ್ಟು ಕನ್ನಡದ ಒಡನಾಟ ಇರ್ಲಿಲ್ಲ ನನಗೆ. ಅಂದ್ರೆ ಆವಾಗ ಟೆಲಿವಿಷನ್ ಇರ್ಲಿಲ್ಲ, ಈ ತರ ಏನೋ FM ರೇಡಿಯೋಗಳಿರ್ಲಿಲ್ಲ, ಅವೆಲ್ಲ. ಸೊ ಕನ್ನಡದ ಈ 80ರ ದಶಕದ 90ರ ದಶಕದ ಯಾವ ಹಾಡುಗಳನ್ನು ನಾನು ಕೇಳಿರ್ಲಿಲ್ಲ, ಇದಾಗಿರ್ಲಿಲ್ಲ. ಹೀಗಾಗಿ ನನಗೆ ಒಂದು ರೀತಿ ಅದು ವರದಾನ ಆಗ್ಬಿಡುತ್ತೆ. ಯಾಕಂದ್ರೆ ಐ ಫೆಲ್ಟ್ ಫ್ರೀ ಟು ರೈಟ್ ವಾಟ್ ಐ ಫೀಲ್ ಲೈಕ್ ರೈಟಿಂಗ್. ಇಲ್ಲಿದೇನಾಗತ್ತೆ, ನಿಮ್ಗೆ ಗೊತ್ತಿಲ್ದಿರೋ ಹಾಗೆ ಚಾಲ್ತಿಯಲ್ಲಿರುವಂತಹ ಜಾಯಮಾನ ನಿಮ್ಮ ಮೇಲೆ ಒಂದು ರೀತಿ ಪ್ರಭಾವ ಬೀರಕ್ ನೋಡ್ತಾ ಇರುತ್ತೆ. ಈ ತರ ಬರೆದ್ರೇನೆ ಸಾಹಿತ್ಯ, ಈ ತರ ಬರೆದ್ರೆ ಜನಕ್ಕೆ ಇಷ್ಟ ಆಗ್ಬೋದೇನೋ, ಈ ಹಾಡು ಇಷ್ಟಾಗಿದೆ, ನಾನು ಈ ತರ ಆ ಥರದ್ದು ನನಗೇನು ಇರ್ಲಿಲ್ಲ. ಬಿಕಾಸ್ ನಾನು ಚಿತ್ರಗೀತೆ ರಚನೆಕಾರ ಆಗ್ಬೇಕು ಅನ್ನುವಂಥದ್ದು ಮನಸ್ಸಲ್ಲೂ ಇರ್ಲಿಲ್ಲ, ಅದು ಬೈ ಚಾನ್ಸ್ ಆಯ್ತು. ಹೀಗಾಗಿ ಆ ರೀತಿ ಒಂದು ಫ್ಯಾಕಲ್ಟಿನೇ ನನ್ನ ತಲೆಯಲ್ಲಿ ಇರ್ಲಿಲ್ಲ. ಚಿತ್ರಗೀತೆ ರಚನೆ, ಅದಕ್ಕಾಗಿ ಏನ್ ತಯಾರಿ ಅಂಥದ್ದೇನು ಇರ್ಲಿಲ್ಲ. ಇಟ್ ಜಸ್ಟ್ ಹ್ಯಾಪನ್. ಹೀಗಾಗಿ ಅದೊಂದು ರೀತಿ ಆ ಒಂದು ಇಗ್ನರೆನ್ಸ್ ಏನಿದೆಯಲ್ಲ, 2 ದಶಕಗಳ ಕನ್ನಡದ ಹಾಡುಗಳ ಬಗೆಗಿನ ನನ್ನ ಇಗ್ನರೆನ್ಸು ಬಹುಶಃ ನನಗೊಂದು ರೀತಿ ಫ್ರೀಡಮ್ ಅನ್ನು ಕೊಡ್ತೇನೋ ನಾನು ಮುಂಗಾರು ಮಳೆಗೆ ಬರೆಯುವಾಗ ಅಥವಾ ಅದರ ನಂತರ ಬರೆಯುವಾಗ ಅಂತ ನನಗೆ ಅನಿಸ್ತಾ ಇದೆ. ತುಂಬ ಧನ್ಯವಾದ ಸರ್. ತುಂಬಾ ಚೆನ್ನಾಗಿ ನಿಮ್ಮ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀರಾ. ಜಯಂತ್ ಸರ್, ನಾವು ಇನ್ನೊಂದು ಕಾಲರ್ನ ಇಲ್ಲಿ ಮಾತಾಡೋಕೆ ಕಾಯ್ತಾ ಇದ್ದಾರೆ, ತಗೊಂಡು ಮುಂದೆ ಹೋಗೋಣ ಸರ್, ಯಾಕಂದ್ರೆ ಸಮಯದ ಅಭಾವ ಇದೆ. ಖಂಡಿತ ಇಲ್ಲ, ಅದೇ ಆದಷ್ಟು ಕಾಲರ್ಗಳ ಹತ್ರ ಮಾತಾಡೋದು ಒಳ್ಳೇದು. ಹೌದು ಸರ್. ಎಸ್. ಸ್ಮೃತಿ ಅವರೇ ನಮಸ್ಕಾರ. ಜಯಂತ್ ಅವರೇ ನಮಸ್ಕಾರ. ಸ್ಮೃತಿ ಅವರೇ, ತುಂಬಾ ಸಂತೋಷ ನಿಮ್ಮ ಧ್ವನಿ ಕೇಳೋದಕ್ಕೆ. ತುಂಬಾ ಸಂತೋಷ ನಮ್ಗೆ. ನಿಮ್ ಮಾತೆಲ್ಲ ಕೇಳಿ ತುಂಬಾ ಪ್ರಭಾವಿತರಾಗ್ತಿದೀವಿ ನಾವಿಲ್ಲಿ. ಜಾಸ್ತಿ ಟೈಮ್ ತಗೊಳ್ದೆ ನಾನು ಒಂದು ಚಿಕ್ಕ ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ನಿಮ್ಗೆ. ಒಬ್ಬ ಸಿನಿಮಾ ಸಾಹಿತಿಗೆ ಸಾಮಾಜಿಕ ಜವಾಬ್ದಾರಿ ಎಷ್ಟರ ಮಟ್ಟಿಗಿರ್ಬೇಕು ನಿಮ್ ಪ್ರಕಾರ? ಅವನಿಗೆ ಎಲ್ಲ ನಾಗರಿಕನಿಗೆ ಎಷ್ಟು ಇರಬೇಕೋ, ಎಲ್ಲ ಪ್ರಜೆಗಳಿಗೂ ಎಷ್ಟಿರುತ್ತೋ ಅಷ್ಟಂತೂ ಇರಲೇಬೇಕು. ಅದಕ್ಕೂ ಜಾಸ್ತಿ ಏನಂತಂದ್ರೆ, ಅವನು ಭಾಷೆಯಲ್ಲಿ ದುಡಿಮೆ ಮಾಡ್ತಾ ಇರೋದ್ರಿಂದ, ಒಂದು ಭಾಷೆಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ, ಆ ಭಾಷೆ ಬಹಳ ಸಾಮಾಜಿಕವಾದದ್ದು. ಲ್ಯಾಂಗ್ವೇಜ್ ಇಸ್ ಎ ವೆರಿ ಸೋಷಿಯಲ್ ವರ್ಚ್ಯೂ. ಲ್ಯಾಂಗ್ವೇಜ್ ಇಸ್ ಎ ಕಮ್ಯುನಿಟಿ ವರ್ಚ್ಯೂ. ಒಂದು ಕಮ್ಯುನಿಯನ್ನಿನ ಒಂದು ಎಕ್ಸ್ಪ್ರೆಷನ್ ಅದು. ಸೊ ಭಾಷೆಯಲ್ಲಿ ಅವನು ದುಡಿಮೆ ಮಾಡ್ತಾ ಇರೋದ್ರಿಂದ ಅವನು ಹ್ಯಾಸ್ ಟು ಬಿ ವೆರಿ ರೆಸ್ಪಾನ್ಸಿಬಲ್ ಇನ್ ಯೂಸಿಂಗ್ ದ ಲ್ಯಾಂಗ್ವೇಜ್. ಅಟ್ ದ ಸೇಮ್ ಟೈಮ್ his work is reaching people, his work is spreading everywhere. I mean, ನಾವು ಸಿನಿಮಾ ಸಾಹಿತ್ಯ ಅಂದ್ರೆ ಬರೀ ಹಾಡು ಅಂತ ಹೇಳ್ತಾ ಇಲ್ಲ, ಚಿತ್ರಕಥೆ, ಸಂಭಾಷಣೆ ಎಲ್ಲ ಬಂತು ಸಾಹಿತ್ಯ. ವಾಟ್ ಎವರ್ ಇಸ್ ರಿಟನ್ ವರ್ಡ್ ಇನ್ ಎ ವಿಜುವಲ್ ಮೀಡಿಯಂ ಈಸ್ ಒಂದು ಸಾಹಿತ್ಯನೇ, ಅದು ಭಾಷೆನೇ ಅದು. ಹೀಗಾಗಿ ಜವಾಬ್ದಾರಿ ಬಹಳ ದೊಡ್ಡ ಜವಾಬ್ದಾರಿ ಇದ್ದೇ ಇರುತ್ತೆ. ಸಾಮಾಜಿಕ ಜವಾಬ್ದಾರಿ ಉಂಟ್ಕೊಳ್ಳೋದು ಅಲ್ಲ, ಅದೊಂದು ಮಾನವೀಯ ಜವಾಬ್ದಾರಿ ಅಂತ ನಾವು ನೋಡ್ಬೇಕು ಅದನ್ನ. ಅದೇನಾಗುತ್ತೆ, ನಾವು ಶಬ್ದಗಳನ್ನು ಯೂಸ್ ಮಾಡಿದ ತಕ್ಷಣ ಅದು ಬೇರೆ ಅನ್ಸ್ಬಿಡುತ್ತೆ. ಅದು ಮಾನವೀಯವಾದಷ್ಟು ನಾವು ಸಾಮಾಜಿಕವಾಗ್ತೀವಿ. ಹೀಗಾಗಿ ಒಂದು ಮಾನವೀಯವಾದಂಥ ಸಾಮಾಜಿಕವಾದಂಥ ಜವಾಬ್ದಾರಿ ಎಲ್ಲಾ ಕಲೆಗಾರನಿಗಿದ್ದಷ್ಟೇ ಒಬ್ಬ ಚಿತ್ರ ಸಾಹಿತಿಗೂ ಇದೆ,
ಇರಲೇಬೇಕು, ಅದನ್ನು ಅವನು ನಿಭಾಯಿಸಲೇಬೇಕು. ತುಂಬ ಧನ್ಯವಾದ ಸ್ಮೃತಿ ಅವರೇ, ನಮ್ಮ ಜೊತೆ ಈಗ ಜಾಯ್ನ್ ಆಗಿದ್ದಕ್ಕೆ. ಎಲ್ಲಿಂದ ಮಾತಾಡ್ತಾ ಇದ್ದೀರಿ ನೀವು? ನಾನಿಲ್ಲಿ ಯುನೈಟೆಡ್ ಸ್ಟೇಟ್ಸ್ ಇಂದ ಮಾತಾಡ್ತಿದ್ದೀನಿ. ನ್ಯಾಶ್ವಿಲ್ ಟೆನಸಿಯಲ್ಲಿ ಇರ್ತೀವಿ ನಾವು. ತುಂಬ ಖುಷಿ ಆಯಿತು ನಮಗೆ. ನಾವು UK ಅವರಷ್ಟೇ ಅಲ್ಲ, ಭಾರತದಿಂದ, ಯುನೈಟೆಡ್ ಸ್ಟೇಟ್ಸಿಂದ ಎಲ್ಲ ಕಡೆಯಿಂದ ಜಯಂತ್ ಅವ್ರನ್ನ ಮಾತಾಡೋಕ್ಕೆ ಇಷ್ಟೊಂದು ಕಾತುರದಿಂದ ಕಾಯ್ತಾ ಇದ್ದೀರಿ. ತುಂಬ ಧನ್ಯವಾದಗಳು. ಸಂವಾದ ಮುಂದುವರಿಸುವ ಮುಂಚೆ ಜಯಂತರ ಒಂದು ಮಧುರ ಗೀತೆಯನ್ನು ಕೇಳೋಣ. ಅಚ್ಚಾಗಿದೆ ಎದೆಯಲಿ ನಿನ್ನದೆ ಹಸಿ ಬಿಸಿ ಸಂದೇಶ, ಹೆಚ್ಚಾಗಿದೆ ಪದೇ ಪದೇ ಕಣ್ಣಲ್ಲಿ ಇಣುಕುವ ಸಂತೋಷ. ಈಗಾಗಲೇ ಹೀಗಾದರೆ ಮುಂದೇನಿದೆ? ಬೆಟ್ಟಾಗಿದೆ ಮಳೆಯಲ್ಲಿ ಒಬ್ಬನೇ ಅಲೆಯುವ ಹವ್ಯಾಸ, ಕೊಟ್ಟಾಗಿದೆ ಕನಸಿಗೆ ಬಣ್ಣದ ಬಗೆ ಬಗೆ ವಿನ್ಯಾಸ. ಗರಿಯ ಬಿಚ್ಚಿ ನಿನ್ನ ಸುತ್ತ ಹೃದಯ ಹಾರಾಡಿದೆ, ಸನಿಹ ಬರುವ ನೆಪಗಳಲ್ಲಿ ಸಮಯ ಹಾಳಾಗಿದೆ. ನಿನ್ನೆತಕ್ಕೆ ಎಲ್ಲರ ಮುಂದೆ ಹೀಗೆ ಕೂಗುವೆ ನನ್ನ, ನಿನ್ನೆತಕ್ಕೆ ಕಣ್ಣಲ್ಲೇ ಮುತ್ತು ಮಾಡಿ ಕಾಡುವೆ ನನ್ನ, ನಿನ್ನೆತಕ್ಕೆ ದೂರಾನೆ ನಿಂತು ದೂರುವೆ ನೆನಪೆಲ್ಲವೂ ನಿಂದಾದ್ರೆ ನಂದೇನಿದೆ. ಈಗಾಗಲೇ ಹೀಗಾದರೆ ಮುಂದೇನಿದೆ? ಅಚ್ಚಾಗಿದೆ ಇದೆಯಲಿ ನಿನ್ನದೆ ಹಸಿ ಬಿಸಿ ಸಂದೇಶ, ಹೆಚ್ಚಾಗಿದೆ ಪದೇ ಪದೇ ಕಣ್ಣಲ್ಲಿ ಇಣುಕುವ ಸಂತೋಷ.
ವೆಲ್ಕಮ್ ಬ್ಯಾಕ್ ಕೇಳುಗರೆ. ಈಗ ನಮ್ಮ ಸಂವಾದ ಮುಂದುವರ್ಸೋಣ. ಇನ್ನೊಂದು ವಿಷಯ ಏನಂದ್ರೆ, ನಿಮ್ಮ ಕೃತಿಗಳಲ್ಲಿ ಈ ಒಂದು ವಿಶಿಷ್ಟವಾದ ಅರ್ಪಣೆ ಇರ್ತದೆ ಸರ್. ಗೋಕರ್ಣದ ಬಸ್ಸಿಗಾಗಲಿ ಮತ್ತೆ ಈ ಟೇಬಲ್ ಚೇರ್ ಕುರ್ಚಿಗಳಿಗೆ ಅರ್ಪಣೆ ಮಾಡ್ತೀರಿ ನಿಮ್ಮ ಕೃತಿಗಳನ್ನ. ಇದು ಯಾವ ಲೇಖಕನ ಕೃತಿಗಳಲ್ಲೂ ಅಷ್ಟಾಗಿ ನಾವು ಕಾಣೋಕೆ ಸಿಗುವುದಿಲ್ಲ. ಇದು ಏನ್ ಸರ್, ಏನ್ ವಿಶಿಷ್ಟತೆ, ಯಾಕೆ ಹೀಗೆ ಅರ್ಪಣೆ ಮಾಡ್ತೀರಿ ಇವುಗಳಿಗೆ? ಯಾಕಂದ್ರೆ ಎಲ್ಲವೂ ನಮ್ಮ ಜೀವದ ಭಾಗ ಆಗಿರ್ತವೆ. ನೀವು ಒಂದು ಕುರ್ಚಿಯಲ್ಲಿ 4 ದಿವಸ ಕೂತ್ರೆ ಆ ಕುರ್ಚಿ ನಿಮ್ಮ ಲಕ್ಷಣಗಳನ್ನು ಓದ್ಲಿಕ್ಕೆ ಶುರು ಮಾಡ್ತಿರ್ತದೆ. ಅಂದ್ರೆ ಅಥವಾ ನೀವು ಮ್ಯೂಸಿಷಿಯನ್ಸ್ ನೋಡಿ, ಈ ಮ್ಯೂಸಿಷಿಯನ್ಸ್ ಯಾವ್ಯಾವ ವಾದ್ಯಗಳನ್ನು ನುಡಿಸ್ತಾರೆ ಅವರು ಅದೇ ತರನೇ ಕಾಣಕ್ ಶುರು ಆಗ್ಬಿಡ್ತಾರೆ. ಅಥವಾ ಆ ವಾದ್ಯಗಳ ತರ ಕಾಣಕ್ ಶುರು ಆಗ್ಬಿಡ್ತವೆ. ಈಗ ನಮ್ಮ ಮನೇಲೆ ನೋಡಿ, ನಮ್ಮ ಅಮ್ಮ ಯೂಸ್ ಮಾಡ್ತಿದ್ದಂತ ಯಾವುದೋ ಒಂದು ಬೋಗುಣಿ ಇರ್ಬೋದು, ಅದು ಉಪ್ಪಿನ ಭರಣಿ ಇರ್ಬೋದು ನಮ್ಮ ಗೋಕರ್ಣದ್ದು, ಅಥವಾ ಅಮ್ಮ ಯೂಸ್ ಮಾಡ್ತಿದ್ದಂತ ಯಾವುದೋ ಒಂದು ಈಳಿಗೆ ಮಣೆ ಇರ್ಬೋದು, ಅಥವಾ ಅಮ್ಮ ಯೂಸ್ ಮಾಡ್ತಿದ್ದಂತ ಹೂವಿ ತೆಗೆಯುವಂತ ಹೂವಿನ ಚಬ್ಬೆ ಇರ್ಬೋದು, ಹೂವಿನ ಕೊಕ್ಕೆ ಇರ್ಬೋದು, ಅವು ನನಗೆ ಅಮ್ಮನ ತರ ಕಾಣಕ್ಕೆ ಶುರು ಆಗ್ಬಿಡ್ತದೆ. ಹಾಗೆ ಇಟ್ಸ್ ಎ ಪರ್ಸನ್, ಅದು ಒಂಥರ ಹ್ಯೂಮನೈಸೇಷನ್ ಆಗ್ತಾ ಇರ್ತದೆ. ನಾವೆಲ್ಲ ನೋಡಿ, ನಮಗೆ ಹಿಂದೆಲ್ಲ ಈ ಹೊಸ ಟೆಕ್ಸ್ಟ್ ಬುಕ್ ತಕ್ಕೊಳ್ಳೋದು ಗೊತ್ತಿರ್ಲಿಲ್ಲ, ಪರಿಪಾಠವೇ ಇರ್ಲಿಲ್ಲ. ನಮ್ಮ ಸ್ಕೂಲ್ಗಳಲ್ಲಿ ಟೆಕ್ಸ್ಟ್ ಬುಕ್ಗಳನ್ನ ಅಂಗಡಿಯಿಂದ ತಕೊಂಡಿದ್ದೇ ಗೊತ್ತಿಲ್ಲ. ನಾವು ನಮ್ಮ ಮನೆಯಲ್ಲಿ ಯಾರೋ ಹಿರಿಯಣ್ಣನೋ, ದೊಡ್ಡಪ್ಪನ ಮಗನೋ, ಅಥವಾ ನಮ್ಮ ಪಕ್ಕದ ಮನೆ ಹುಡುಗನೋ, ಅಥವಾ ನಮ್ಮ ನೆಕ್ಸ್ಟ್ ಕ್ಲಾಸಲ್ಲಿ ಇರುವಂತಹ ಮತ್ತೊಬ್ಬ ಸ್ನೇಹಿತನೋ ಅವನು ಬಳಸಿದ ಪುಸ್ತಕಗಳನ್ನೇ ನಾವು ಟೆಕ್ಸ್ಟ್ ಬುಕ್ ಗಳನ್ನು ಯೂಸ್ ಮಾಡ್ತಾ ಇದ್ವಿ. ನಮಗೆ ಅದು ಟೆಕ್ಸ್ಟ್ ಬುಕ್ ಅನ್ನೋದಕ್ಕಿಂತ ಇದು ಇಂಥವ್ರ ಪುಸ್ತಕ ಅಂತ ಹೇಳೋ ಖುಷಿಯಿಂದ ಆ ಪುಸ್ತಕ ಇನ್ನೂ ಆಪ್ತವಾಗ್ತಿತ್ತು. ಅಂದ್ರೆ ಮನುಷ್ಯನ ಸಂಪರ್ಕಕ್ಕೆ ಬಂದದ್ದೆಲ್ಲವೂ ಮಾನವೀಯ ಆಗ್ತದೆ. ಹೀಗಾಗಿ ನಾನು ಕೂತು ಬಸ್ ಇರ್ಬೋದು, ನಾನಿದ್ದಂತ ರೂಮ್ಗಳು, ನಾನು ಒಬ್ಬ ಬ್ಯಾಚುಲರ್ ಆಗಿ ಮುಂಬೈಯಲ್ಲಿ ಆ ಇಡೀ ಮುಂಬೈ ಊರನ್ನ ನಾನು ಅರ್ಥ ಮಾಡ್ಕೋವಾಗ, ಹಾಗೆ ನೀವೆಲ್ಲ UK ಹೋದಾಗ್ಲೋ, ಅಥವಾ ಅವ್ರು ಈಗ US ಅಲ್ಲಿದ್ದಾರೆ ಅವರಲ್ಲೂ ಹೋದಾಗ್ಲೋ, ಬೇರೆ ದೇಶಗಳಿಗೆ ಹೋದಾಗ ಎಷ್ಟೊಂದು ಜಾಗಗಳು ನಮ್ಮನ್ನು ಸಲಹೆ ಇರ್ತವೆ, ಎಷ್ಟೊಂದು ಜಾಗಗಳು ನಮಗೆ ಆಶ್ರಯ ಕೊಟ್ಟಿರ್ತವೆ. ಅವೆಲ್ಲವುಗಳನ್ನು ನಮ್ಮ ಮನಸ್ಸಲ್ಲೇ ಇರ್ತಾವೆ. ಹೀಗಾಗಿ ಅವರುಗಳಿಗೆ ಒಂದು ಕೃತಜ್ಞತೆಯನ್ನ ಹೇಳೋದಕ್ಕೆ ಒಂದು ಅವಕಾಶ ಅದು ಅಂತ ನಾನು ನನ್ನ ಅರ್ಪಣೆಗಳನ್ನು ಸಾಮಾನ್ಯವಾಗಿ ನನ್ನ ಜೀವದ ಭಾಗವಾದಂತ ಈ ಸೋ ಕಾಲ್ಡ್ ಫಿಸಿಕಲ್, ಯಾವುದನ್ನು ನಾವು ಫಿಸಿಕಲ್ ಅಂತೀವಿ ಅಂತ ಕೆಲವು ಸಂಗತಿಗಳಿಗೆ ನಾನು ಹಂಚಿದ್ದೇನೆ. ಅದೇ ರೀತಿ ನಾನು ವ್ಯಕ್ತಿಗಳಿಗೂ ಕೂಡ ಅರ್ಪಣೆ ಮಾಡಿದ್ದೇನೆ. ನಮ್ಮ ತಂದೆ ತಾಯಿಗಳಿಗೆ ಮೊದಲ ಪುಸ್ತಕ ಅರ್ಪಣೆ ಮಾಡಿದ್ದೇನೆ, ನನ್ನ ಕವನ ಸಂಕಲನ ನನ್ನ ಶ್ರೀಮತಿಗೆ ಅರ್ಪಣೆ ಮಾಡಿದ್ದೇನೆ, ಈ ತರ ಅದನ್ನು ಮಾಡಿದ್ದೇನೆ, ಗೆಳೆಯರಿಗೂ ಮಾಡಿದ್ದೇನೆ. ಜೊತೆಗೆ ಇವರು ಕೂಡ ನಮ್ಮ ಜೀವದ ಭಾಗ ಆದ್ರಿಂದ ಅವರಿಗೂ ಅರ್ಪಣೆ ಮಾಡಿದ್ದೇನೆ ಅಷ್ಟೇ. ಅದರಲ್ಲಿ ಯಾವ ತರದ ಒಂದು ವಿಶೇಷಗಳೇನು ಇದೆ ಅಂತ ನನಗೆ ಅನ್ಸಲ್ಲ. ಹೌದು ಸರ್, ತುಂಬಾ ಸರಿಯಾದ ಮಾತು ಹೇಳಿದ್ರಿ. ನಾವು ಸರ್, ನಮ್ ನೆಕ್ಸ್ಟ್ ಒಬ್ರು ಕಾಯ್ತಾ ಇದ್ದಾರೆ, ಅವರನ್ನು ನಿಮ್ಮ ಹತ್ರ ಮಾತಾಡೋಕೆ ಅನ್ಮ್ಯೂಟ್ ಮಾಡ್ತೀನಿ ಸರ್. ಹನುಮಂತರಾವ್ ಅವರ. ಹಲೋ ಸರ್, ನಮಸ್ಕಾರ ಸರ್. ಜೈನ್ ಸರ್, ನಮಸ್ಕಾರ ರೀ. ನಾನು ರಾಯಚೂರು ಜಿಲ್ಲೆ ಸಿನ್ನೂರು ಅವ್ರಿ. ನಾನು ಮತ್ತ ಅವರ ಊರು. ಹೌದು. ಮತ್ತ ಇಲ್ಲಿ ಬಂದ್ ಆಯ್ತು 20 ವರ್ಷ ಆಯ್ತು ನಮ್ದು. ಇಲ್ಲಿ UK ಒಳಗ ಈಗ ಏಲ್ಸ್ಬರ್ಗ್ ಇದ್ದೀನಿ ನಾ. ಈ ಕಂಪ್ಯೂಟರ್ ಅಂತ ಮಾಡ್ಕೊಂಡ್ ಕೂತೀವ್ರಿ ಇಲ್ಲಿ. ಈ ಸಂಗೀತ ಸಾಹಿತ್ಯ ಯಾವಾಗ್ಲೂ ನಮ್ಗ ಬಹಳ ರುಚಿ. ಹೌದ್ರಿ, ನನ್ ತಲೆಯಾಗ ಯಾವಾಗ ಒಂದು ಕ್ವಶನ್ ಬರ್ತದ್ರಿ, ಸಾಹಿತ್ಯ ಅಂದ್ರ ಬರೇ ಬೆಂಗಳೂರು ಭಾಷೆ ಏನ್ರಿ, ರಾಯಚೂರು ಗುಲ್ಬರ್ಗ ಭಾಷೆ ಇಲ್ಲೇನ್ರಿ ಸಾಹಿತ್ಯ? ನಾವು ಗೋಕರ್ಣದವರು, ಸೊ ನಮ್ಮೂರಲ್ಲಿ ಎಲ್ಲಾ ಭಾಷೆನೂ ಹೌದು. ನಮ್ಮ ಗೋಕರ್ಣದಲ್ಲಿ ಎಲ್ಲಾ ಭಾಷೆನೂ ಅದೇ. ಅದರಲ್ಲಿ ಅಲ್ಲಿ ಮರಾಠಿನೂ ಅದೇ, ಹಿಂದಿನೂ ಅದೇ, ಕನ್ನಡನೂ ಅದೇ, ತಮಿಳು ಅದೇ. ಯಾಕಂದ್ರೆ ಅದು ಯಾತ್ರಾ ಸ್ಥಳ, ಎಲ್ಲರೂ ಬರ್ತಾರಲ್ಲಿ. ಹೀಗಾಗಿ ಯಾವ್ದು ಟೂರಿಸ್ಟ್ ಪ್ಲೇಸ್ ಆಗಿರ್ತದೆ ಅದು ಒಂಥರ ಲಿಬರಲ್ ಆಗಿರ್ತದೆ, ಎಲ್ಲಾ ಭಾಷೆಗಳನ್ನು ಕೇಳ್ಕೊಂಡು ಬೆಳೆದಿರ್ತದೆ. ಹೀಗಾಗಿ ನಮಗೆ ಗೋಕರ್ಣದಲ್ಲಿ ಎಲ್ಲ ಹೌದು. ಹಾಗೆ ಆಮೇಲೆ ಧಾರವಾಡದಲ್ಲಿ ಇದ್ದಾಗ ನಮ್ಮ ರೂಮ್ಮೇಟ್ಸ್, ನಮ್ಮ ಅಕ್ಕಪಕ್ಕದವರೆಲ್ಲ ಧಾರವಾಡ ಭಾಷೆನ ಮಾತಾಡ್ತೀವಿ. ಗುಲ್ಬರ್ಗದವ್ರು ಒಂಥರ ಮಾತಾಡ್ತಾರೆ, ನೀವು ರಾಯಚೂರ್ದವ್ರು ಒಂಥರ ಮಾತಾಡ್ತೀರಿ, ಆಮೇಲೆ ಬಿಜಾಪುರದವ್ರು ಒಂಥರ ಮಾತಾಡ್ತಾರೆ. ಪ್ರತಿಯೊಂದು ಭಾಷೆಗೂ ಒಂದು ವಿಶೇಷತೆ ಇದೆ. ಹೀಗಾಗಿ ಆಯಾ ಭಾಷೆಯ ಲೇಖಕರು, ನಿಮ್ ಕಡೆ ಬಂದಂತ ಲೇಖಕರು ನಿಮ್ಮ ಭಾಷೆಯಲ್ಲಿ ಬರೆಯುವಾಗ ನಮ್ಮಲ್ಲಿ ಬರೆದಿದ್ದಾರೆ. ಚನ್ನಣ್ಣ ವಾಲಿಕಾರ್ ಬರೆದ್ರು, ಶಾಂತರಸ ಬರೆದ್ರು. ಎಷ್ಟು ಜನ ಅಂದ್ರೆ ಉತ್ತರ ಕರ್ನಾಟಕದ ಲೇಖಕರೆಲ್ಲರ, ರಾವ್ ಬಹದ್ದೂರ್ ಅವರ ರಾಮಾಯಣ ಓದಿದ್ರೆ ಅದು ಉತ್ತರ ಕರ್ನಾಟಕದ ಭಾಷೆಯಲ್ಲೇ ಇದೆ. ಹೀಗಾಗಿ ಈಗ ಬಳ್ಳಾರಿ ಕಡೆ ನಮ್ಮ ವಸುಧೇಂದ್ರ ಅಂತ ಬರೀತಾರೆ, ಬಳ್ಳಾರಿ ಭಾಷೆ ಬರ್ತದೆ. ಇದ್ದೇ ಇದೆ ಸಾಹಿತ್ಯದಲ್ಲಿ, ಆಯಾ ಪ್ರದೇಶದ ಪ್ರಾದೇಶಿಕ ಭಾಷೆ ಬಂದೇ ಬರ್ತದೆ. ಆದ್ರೆ ನನಗೆ ಗೊತ್ತಾಯ್ತು ನೀವು ಏನ್ ಹೇಳ್ಲಿಕ್ಕತ್ತೀರಿ ಅಂತಂದ್ರೆ, ಸಿನಿಮಾಗಳ ಬಗ್ಗೆ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡ್ಲಿಕ್ಕತ್ತಿರ್ಬೇಕು. ಆ ಸಿನಿಮಾಗಳೇನಾಗ್ತಾವ ಅಂತಂದ್ರೆ, ಸಿನಿಮಾದ ಒಂದು ಮಾರ್ಕೆಟ್. ಇಲ್ಲ, ನನ್ಗೆ ಈ ಪ್ರಶ್ನೆ ಯಾಕೆ ಕೇಳತ್ತೀನಿ ಅಂತಂದ್ರೆ, ಈಗ ನಾವು ಹಾಡ್ ಅಂತಂದ್ರೆ ಏನ್ ಮಾಡ್ತೀವ್ರಿ, ಕೇಳೋದ ಸಿನಿಮಾ ಹಾಡು ಕೇಳ್ತೀವಿ ಯಾವಾಗ್ಲೂ. ಓಕೆ, ಎಲ್ಲೇನಿರ್ಲಿ, ಈಗ ಇಷ್ಟ ದೇಶ ಬಿಟ್ಟು ಬಂದ್ರು ಹಾಡು ಸಿನಿಮಾ ಹಾಡ ಕೇಳ್ತೀನಿ. ಬಟ್ ಸಿನಿಮಾ ಹಾಡು ಅಂದ ತಕ್ಷಣ ಏನಾಗ್ತದ್ರಿ, ಅದು ಭಾಷೆ ಈ ಬೆಂಗಳೂರು ಭಾಷೆ.
ನಮ್ಮೂರ್ ನಾವು ಯಾಕೆ ಬರೋದ್ರ ಅಂತ ನನ್ಗೆ ಯಾವಾಗ ಅನಿಸ್ತದ ಅದಕ್ಕೆ ಗೊತ್ತಿಲ್ರಿ. ಯಾಕಂದ್ರೆ ಅಲ್ಲಲ್ಲ ಅಲ್ಲ ತಲೆ ಸರಿಯಾದ ನಿಮ್ದು, ಅದು ವಿಶೇಷ. ಅದೇನಂದ್ರೆ ಸ್ವಲ್ಪ ಕೆಟ್ಟರೆ ಚಲೋದ್ರಿ, ಸ್ವಲ್ಪ ಕೆಟ್ಟರೆ ಕಲೆ ಬರ್ತದೆ ಯಾವಾಗ್ಲೂ. ಇಲ್ಲಿದ್ರೆ ತಲೆ ಭಾಳ ಸರಿ ಇದೆ, ಬರೀ ಚೆಸ್ ಆಡೋರ್ ಗತಿ ಗಂಭೀರ ಕೂತಿರ್ತೀವಿ ನಾವು, ಚೆಸ್ ಆಡ್ಕೋದ್ ಕೂತಿರ್ಬೇಕಾಗ್ತದೆ. ಸೊ ಪಾಯಿಂಟ್ ಏನು ಅಂದ್ರೆ, ಆ ಭಾಷೆಯಲ್ಲಿ ಕಥೆಗಳು, ಆ ಭಾಷೆಯಲ್ಲಿ ಸಿನಿಮಾ ಬಂದ್ರೆ ಅದ್ರಲ್ಲಿ ಹಾಡು ಇರ್ಲೇಬೇಕಾಗ್ತದೆ. ಈಗ ಸಂಗೊಳ್ಳಿ ರಾಯಣ್ಣ ಸಿನಿಮಾ ಬಂತು, ಅದ್ರಾಗ ಧಾರವಾಡ ಭಾಷೆ ಹಾಸಿತ್ತು ಬಹಳ ಹಿಂದೆ. ಬೆಳ್ಳನೆ ಬೆಳಗಾಯಿತು ಅಂತ ಹಾಡು ಕೇಳಿರಲ್ಲ ನೀವು? ಬಹಳ ಹಿಂದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ 1965 ಬಂದ ಸಿನಿಮಾ, ಬೆಳ್ಳನೆ ಬೆಳಗಾಯಿತು ಅಂತ. ಅದು ಭುಜೇಂದ್ರ ಮಹೇಶವಾಡಿ ಅನ್ನೋರು ಬರೆದು ಹಾಡೋದು, ಅದು ಉತ್ತರ ಕರ್ನಾಟಕದ ಭಾಷೆ ಅದಿತ್ತು. ಹೀಗೆ ಎಲ್ಲೆಲ್ಲಿ ಆ ಭಾಷೆಯಲ್ಲಿ ಕಥೆಗಳಾಗ್ತಾವೋ ಆವಾಗ ಆಟೋಮೆಟಿಕಲಿ ಬರ್ಬೇಕಾಗ. ನಮ್ಮಲ್ಲಿ ಏನಾಗಿದೆ ಅಂದ್ರೆ, ನಾನು ನಿಮ್ಗೆ ಆವಾಗಲೇ ಹೇಳಿಕೊಟ್ಟಿದ್ದೆ, ಮಾರ್ಕೆಟ್ ಏನಿದೆಯಲ್ಲ ಅದು ವ್ಯಾಪಕವಾಗಿ ಎಲ್ಲಾ ಕಡೆಗೂ ಚಿತ್ರಗಳು ಹೋಗೋದ್ರಿಂದ, ಈ ಟೆಲಿವಿಷನ್ ಸೀರಿಯಲ್ ಆಗ್ಲಿ ಅಥವಾ ಇದಾಗ್ಲಿ, ಎಲ್ಲರಿಗೂ ಒಂದು ಕಾಮನ್ ಡಿನಾಮಿನೇಟರ್ ತರ ಅವ್ರು ಒಂದು ಭಾಷೆ ಮಾಡ್ಕೊಂಡ್ಬಿಟ್ಟಾರ ಅವರು. ಈಗ ಸಿನಿಮಾದಲ್ಲಿರೋ ಭಾಷೆ ಮತ್ತೆ ನಿಜವಾದ ಭಾಷೆ ಅಂತ ತಗೊಂಡ್ಬಿಟ್ಟು ನೀವು, ಅದೊಂದು ಹೈಬ್ರಿಡ್ ಭಾಷೆ ತಯಾರಾಗ್ಬಿಟ್ಟಿದ್ದು. ಈ ಸೀರಿಯಲ್ಗಳಲ್ಲಿ ಮಾತಾಡೋ ಮಾತುಗಳು ಆತರ ಯಾರು ಮಾತಾಡೋದಿಲ್ಲ, ಆ ಸೀರಿಯಲ್ ಭಾಷೆಯಲ್ಲಿ ಯಾರು ಮಾತಾಡೋದಿಲ್ಲ, ಅದು ಸೀರಿಯಲ್ ನಲ್ಲೇ ಮಾತಾಡ್ತಾರ ಅವರು, ಗೊತ್ತಾಯ್ತಲ್ಲ? ಹೀಗಾಗಿ ಆ ರೀತಿ ಒಂದು ರೀತಿ ಎಲ್ಲರನ್ನೂ ಮುಟ್ಟಬೇಕು ಅನ್ನುವಂತ ಒಂದು ಮಾರ್ಕೆಟ್ ಓರಿಯೆಂಟೆಡ್ ಒಂದು ಸ್ಟ್ರಾಟಜಿಯಿಂದಾಗಿ ಒಂದು ರೀತಿ ಸರಳೀಕರಣ, ಸಿಂಪ್ಲಿಫಿಕೇಶನ್ ಆಗ್ಬಿಟ್ಟಿದೆ. ಅದು ನಿಮ್ದು ಬಹಳ ಮಹತ್ವದ ವ್ಯಾಲಿಡ್ ಪಾಯಿಂಟ್. ಇನ್ಫ್ಯಾಕ್ಟ್ ಯೋಗರಾಜ್ ಭಟ್ರು ತುಂಬಾ ಇತ್ತೀಚೆಗೆ ಧಾರವಾಡ ಭಾಷೆಲೆಲ್ಲ ಬರೀಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವರು ದ್ಯಾವರೆ ಅಂತ ಒಂದು ಸಿನಿಮಾ ಬಂತು, ಅದು ನಡೀಲಿಲ್ಲ. ಅದೆಲ್ಲ 5 ಹಾಡು ಅವರು ಧಾರವಾಡ ಭಾಷೆಯಲ್ಲಿ ಬರ್ತಿದ್ರು, ಅಂದ್ರೆ ಈ ಗ್ರಾಮ್ಯ ಭಾಷೆಯಲ್ಲೇ ಬರ್ತಿದ್ರು. ಆಮೇಲೆ ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ ಅಂತ ಒಂದು ಹಾಡು ಬಂತು. ಅದು ಕೂಡ ತುಂಬಾ ಗ್ರಾಮ್ಯವಾದಂತಹ ಒಂದು ಭಾಷೆಯ ಒಂದು ನುಡಿಗಟ್ಟಿನಿಂದ ಪ್ರಭಾವಿತವಾದದ್ದು. ಚಂದ್ರಶೇಖರ್ ಕಂಬಾರರ ಹಾಡುಗಳು, ಅವರ ನಾಟಕದ ಹಾಡುಗಳು. ಹೀಗಾಗಿ ನಮ್ಮಲ್ಲಿ ಪ್ರಾದೇಶಿಕ ಭಾಷೆ ಎಲ್ಲೆಲ್ಲಿ ಬಳಕೆ ಆಗ್ಯದೋ ಅಲ್ಲೆಲ್ಲ ಈ ಹಾಡುಗಳು ಬಂದಿದ್ದಾವೆ. ಇಲ್ಲಿದ್ರೆ ನೀವು ಹೇಳ್ದಂಗೆ ಒಂದು ಎಲ್ಲರಿಗೂ ತಲುಪಬಹುದಾದಂತ ಒಂದು ಸರಳವಾದಂತ ಕಾಮನ್ ಡಿನಾಮಿನೇಟರ್ ಅಂತಾರಲ್ಲ, ಆ ತರದ ಭಾಷೆಯಲ್ಲೇ ರಚಿತವಾಗಿದೆ. ನೀವು ಹೇಳೋದು ಬಹಳ ವ್ಯಾಲಿಡ್ ಪಾಯಿಂಟ್ ಅದ ರೀ, ಸಿಕ್ಕಾಪಟ್ಟೆ. ಸಂವಾದ ಮುಂದುವರಿಸುವ ಮುಂಚೆ ಜಯಂತರ ಒಂದು ಮಧುರ ಗೀತೆಯನ್ನು ಕೇಳೋಣ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ಎದೆಯಲ್ಲಿ ಸಿಹಿಯಾದ ಕೋಲಾಹಲ, ನನ್ನೆದುರಲ್ಲೇ ನೀ ಹೀಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ. ನಾನಿಂತಲ್ಲೇ ಹಾಳಾದೆ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ಜ್ವರದಂತೆ ಕಾಡೀಗ ಹಾಯಾಗಿ ನಿಂತಿರುವೆ ಸರಿಯೇನು, ಬೇಕಂತಲೇ ಮಾಡಿ ಏನೋ ಮೂಡಿ ಇನ್ನೆಲ್ಲೋ ನೋಡುವ ಪರಿಯೇನು. ಈ ಮಾಯೆಗೆ ಈ ಮರುಳಿಗೆ ನಿನ್ನಿಂದ ಕಳೆ ಬಂದಿದೆ. ಕನಸೊಂದು ಶುರುವಾಗಿದೆ.
ಮುದ್ದಾದ ಚೆಲುವಿನ ಗುಣಗಾನ ಕೇದಿಗೆ ಗರಿಯಂಥ ನಿನ್ನ ನೋಟ ನನಗೇನು ಅಂದಂತೆ ಅನುಮಾನ ನಿನ್ನಿಂದಲೇ ಸತ್ತಿಲ್ಲದೆ ಮುದ್ದಾದ ಕರೆ ಬಂದಿದೆ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ ಎದೆಯಲ್ಲಿ ಸಿಹಿಯಾದ ಕೋಲಾಹಲ ನನ್ನೆದುರಲ್ಲೇ ನೀ ಹೀಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ ನಾನಿಂತಲ್ಲೇ ಹಾಳಾದ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ ವೆಲ್ಕಮ್ ಬ್ಯಾಕ್ ಕೇಳುಗರೆ. ಈಗ ನಮ್ಮ ಸಂವಾದ ಮುಂದುವರ್ಸೋಣ. ನಮ್ಮ ಮುಂದಿನ ಪಾರ್ಟಿಸಿಪೆಂಟ್ ಯಾರಂತ ನೋಡೋಣ ಸರ್. ಅವರು ನಿಮಗೆ ಮಾತಾಡೋಕೆ ತುಂಬಾ ಹೊತ್ತಿನಿಂದ ಕಾಯ್ತಾ ಇದ್ದಾರೆ. ಜಯಂತ್ ಸರ್ ನಮಸ್ಕಾರ. ನನ್ನ ಹೆಸರು ಪ್ರಭು ಅಂತ. ನಾನು ದಾವಣಗೆರೆಯಿಂದ. ನಾನು ಇಲ್ಲಿಗೆ ಬಂದು ಆಲ್ಮೋಸ್ಟ್ ಒಂದು 20 ವರ್ಷ. ನಮಸ್ಕಾರ. 20 ವರ್ಷ ಆಯ್ತು. ನನ್ನ ಪ್ರಶ್ನೆ ಏನು ಅಂತಂದ್ರೆ, ನೀವು ನಿಮ್ಮ ತಂದೆಯವರು ವಿಮರ್ಶಕರು, ನಿಮ್ಮ ತಂದೆಯವರು ಸಹ ಬರವಣಿಗೆ ಮಾಡ್ತಿದ್ರು. ನಾನು ಚಿಕ್ಕವನಾಗಿದ್ದಾಗ ತರಂಗದಲ್ಲೆಲ್ಲ ಅವ್ರದ್ದು ಲೇಖನಗಳು ಬರ್ತಿತ್ತು. ಸೊ ನಿಮ್ಮ ತಂದೆಯವರು ನಿಮ್ಮನ್ನ ಯಾವ ತರ ನೀವು ಲೇಖಕನಾಗಬೇಕು ಅಂತ ಏನಾದ್ರು ಆಸೆ ಪಡ್ತಿದ್ರೋ ಅಥವಾ ವಿಜ್ಞಾನಿ ಆಗ್ಬೇಕು ಅಂತ ಆಸೆ ಪಡ್ತಿದ್ರೋ? ಯಾಕೆಂದ್ರೆ ಈಗೆಲ್ಲ ಏನಾಗ್ಬಿಟ್ಟಿದೆ, ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ಬೇಕು, ಎಂಜಿನಿಯರ್ ಮಕ್ಕಳು ಎಂಜಿನಿಯರ್ ಆಗ್ಬೇಕು. ಸೊ ನಿಮ್ಮ ತಂದೆಯವರು ಹಾಗೂ ನೀವು ಅವ್ರು ಲೇಖಕರಾಗಿರೋದ್ರಿಂದ ನೀವು ಏನಾಗ್ಬೇಕು ಅಂತ ಅವ್ರು ಬಯಸ್ತಿದ್ರು? ಇಲ್ಲ, ಅವ್ರದ್ದು ಆ ಥರದ್ದು ಏನೂ ಅವ್ರದ್ದು ಅಪೇಕ್ಷೆ ಇರಲಿಲ್ಲ. ಅವರು ಏನೇ ಮಾಡಿದ್ರು ಚೆನ್ನಾಗಿ ಮಾಡುವನ್ನೋರು, ತುಂಬಾ ಸಿನ್ಸಿಯರ್ ಆಗಿ ಮಾಡುವನ್ನೋರು. ಮತ್ತು ಅವರು ಒಂಥರ ಬಹುಮುಖಿಯಾದಂಥ ವ್ಯಕ್ತಿತ್ವ ಇತ್ತು ಅವ್ರದ್ದು. ಅಂದರೆ ಬರೀ ಸೈನ್ಸ್ ಆರ್ಟ್ಸ್ ಅಲ್ಲ, ಅವರು ಎಲ್ಲದರಲ್ಲೂ ಆಸಕ್ತರಾಗಿದ್ದರು. ಅವರು ಗೋಕರ್ಣದಲ್ಲಿ ಇದ್ದುಕೊಂಡು ಕೂಡ ಕನ್ನಡದಲ್ಲಿ ಪಶ್ಚಿಮದ ಪ್ರತಿಭೆ ಅಂತ ವಿಜ್ಞಾನಿಗಳ ಬಗ್ಗೆ ಬರೆದ್ರು. ಅವರು ಥಾಮಸ್ ಅಲ್ವಾ ಎಡಿಸನ್ ಬಗ್ಗೆ ಅವರು ಪುಸ್ತಕ ಬರೆದಿದ್ರು, ವಿಜ್ಞಾನಿಗಳ ಬಗ್ಗೆ ಬರೆದ್ರು. ಆಮೇಲೆ ಗ್ರೇಟೆಸ್ಟ್ ಮ್ಯೂಸಿಷಿಯನ್ಸ್ ಬಗ್ಗೆ ಬರೆದ್ರು, ಮೊಜಾರ್ಟ್ ಬಗ್ಗೆ ಬರೆದ್ರು. ಅಂದರೆ 1960ನೇ ದಶಕದಲ್ಲೇ ಬರೆದಿದ್ದವರು. ಅಂದರೆ ಹೊಸ ವಿಚಾರಗಳು ಜನಕ್ಕೆ ಗೊತ್ತಾಗಬೇಕು ಅಂತ ಹೇಳಿ ಬರಿತಾ ಇದ್ರು ಅವರು. ಹೀಗಾಗಿ ಅವರು ಸ್ವತಃ ಹಾರ್ಮೋನಿಯಂ ನುಡಿಸ್ತಾ ಇದ್ರು. ನಮ್ಮ ಶಾಲೆಯ ನಾಟಕಗಳಿಗೆಲ್ಲ ಮಾಸ್ಟರ್ ಆಗಿದ್ರು. ಅವರೇ ಸ್ವತಃ ಹಾಡು ಬರೆದು ಸ್ವತಃ ಕಂಪೋಸ್ ಮಾಡಿ ಹಾರ್ಮೋನಿಯಂ ನುಡಿಸ್ತಿದ್ರು. ಪ್ರತಿ ಸಿನಿಮಾನು ನೋಡ್ತಿದ್ರು. ಗೋಕರ್ಣ ಟೂರಿಂಗ್ ಟಾಕೀಸ್ ಅಲ್ಲಿ ಪ್ರತಿ ವಾರಕ್ಕೆ 2 ಸಿನಿಮಾ, ಒಂದೊಂದ್ಸಲ 1 ಸಿನಿಮಾ ಬರ್ತಿದ್ವು. ಪ್ರತಿ ದಿವಸ ಸೆಕೆಂಡ್ ಡೇ ಲಾಸ್ಟ್ ಶೋ ನಾವು ಹೋಗೋದೆ ಸಿನಿಮಾಕ್ಕೆ. ಯಾವುದೇ ಸಿನಿಮಾ ಬೇಕಾದ್ರೆ ಎಕ್ಸಾಮ್ ನಡೀತಿದ್ರು ಕೂಡ ಹೋಗ್ತಿದ್ವಿ ನಾವು. ಹೀಗಾಗಿ ಒಂದು ರೀತಿ ಲಿಬರಲ್ ಆಗಿ ನಮ್ಮನ್ನು ಅವರು ಬೆಳೆಸಿದ್ರು. ಎಲ್ಲದರ ಬಗ್ಗೂ ಆಸಕ್ತಿ, ಅದು ಸಂಗೀತ, ಸಿನಿಮಾ, ನಾಟಕ, ಚಿತ್ರಕಲೆ, ಎಲ್ಲದರ ಬಗ್ಗೂ ಆಸಕ್ತಿ. ಹೀಗಾಗಿ ಆ ಥರದ ಒಂದು ಕಟ್ನಿಟ್ಟು ಅಥವಾ ಒಂದು ರೀತಿ ಒಂದು ಸಟಲ್ ಆದಂಥ ಒಂದು ಗೈಡೆನ್ಸ್ ಅಥವಾ ಒಂದು ಮಾರ್ಗ ಆ ಥರ ಅವರು ಯಾವತ್ತೂ ಹೇಳಲಿಲ್ಲ. ಮಾಡಿದ್ದ ಏನು ಮಾಡಿದ್ರು ಚೆನ್ನಾಗಿ ಮಾಡು, ಏನು ಹಾಡಿದ್ರು ಚೆನ್ನಾಗಿ ಹಾಡು. ಅವರಿಗೆ ನಾನು ಸಂಗೀತ ಹಾಡುವುದನ್ನು ಕಲಿಬೇಕು ಅಂತ ಒಂದು ಆಸೆ ಇತ್ತು ಅವರಿಗೆ. ಬಟ್ ಅದು ನಮ್ಗೇನಾಗಿತ್ತು, ಆ ಕಾಲದಲ್ಲಿ ನಮ್ಮೂರಲ್ಲಿ ಸಂಗೀತ ಶಿಕ್ಷಕರೆಲ್ಲ ಇರಲಿಲ್ಲ. ಹೀಗಾಗಿ ನಾವೆಲ್ಲ ಬಾತ್ರೂಮ್ ಸಿಂಗಿಂಗು, ರೇಡಿಯೋದಲ್ಲಿ ಸಿನಿಮಾ ಹಾಡು ಕೇಳ್ಕೊಂಡು ಹಾಡೋದು, ಅಷ್ಟರಲ್ಲೇ ನಮ್ಮದು ಸಂಗೀತ ಪ್ರೇಮ ಆಗೋಯ್ತು. ಸೊ ಅದೊಂದು ಅವ್ರಿಗೆ ಆಸೆ ಇತ್ತು, ನಾನು ಸಂಗೀತ ಕಲಿಬೇಕು ಅಂತ. ಯಾಕಂದ್ರೆ ನಾನು SSC ಆದ ತಕ್ಷಣ ಊರು ಬಿಟ್ಬಿಟ್ನಲ್ಲ, ಕುಮಟಾಕ್ ಹೋದೆ, ಮತ್ತೆ ಧಾರವಾಡಕ್ಕೆ ಹೋದೆ, ಬಾಂಬೆಗೆ ಹೋದೆ. ಹೀಗಾಗಿ ಅದು ಸರಿ ಆಗಲಿಲ್ಲ ನನಗೆ. ಅದೊಂದು ಅವರಿಗೆ ನನ್ನ ಬಗ್ಗೆ ಅದೊಂದು ಆಸೆ ಇತ್ತು, ನಾನು ಸಂಗೀತ ಕಲಿಬೇಕು ಅಂತ ಆಸೆ. ಥ್ಯಾಂಕ್ ಯು ಪ್ರಭು ಅವರೇ, ತುಂಬಾ ಧನ್ಯವಾದಗಳು. ಇಲ್ಲ, ಒಳ್ಳೇದಾಯ್ತು ಜಯಂತ್ ಸರ್. ನೀವು ಸಂಗೀತ ಕಲ್ತಿದ್ರೆ ಬಹುಶಃ ಇವತ್ತಿನ ಜಯಂತ್ ಕಾಯ್ಕಿಣಿ ನಮಗೆ ಸಿಗ್ತಾ ಇರಲಿಲ್ಲನೋ, ಬಹುಶಃ ಬೇರೆ ರೂಪದಲ್ಲಿ ಸಿಗ್ತಾ ಇದ್ರಿ. ಆದರೆ ನೀವು ಕಲಿದೇ ಇದ್ದದ್ದು ಒಂದು ಬ್ಲಿಸ್ ಅನ್ಕೊಳ್ಳೋಣ. ಸಂವಾದ ಮುಂದುವರಿಸುವ ಮುಂಚೆ ಜಯಂತರ ಒಂದು ಮಧುರ ಗೀತೆಯನ್ನು ಕೇಳೋಣ. निशानी आंखें
ನಿನ್ನ ಮಾತು ಇರಲಿ ನಿನ್ನ ಮೌನ ಮುಂದೆ ಬಿಸನೆ ಹಾಕಿ ಬಂದರೆ ಹೃದಯದ ಗತಿ ಹೇಳು ನೀನೇ ಹೇಳು. ವೆಲ್ಕಮ್ ಬ್ಯಾಕ್ ಕೇಳುಗರೆ. ಈಗ ನಮ್ಮ ಸಂವಾದ ಮುಂದುವರ್ಸೋಣ. ಜಯಂತ್ ಸರ್, ಈಗ ನಮ್ಮ ಜೊತೆಯಲ್ಲಿ ವಿಜೇಂದ್ರ ರಾವ್ ಅಂತ ಒಬ್ರು ಇದ್ದಾರೆ. ವಿಜೇಂದ್ರ ಅವರೇ. ನಮಸ್ಕಾರ ಜಯಂತ್, ನನ್ನ ಹೆಸರು ವಿಜೇಂದ್ರ ಅಂತ. ವೆಲ್, ನಾನು ಸ್ವಲ್ಪ ಹಾಡುಗಳ ಅಭಿಮಾನಿ, ಬಟ್ ನಮ್ಮ ಮನೆಯಲ್ಲಿ ಏನೇ ಬಟ್ ನಾನು ಈ ಬಗ್ಗೆ ಒಂದೇ ಒಂದು ಹೇಳ್ತೀನಿ, ನೀವು ಹೀಗೆ ಇನ್ನೂ ಬರಿತಾ ಇರಿ, ನಮ್ಗೆ ಅವಾಗ ಅವಾಗ ಒಳ್ಳೊಳ್ಳೆ ಹಾಡು ಕೊಟ್ಟು ರಂಜಿಸ್ತಾ ಇರಿ. ಯಾಕಂದ್ರೆ ವಿ ಸಿ ಸಮಥಿಂಗ್ ಸ್ಪೆಷಲ್ ಇನ್ ಯುವರ್ ಸಾಂಗ್. ಒಂದು ಮುಗುಳ್ನಗೆ ಈ ತರದೆಲ್ಲ ಬರುತ್ತೆ. ನಮಸ್ಕಾರ, ನನ್ನ ಹೆಸರು ರಮಾ ಅಂತ. ನಮಸ್ಕಾರ. ನನ್ನ ಪ್ರಶ್ನೆ, ರಂಗಮಂಚದ ರೂಪವಾಗಿ, ಪುಸ್ತಕದ ಪ್ರೇಮಿಯಾಗಿ, ಹಲವಾರು ಸಾಹಿತ್ಯ ರಸ ಕುಡಿದ ನಿಮಗೆ ಕವಿಯಾಗಿ, ಕಥೆಗಾರನಾಗಿ, ಚಿತ್ರ ಸಾಹಿತಿಯಾಗಿ ಯಾವ ರೂಪ ಬಹಳ ಹುದಾಕೊಡುತ್ತೆ ನಿಮ್ಮ ಮನಸ್ಸಿಗೆ? ತುಂಬಾ ಒಳ್ಳೆ ಪ್ರಶ್ನೆ. ಯಾರಾದ್ರೂ ತುಂಬಾ ಒಳ್ಳೆ ಪ್ರಶ್ನೆ ಅಂತ ಹೇಳಿದ್ರೆ ಅದು ಉತ್ತರ ಅವ್ರಿಗೆ ಗೊತ್ತಿಲ್ಲ ಅಂತಾನೆ ಅರ್ಥ. ಅಲ್ಲ, ರಮಾ ಅವ್ರ ನನಗೆ ಮೂರು ಇಷ್ಟ. ಅಂದ್ರೆ ಪ್ರತಿಯೊಂದಕ್ಕೂ ಅದರದ್ದೇ ಆದ ಕಷ್ಟ ಸುಖ ಇದೆ. ಚಿತ್ರ ಸಾಹಿತ್ಯದಲ್ಲಿ ಸಿಗುವಂತದ್ದೇನೋ ರೆಗ್ಯುಲರ್ ಸಾಹಿತ್ಯದಲ್ಲಿ ಸಿಗಲ್ಲ, ರೆಗ್ಯುಲರ್ ಸಾಹಿತ್ಯದಲ್ಲಿ ಇರುವಂತದ್ದೇನೋ ಇದ್ರಲ್ಲಿ ಸಿಗಲ್ಲ. ಹೀಗಾಗಿ ಎಲ್ಲ ಪರಿಪೂರಕವಾಗಿ ಎಲ್ಲರೂ ಸೇರಿ ಇಲ್ಲಿ ಸಿಗ್ತಿದ್ದೇನೋ ಅಲ್ಲಿ ಸಿಗುತ್ತೆ, ಅಲ್ಲಿ ಸಿಗ್ತದೇನೋ ಇಲ್ಲಿ ಸಿಗುತ್ತೆ, ಒಂಥರದ ಒಂದು ರೆಸ್ಟ್ಲೆಸ್ ಆದಂತಹ ಜರ್ನಿ ಅದು. ಹೀಗಾಗಿ ನನಗೆಲ್ಲದ್ರಲ್ಲೂ ಅಷ್ಟೇ ಖುಷಿ. ಆದ್ರೆ ಬೇಸಿಕಲಿ ನಮ್ಮ ಸಾಹಿತ್ಯ ಇದೆಯಲ್ಲ, ನಾನು ಬರೆದಿರೋ ಕಥೆಗಳು, ನಾನು ಬರೆದಿರೋ ನಿಬಂಧಗಳು, ನನ್ನ ಕವಿತೆಗಳು ಇದಾವಲ್ಲ, ಅದು ಬೇಸಿಕಲಿ ನನ್ನ ವೈಚಾರಿಕತೆಯನ್ನ, ನನ್ನ ಬದುಕಿನ ದೃಷ್ಟಿಕೋನವನ್ನ ಮಾಗಿಸಲು ನನಗೆ ಸಹಾಯ ಮಾಡುವಂತ ಕೃತಿಗಳು. ಬಿಕಾಸ್ ಐ ಆಲ್ವೇಸ್ ಲುಕ್ ರೈಟಿಂಗ್ ಇಸ್ ಎ ಮೋಡ್ ಆಫ್ ಥಾಟ್ ಟು ಅಂಡರ್ಸ್ಟ್ಯಾಂಡ್ ಲೈಫ್. ಹೀಗಾಗಿ ನಾನು ಬದುಕನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಬರೆದಿರುವಂಥವು ಹೊರತು ನನಗೇನೋ ಅರ್ಥ ಆಗಿದೆ ಅಂತ ಜನರಿಗೆ ಹೇಳಲಿಕ್ಕೆ ಬರೆದಿದ್ದಲ್ಲ. ಅದು ಯಶವಂತ್ ಚಿತ್ತಾಲ್ ಅಂತ ಬಹಳ ದೊಡ್ಡ ಲೇಖಕರಿದ್ದಾರೆ, ಅವ್ರು ಹೇಳಿದ ಒಂದು ಮಾತು ನನಗೆ ಯಾವಾಗಲೂ ಗೈಡ್ ಮಾಡುತ್ತೆ. ಅದನ್ನು ಹಂಚ್ಕೋತೀನಿ, ಅದನ್ನು ಎಲ್ಲ ಕಡೆ ಹೇಳಿದ್ದೆ ನಾನು. ಅದೇನು ಅಂದ್ರೆ, ಹಿ ಸೆಡ್, ಐ ಡೋಂಟ್ ರೈಟ್ ವಾಟ್ ಐ ನೋ, ಐ ರೈಟ್ ಟು ನೋ ಅಂತಾರೆ ಅವರು. ಅಂದ್ರೆ ನನಗೆ ಏನು ಗೊತ್ತಿದೆ ಅಂತ ಅದನ್ನು ತೋರ್ಸೋಕೆ ಬರಿತಾ ಇಲ್ಲ, ನಾನು ಗೊತ್ತು ಮಾಡ್ಕೊಳ್ಳೋದಕ್ಕೆ ಬರಿತೀನಿ, ಬದುಕನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬರಿತೀನಿ ಅಂತ. ಹೀಗಾಗಿ ಬದುಕಿನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬರೆದಿರೋದ್ರಿಂದ
ನನ್ನ ಸ್ವಂತದ ಅಂದ್ರೆ ನಾನೇ ಬರೆದಿರುವಂಥ ನನ್ನ ಕಥೆಗಳು, ಪ್ರಬಂಧಗಳು, ಕವಿತೆಗಳು ಅಂಥವು ನನಗೆ ಹೆಚ್ಚು ನನ್ನ ಜೀವಕ್ಕೆ ಆಪ್ತ. ಯಾಕಂದ್ರೆ ಅದ್ರ ಜೊತೆಗೆ ನಾನು ಬೆಳೆದಿದ್ದೀನಿ ಮತ್ತೆ ಈ ಬದುಕನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅಷ್ಟೇ. ತುಂಬ ತುಂಬ ಧನ್ಯವಾದ ಸರ್, ಒಳ್ಳೆಯ ಮಾತನ್ನು ಹೇಳಿದ್ರಿ. ಆಮೇಲೆ ಚಿತ್ತಾಲ್ ಅವರ ಮಾತನ್ನು ನೆನಪಿಸಿದ್ದಕ್ಕೆ ತುಂಬ ಧನ್ಯವಾದ ನಿಮಗೆ. ನೆಕ್ಸ್ಟ್ ಒಬ್ರು ಕಾಯ್ತಾ ಇದ್ದಾರೆ ಸರ್ ಇಲ್ಲಿ. ಹಲೋ, ನಮಸ್ಕಾರ ಹೇಮೇಗೌಡ ಅವರೇ. ಸರ್ ನಮಸ್ಕಾರ. ಸರ್ ನಮಸ್ತೆ ಜಯಂತ್ ಕಾಲ್ಕರ್ ಸರ್ ಅವರೇ. ನಮಸ್ಕಾರ. ಹೇಳಿ. ನಮಸ್ಕಾರ ಸರ್, ನಾನು ಇಟಲಿಯಿಂದ ಮಾತಾಡ್ತಾ ಇದ್ದೀನಿ. ನಾನು ಸಮೇತ ನಿಮ್ಮ ಹಲವಾರು ನಾವು ಈ ಹೊಸ ಜನರೇಷನ್ ಅವರು, ನೀವು ಯಾವಾಗ ಚಲನಚಿತ್ರ ಗೀತೆಗಳನ್ನ ಬರೆಯಕ್ ಸ್ಟಾರ್ಟ್ ಮಾಡಿದ್ರಿ ಅವಾಗಿಂದ ನೀವು ನಮ್ಮೆಲ್ಲರಿಗೂ ಯಂಗ್ ಜನರೇಷನ್ ಅವ್ರಿಗೆ ಕನೆಕ್ಟ್ ಆಗ್ತಾ ಇದೀರಾ. ಎಸ್ಪೆಷಲಿ ಮುಂಗಾರು ಮಳೆಯಿಂದ ಹಿಡಿದು ನೀವು ಏನ್ ಬರ್ದಿದ್ದೀರಾ ಹಾಡುಗಳು, ಅದರಲ್ಲಿ ನಮಗೆ ಯಾಕೆ ಈ ಯುವ ಜನತೆಗೆ ಅಥವಾ ಈ ಏನು ರಸಿಕತೆ ಅಂತ ಇರುತ್ತೆ ಅದಕ್ಕೆ ನೀವು ತುಂಬಾ ಚೆನ್ನಾಗಿ ಪೋಣಿಸ್ತೀರಾ ವರ್ಡ್ಗಳನ್ನ. ಪರವಶನಾದೇನೋ ಆತರ ವರ್ಡ್ಗಳು ಸರ್ ನೀವು ತುಂಬಾ ಕಾಮನ್ ಆಗಿರುತ್ತೆ, ಅದು ಜನಸಾಮಾನ್ಯರಿಗೆ ತಲುಪುತ್ತೆ. ಅವರು ಯೋಚನೆ ಮಾಡ್ಬೋದು, ಹೌದಲ್ವಾ ನನ್ನ ಪ್ರೇಯಸಿಗೆ ನಾನು ಈ ತರ ಬೈಯೋದು. ನನ್ನ ಕ್ವಶನ್ ಏನಂದ್ರೆ ಸರ್, ನಿಮ್ಮ ಪ್ರೇಯಸಿ ಯಾರು, ಅಥವಾ ನಿಮ್ಮ ರಸಿಕತೆಗೆ ಸ್ಫೂರ್ತಿ ಏನು, ಅಥವಾ ನಿಮ್ಮ ಈ ಅನುಭವಗಳನ್ನ ಯಾರನ್ನೋ ಒಬ್ರನ್ನ ಇಟ್ಕೊಂಡು ಬರೀತೀರಾ, ಇದು ಯಾವ ತರ ಆಗುತ್ತೆ ಅನ್ನೋದು ಒಂದು ನಮ್ಮ ಕುತೂಹಲ ಸರ್. ಯಾಕಂದ್ರೆ ಪ್ರತಿಯೊಂದು ಹಾಡುಗಳಾದ್ರೂ ಯಾವ್ದ್ರಲ್ಲಾದ್ರೂ ಸರ್ ಅದು ಒಂದು ಗುಟ್ಟು ಹೇಳ್ತೀನಿ ನಿಮ್ಗೆ. ಏನು ಅಂದ್ರೆ ನಮ್ಮ ಪ್ರೇಯಸಿಯನ್ನು ಅಥವಾ ಸಂಗಾತಿಯನ್ನು ಎದುರಿಗೆ ಇಟ್ಕೊಂಡು ಬರೆಯಕ್ ಕೂತ್ರೆ ಯಾವ ಹಾಡು ಬರಲ್ಲ ರೀ. ಏನು ಬರಲ್ಲ. ಇಲ್ಲ ಹಾಗಲ್ಲ, ಜಸ್ಟ್ ಜೋಕಿಂಗ್. ಅದೇನು ಅಂದ್ರೆ ಸಿನಿಮಾ ಅದು ಬದುಕಿನ ಕುರಿತಾದ ಪ್ರೀತಿನೇ ಆಗಿರುತ್ತೆ. ಅದು ಬದುಕಿನ ಕುರಿತಾದ ಪ್ರೀತಿ, ಲವ್ ಫಾರ್ ಲೈಫ್. ಯಾವುದೇ ಪ್ರೀತಿ ಬದುಕಿನ ಕುರಿತಾದ ಪ್ರೀತಿಯ ಒಂದು ಸಣ್ಣ ಬ್ರಾಂಚ್ ಅದಷ್ಟೇ. ಬದುಕು ಅದಮ್ಯವಾದದ್ದು, ವಿಶೇಷವಾದದ್ದು. ಪ್ರತಿ ದಿವಸ ಒಂದು ಹೊಸ ಹೂ ಅರಳುತ್ತೆ, ಪ್ರತಿ ದಿವಸ ಮತ್ತೆ ಅದೇ ಮಂಜು ಬೀಳುತ್ತೆ, ಮತ್ತೆ ಮಳೆ, ಮತ್ತಿದು ಅಂದ್ರೆ ಬದುಕು ಎಷ್ಟು ವಿಸ್ಮಯದಿಂದ ಕೂಡಿದೆಯಲ್ಲ. ಸೊ ಬದುಕಿನ ಕುರಿತಾದ ಪ್ರೀತಿಯನ್ನ ಮನುಷ್ಯ ಅದನ್ನು ವ್ಯಕ್ತಿಗಳಿಗೆ ಅಂಟಿಸ್ಕೊಂಡು ಹಾಗೆ ಒಂಥರ ಅಂದ್ರೆ ಹೇಳ್ಕೊಳಕ್ ಬೇಕಲ್ಲ, ಹಾಗೆ ಬಂದಿರೋದು. ಹೀಗಾಗಿ ಅದು ಬದುಕಿನ ಕುರಿತಾದ ಪ್ರೀತಿಯ ನಾನಾ ರೂಪಗಳು ಹೊರತು ಯಾವುದೇ ಒಂದು, ಯಾಕಂದ್ರೆ ನಮ್ಗಲ್ಲಿ ಆ ಚಿತ್ರದ ಸನ್ನಿವೇಶ ಹೇಳಿರ್ತಾರೆ, ಚಿತ್ರದಲ್ಲಿ ಏನು ಬೇಕು ಏನಾಯ್ತು ಅಂತ ಹೇಳಿರ್ತಾರೆ ಹೊರತು ಅದು ನಮ್ಮ ವೈಯಕ್ತಿಕ ಜೀವನದ ಯಾವುದೋ ಪ್ರಲಾಪವೋ ವಿಲಾಪವನ್ನು ಇಟ್ಕೊಂಡು ಬರೆಯಕ್ ಆಗಲ್ಲ. ಅಲ್ಲಿ ಯಾವುದೋ ಒಂದು ಚಿತ್ರದ ಒಂದು ಸನ್ನಿವೇಶ, ಯಾವುದೋ ಹುಡುಗನ ನಡುವೆ ಜಗಳ ಆಗಿರುತ್ತೆ, ಅವನನ್ನು ಓಲೈಸ್ತಾ ಇರ್ತಾನೆ, ಇನ್ನೊಂದ್ರಲ್ಲಿ ಅವನಿಗೆ ಸಿಟ್ಟು ಬಂದಿರುತ್ತೆ, ಇವಳು ಓಲೈಸ್ತಾ ಇರ್ತಾಳೆ, ಈಗೇನೋ ಸಿಚುವೇಶನ್ ಹೇಳಿರ್ತಾರೆ ಅವರು, ಅದು ಟ್ಯೂನ್ ಬೇರೆ ಕೊಟ್ಟಿರ್ತಾರೆ. ಅದಕ್ಕೆ ನಾವು ಕಲ್ಪನೆ ಮಾಡಿಕೊಂಡು ಹೊಸೆಯೋದು ಅದು ಒಂದೊಂದ್ಸಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಬಂದ್ಬಿಡುತ್ತೆ. ಮತ್ತು ಕಲ್ಪನೆ ಅಂತೂ ಬೇಕೇ ಬೇಕಲ್ವಾ, ಕಲ್ಪನೆ ಇಲ್ಲದೆ ಏನೂ ಆಗಲ್ಲ. ಸೊ ಹೀಗಾಗಿ ಆ ರೀತಿ ಆಗೋದು. ಹೀಗಾಗಿ ನಿಮ್ಮ ಪ್ರಶ್ನೆ ಬಹಳ ವ್ಯಾಲಿಡ್ ಆದ ಪ್ರಶ್ನೆ. ಬಟ್ ನಾನು ಹೇಳಿದ್ನಲ್ಲ, ಅದು ಆ ಥರ ಒಂದು ಫಿಕ್ಸ್ ಅಂತ ಇರಲ್ಲ ಅಷ್ಟೇ. ಬಟ್ ಐ ಆಮ್ ಸೋ ಹ್ಯಾಪಿ, ನಾನು ಬರ್ದಿರೋ ಹಾಡುಗಳು ನಿಮ್ಗೆ ಇಷ್ಟ ಆಗ್ತಿದೆ, ಖುಷಿ ಆಗುತ್ತೆ ನನಗೆ. ಮತ್ತೇನು ಮಾಡ್ಬೋದು ನಾನು ನಿಮ್ಗೆ ಅಲ್ವಾ, ನಿಮ್ಗೆ ಸ್ವಲ್ಪ ಖುಷಿ ನನ್ನ ಹಾಡಿಂದ ಆಗಿದೆ ಅಂತಂದ್ರೆ ನನಗೆ ಬಹಳ ಖುಷಿ ಅದು. ಅದ್ರ ಬಗ್ಗೆ ಮತ್ತೇನಿಲ್ಲ, ಮತ್ತೇನು ಹೇಳಕ್ಕಾಗಲ್ಲ. ತುಂಬ ಧನ್ಯವಾದ ಹೇಮೇಗೌಡ ಅವರೇ. ಜಯಂತ್ ಅವರು ಸ್ವಲ್ಪ ಗುಟ್ಟನ್ನು ಬಿಟ್ಕೊಟ್ಟಿದ್ದಾರೆ. ಸೊ ನೀವು ಪ್ರಯತ್ನ ಪಡ್ಬೋದು ಇನ್ನು ಹಾಡುಗಳನ್ನು ಮತ್ತಿನ್ನು ಸಾಹಿತ್ಯವನ್ನು ಬರೀಲಿಕ್ಕೆ. ಈಗ ನಾವು ಜಯಂತ್ ಅವರ ಒಂದು ಸುಂದರ ಹಾಡನ್ನು ಕೇಳ್ಕೊಂಡು ಬರೋಣ, ಬನ್ನಿ. ಸದಾ ನಿನ್ನ ಕಣ್ಣಲಿ ನನ್ನ ಬಿಂಬ ಕಾಣಲು, ತುದಿಗಾಲಿನಲ್ಲಿ ತಯಾರಾದೆ ನಾನು. ನಿನ್ನದೇ ಗುರುತು ಕಣ್ಣಲ್ಲೇ ಕುಳಿತು, ನನ್ನದೆಯ ಸ್ಥಿತಿಯೇ ನಾಜೂಕು, ನಿನಗೆಂದೇ ಬಾಳುವೆ ಹಠ ಮಾಡಿ ನಾನು. ಸದಾ ನಿನ್ನ ಕಣ್ಣಲಿ ನನ್ನ ಬಿಂಬ ಕಾಣಲು, ತುದಿಗಾಲಿನಲ್ಲಿ ತಯಾರಾದೆ
ಸದಾ ನಿನ್ನ ಕಣ್ಣಲ್ಲಿ ನನ್ನ ಬಿಂಬ ಕಾಣಲು ಮರುಳಾಗಿ ಹೋದೆನು ಸುಮಾರಾಗಿ ನಾನು. ಕನಸನು ಗುಣಿಸುವಂತ ನೆನಪನು ಎಣಿಸುವಂತ ಹೃದಯದ ಗಣಿತ ನೀನು. ನನ್ನ ಜೀವ ನಿನ್ನ ಸಮೀಪ ಬೇರೆ ಏನು ಇಲ್ಲ. ಕಲಾಪ ನೀನೆ, ಮೌನ ನೀನೆ, ವಿಲಾಸ ನೀನೆ, ನನ್ನ ಖಾಯಂ ವಿಳಾಸ. ಬಳಿಯಿದ್ದರೆ ನೀನು ಮರಳಬಾರದೆಂದು ನಿನ್ನನ್ನೇ ನಂಬುತ್ತಾ ಬಚಾವಾದೆ ನಾನು. ಸದಾ ನಿನ್ನ ಕಣ್ಣಲ್ಲಿ ನನ್ನ ಬಿಂಬ ಕಾಣಲು ತುದಿಗಾಲಿನಲ್ಲಿ ತಯಾರಾದೆ ನಾನು. ವೆಲ್ಕಮ್ ಬ್ಯಾಕ್ ಕೇಳುಗರೆ. ಈಗ ನಮ್ಮ ಸಂವಾದ ಮುಂದುವರ್ಸೋಣ. ಸರ್, ಇನ್ನೊಬ್ರು ವೆಯ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ ಮಾತಾಡಕ್ಕೆ. ಜಯಂತ್ ಅವರೇ, ಅವ್ರನ್ನ ಅನ್ಮ್ಯೂಟ್ ಮಾಡ್ತೀನಿ. ಶಾಂತ ಅವ್ರೆ, ನಮಸ್ಕಾರ. ನಮಸ್ಕಾರ ಜಯಂತ್ ಅವರೇ, ನೀವು ಬಂದಿದ್ದಕ್ಕ ನಮ್ಮ ಪ್ರೋಗ್ರಾಮ್ ಮೇಲೆ ಧನ್ಯವಾದಗಳು. ನಾನು ನಿಮ್ ಜೊತೆ ಕೊಂಕಣಿ ಮಾತಾಡಕ್ಕೆ ತುಂಬಾ ಆಶಿಸ್ತೇನೆ. ಆದ್ರೆ ಇಲ್ಲಿ ಎಲ್ಲರೂ ಕನ್ನಡಿಗರಿದ್ದಾರೆ, ಅವ್ರಿಗೆ ನಾ ಕೊಂಕಣಿ ಮಾತಾಡಿದ್ರೆ ಅವ್ರಿಗೆ ಗೊತ್ತಾಗಲ್ಲ. ಇಲ್ಲ ಶಾಂತ ಅವರೇ, ನೀವು ಕೊಂಕಣಿ ಮಾತಾಡಿ. ಪ್ರೌಡ್ ಆಫ್ ಯು. ಇಲ್ಲ, ಕೊಂಕಣಿ ಮಾತಾಡಿ ನೀವು ಜಯಂತ್ ಅವ್ರ ಜೊತೆ. ಯಾಕಂದ್ರೆ ನಾವು ಕರ್ನಾಟಕದಲ್ಲಿ ಕೊಂಕಣಿ, ತುಳು, ಬ್ಯಾರಿ, ಕೊಡವ ಎಲ್ಲವೂ ನಮಗೆ ಮುಖ್ಯ. ಹಾಗಾಗಿಂದಾಗೆ ಕರ್ನಾಟಕ ಅದು. तू आमची लस मळकी म्हाका मस्त अभिमान जाला. आमगेल कोंकणी लोकांगेले आनी तू लास्ट टाइम आयला थोडी म्हाका गोत नाशिल्लो तू आयला म्हणून. हांग हांव आमची हांव कमिटेरियस सारस्वत समाज म्हणून. I would love to invite you once when you come to UK for that samaj. So I'm really very proud of you, very proud of you. Thank you so much. And तुला गाव खंयचो खंय थांबलो तूं? धारवाड की? तुका neighbor, I'm your neighbor, Hubli. I'm from Hubli. But I have been in UK for almost 40 years now in UK. Okay. So I live in Ilford Malil Kadesnawa. Okay. So nice. So I'm really grateful and very proud of you. Definitely. How Bangalore ಆಯ್ತು ಅವ್ರು ಮೆರೆತು ತುಕ. Thank you very much. Thank you. ಯತ್ತ ತುಕ್ ಮೆರೆತ. ಶಾಂತ ಅವರು ತುಂಬಾ ಧನ್ಯವಾದ. ಯಾಕಂದ್ರೆ ಕೊಂಕಣಿ ಭಾಷಿಗರದು ನಮ್ಮ ಸಾಹಿತ್ಯಕ್ಕೆ ಮತ್ತು ಸಿನಿಮಾ ರಂಗಕ್ಕೆ ದೊಡ್ಡ ಕೊಡುಗೆ ಇದೆ. ಏನ್ ಹೇಳ್ತೀರಾ ಜಯಂತ್ ಸರ್? ಗುರುದತ್ ಅವರಿಂದ ಹಿಡ್ಕೊಂಡು ಜಯಂತ್ ಕಾಯ್ಕಿಣಿ, ಗಿರೀಶ್ ಕಾರ್ನಾಡ್, ಅನಂತ್ ನಾಗ್, ಶಂಕರ್ ನಾಗ್, ಹೀಗೆ ಹೇಳ್ತಾ ಹೋದ್ರೆ ಭಯಂಕರ. ಆಮೇಲೆ ಸಾಹಿತ್ಯ ಕ್ಷೇತ್ರದಲ್ಲೂ ಆಯ್ತು, ಭಯಂಕರ ದೊಡ್ಡ ಕೊಡುಗೆ ಇದೆ. ಸಂವಾದ ಮುಂದುವರಿಸುವ ಮುಂಚೆ ಜಯಂತರ ಒಂದು ಮಧುರ ಗೀತೆಯನ್ನು ಕೇಳೋಣ.
ಮಳೆ ನೀರಿನಲ್ಲಿ ಓಡು. ಜೇಬಿನಲ್ಲಿ ಬುಗುರಿ ಬಳಪ ಕನಸು ನೂರು. ಓ ಬಾನಿನಲ್ಲಿ 7 ಬಣ್ಣದ ಬಳೆಯ ಚೂರು. ಏನೇ ಇರಲಿ ಹಂಚಿ ನಲಿವ ಮುದ್ದು ಗೆಳೆತನ, ನಮ್ಮ ಗೆಳೆತನ ಇರಲಿ ಕಡೆತನ. ಪುಟಗಳ ನಡುವಿನ ಗರಿಯೇ ನೀನೊಮ್ಮೆ ಹಾರಿ ನೋಡು. ಪುಟಾಣಿ ದೋಣಿಯ ಮರಿಯೇ ಮಳೆ ನೀರಿನಲ್ಲಿ ಓಡು. ಕಾಲದಾರಿ ನೇರ ನಿನ್ನ ಮನದ ತನಕ, ಈ ಲೋಕವನ್ನು ಮೈಯ ಮರೆತು ತಿಳಿವ ತವಕ. ನಾಲುಮೆ ಗಿಲ್ಲಿ ಮರದೆ ಇರಲಿ ಎಂದು ಬಡತನ, ನಮ್ಮ ಗೆಳೆತನ ಇರಲಿ ಕಡೆತನ. ವೆಲ್ಕಮ್ ಬ್ಯಾಕ್ ಕೇಳುಗರೆ. ಈಗ ನಮ್ಮ ಸಂವಾದ ಮುಂದುವರಿಸೋಣ. ಕೊನೆಯದಾಗಿ 2 ಪ್ರಶ್ನೆ ಕೇಳ್ತೀವಿ, ಆಮೇಲೆ ನಾವು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ನೀವು ಹಿಂದೆ 90ರ ದಶಕದಲ್ಲಿ ಭಾರತೀಯ ಡೆಲಿಗೇಷನ್ ಅಲ್ಲಿ ಒಬ್ಬರಾಗಿ ಚೀನಾಗೆ ಹೋಗಿದ್ರಿ. ಆಗ ನೀವು ಹೋದಾಗ ಹೇಗಿತ್ತು ಸರ್ ಅವ್ರ ಜೊತೆ ನಿಮ್ಮ ಒಡನಾಟ, ಅಥವಾ ನಿಮ್ಮನ್ನ ನೋಡ್ತಾ ಇದ್ದ ದೃಷ್ಟಿ, ಅಥವಾ ಹೇಗಿತ್ತು ಅಲ್ಲಿ ಜನರದು? ಅಲ್ಲ, ಆವಾಗದು ಬೇರೆ ಚೀನಾ ಇತ್ತು. 1997 ಅಂತ ಕಾಣುತ್ತೆ, ಅದು 95 97 ಅದು ಆವಾಗ. 95 ನೀವು ಹೇಳಿದ್ ಸರಿ ಸರ್. ಹೌದು. ಆವಾಗಲ್ಲಿ ಏನು ಅಲ್ಲಿ ಏನೇನು ಅಲ್ಲಿ ಬೆಳವಣಿಗೆನೇ ಇರ್ಲಿಲ್ಲ. ನಿಮ್ಗೆ ಅರ್ಥನೇ, ನಿಮ್ಗೆ ನಂಬಲಿಕ್ಕೆ ಶಕ್ಯ ಇಲ್ಲ. ನಮ್ಗೆ ಟೂತ್ ಪೇಸ್ಟ್ ಬೇಕಿತ್ತು. ನಾವು ಸುಮಾರು 10 ಅಂಗಡಿ ಹುಡುಕಿದ್ವಿ, ಟೂತ್ ಪೇಸ್ಟೇ ಇರ್ಲಿಲ್ಲ ಅಲ್ಲಿ. ಹೌದೌದು. ಅಂದ್ರೆ ಅಷ್ಟು ಅಲ್ಲಿ, ಅಂದ್ರೆ ಈ ಬೀಜಿಂಗು ಇಂಥ ಕೆಲವು ದೊಡ್ಡ ಸಿಟಿಗಳು ತುಂಬಾ ಮುಂದುವರೆದಿದ್ವು. ಆದ್ರೆ ಸ್ವಲ್ಪ ಒಳಗಡೆ ಹೋದ ತಕ್ಷಣ ಎಲ್ಲ ಹಳ್ಳಿಗಳಲ್ಲೂ ಏನು ಅಂಥದ್ದೇನು ವಿಶೇಷಗಳು ಏನೂ ಇರಲಿಲ್ಲ ಅಲ್ಲಿ. ಆದ್ರೆ ತುಂಬಾ ಒಂದು ಇದಿತ್ತು, ಅಂದ್ರೆ ಹಾರ್ಡ್ ವರ್ಕಿಂಗ್ ಕಾಣ್ತಾ ಇತ್ತು. ತುಂಬಾ ಜನ ಹಾರ್ಡ್ ವರ್ಕಿಂಗು. ಆಮೇಲೆ ಗಂಡು ಹೆಣ್ಣು ಇಬ್ರು ಸೇರಿ ಹಾರ್ಡ್ ವರ್ಕಿಂಗು. ಅದು ಒಂದು ದೊಡ್ಡ, ನನಗೆ ಅದು ಕಾಯಕದ ಒಂದು ಸಂಸ್ಕೃತಿ ನೋಡಿದೆ ನಾವು. ಇಬ್ಬರು ತುಂಬಾ ದುಡಿತಾ ಇದ್ರು. ಆಮೇಲೆ ನನಗೆ ದೊಡ್ಡ ಆವಾಗ ಇಷ್ಟ ಆಗಿದ್ದು ಅಂದ್ರೆ, ಅವಾಗಲ್ಲಿ ದೊಡ್ಡ ದೊಡ್ಡ ಗಡೂತಿ ಡಬಲ್ ಡೇಕರ್ ಬಸ್ಸುಗಳನ್ನು ತೆಳ್ಳಗಿರೋ ಹುಡುಗಿಯರು ನಡೆಸ್ತಿದ್ರು. ಸೊ ಅವೆಲ್ಲ ಕಣ್ಣಲ್ಲಿ ಕೂತ್ಬಿಟ್ಟಿವೆ. ಅಂದ್ರೆ ಒಂದು ರೀತಿ ವರ್ಕ್ ಕಲ್ಚರು ಅಲ್ಲಿ ಸಿಕ್ಕಾಪಟ್ಟೆ ಇದು ಅಂತ ನನಗನ್ಸುತ್ತೆ. ಬಹುಶಃ ಅವರ ಬೆಳವಣಿಗೆಯಲ್ಲಿ ಅವರ ಕಲ್ಚರು ತುಂಬಾ ದೊಡ್ಡ ಪಾತ್ರ ವಹಿಸಿರ್ಬೋದು ಅಂತ ಅನ್ಸುತ್ತೆ ನನಗೆ. ಸೊ ಕೊನೆಯದಾಗಿ ಒಂದು ಪ್ರಶ್ನೆ ಸರ್ ನಿಮಗೆ. 90ರ ದಶಕ ಆದಮೇಲೆ ಸರ್ ಒಂದೇ ಸಲ ಅಲ್ಲಿ ನೀವು ಬೆಂಗಳೂರು ಸೇರ್ಕೊಂಡ್ರಿ, ಬಲ್ಲಾಳರು ಬೆಂಗಳೂರು ಸೇರ್ಕೊಂಡ್ರು, ಚಿತ್ತಾರಲ್ಲಿ ಬರೋದು ಕಡಿಮೆ ಮಾಡಿದ್ರು, ಹೀಗೆ ಸನದಿಯವರಿದ್ದರು, ಸನದಿಯವ್ರು ಕುಮಟಾ ಸೇರ್ಕೊಂಡ್ರು. ನೀವೆಲ್ಲ ಹೋದ್ಮೇಲೆ ಅಲ್ಲೊಂಥರ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ ಅಂತ ನಿಮ್ಗೆ ಅನ್ಸೋದಿಲ್ವಾ ಸರ್? ನೀವು ಈಗ ಈ ಬೆಂಗಳೂರಲ್ಲಿ ಇದ್ಕೊಂಡು ಮಾಡ್ತಾ ಇರೋ ಕೆಲಸ ಮುಂಬೈಯಿಂದನೇ ಮಾಡ್ಬೋದಿತ್ತಲ್ಲ ನೀವು? ಇಲ್ಲಪ್ಪ, ಬೆಂಗಳೂರು ಅಲ್ಲ ಯಾಕಂದ್ರೆ ಅದು ಬೆಂಗಳೂರು ಮುಂಬೈಲಿ ನಂದು ಟೆನ್ಯೂರ್ ಮುಗಿದಿತ್ತು. ಯಾಕಂದ್ರೆ ನನಗೆ ಸರ್ವೈವಲ್ ಇತ್ತು, ನಾನು ಕೆಲಸಕ್ಕಾಗಿ ಬಂದಿದ್ದು ನಾನು ಅಲ್ವಾ. ನಾನು ಅವಾಗ ETVಗಾಗಿ ನಾನು ಬಂದಿದ್ದು. ಇಟ್ ವಾಸ್ ಎ ಜಾಬ್. ಆ ಜಾಬ್ಗಾಗಿ ನಾನು ಬೆಂಗಳೂರಿಗೆ ಬಂದಿದ್ದು ನಾನು. ಆಮೇಲೆ ಆ ಜಾಬ್ ಹೋದ್ಮೇಲೆ ಮತ್ತೇನೋ ಒಂದು ಕೆಲಸ ಇಲ್ಲಿ ಬಂತು. ಭಾವನಾ ಅನ್ನುವಂಥ ಪತ್ರಿಕೆ ಮಾಡಿದೆ ನಾನು, ಅದನ್ನ ಇಲ್ಲಿಂದ ಮಾಡಿದೆ ನಾನು.
ಅದಾದ್ಮೇಲೆ ETVಗೆ ಕಾರ್ಯಕ್ರಮ ಮಾಡಕ್ ಶುರು ಮಾಡಿದೆ. ಈ ನಮಸ್ಕಾರ ಸರಣಿ ಮಾಡಿದೆ. ಸುಮಾರು 300-400 ಇಂಟರ್ವ್ಯೂಗಳನ್ನು ಮಾಡಿದೆ ETVಗೆ. ಪ್ರತಿ ಸಂಡೇ ಕುವೆಂಪು ಮೇಲೆ, ಬೇಂದ್ರೆ ಮೇಲೆ 30 ಎಪಿಸೋಡು, ರಾಜ್ಕುಮಾರ್ ಮೇಲೆ 30 ಎಪಿಸೋಡು, ಆಮೇಲೆ ನಮ್ಮ ಬೇಂದ್ರೆ ಮಾಸ್ಟರ್ ಮೇಲೆ 30 ಎಪಿಸೋಡು. ಹೀಗೆ ಇಡೀ ಕರ್ನಾಟಕದ ಜೊತೆಗಿನ ಒಂದು ನಂಟನ್ನ ತಿರುಗಿ ನನಗೆ ಪಡೆಯೋದಕ್ಕೆ ಮತ್ತು ಭಾಷೆಯ ಜೊತೆಗೆ ಒಂದು ಬೇರೆ ರೀತಿಯ ಸಂಬಂಧ ಸ್ಥಾಪಿಸ್ಕೊಳ್ಳೋದಕ್ಕೆ ಅನುಕೂಲ ಆಯಿತು. ಆಮೇಲೆ ಬೇರೆ ಬೇರೆ ಸ್ಕಿಲ್ಗಳಿಗೆ ನನಗೆ ಬೆಂಗಳೂರು ಸಜ್ಜು ಮಾಡಿತು. ಅಂದ್ರೆ ನಾನು ಅಲ್ಲಿದ್ದರೆ ನಾನು ಅಫ್ಕೋರ್ಸ್ ಬರ್ಕೊಂಡು ಸಾಹಿತ್ಯ ಕಥೆಗಳನ್ನು ಬರ್ಕೊಂಡು ಇರ್ತಿದ್ದೆ ನಾನು. ಆದ್ರೆ ನಾನು ಸಿನಿಮಾಕ್ಕೆ ಬರ್ತಿರ್ಲಿಲ್ಲ, ಸಿನಿಮಾ ಹಾಡಾಕ್ತಿ. ಯಾಕಂದ್ರೆ ನಾನು ಅದು ಇಲ್ಲಿ ಬಂದಿದ್ದರಿಂದ ಆಯ್ತು, ಯೋಗರಾಜ್ ಭಟ್ರು ನಾನು ಹುಡ್ಕೊಂಡ್ ಬಂದ್ರು, ನಾನು ಬರ್ದೆ. ಅದು ಜನಕ್ಕೆ ಇಷ್ಟ ಆಯ್ತು, ಉಳಿದ ಸಿನಿಮಾಗಳಿಗೆ ಬರ್ದೆ. ಈ ಕಳೆದ ಮುಂಗಾರು ಮಳೆಯಿಂದ ಈ ತನಕ ಸುಮಾರು 235 ಚಿತ್ರಗಳಿಗೆ ಸುಮಾರು 400 ಹಾಡುಗಳನ್ನು ನಾನು ಬರ್ದಿದ್ದೇನೆ, 400 ಹಾಡುಗಳನ್ನು ಬರ್ದಿದ್ದೇನೆ. ಈ ಹಾಡುಗಳನ್ನು ನಾನು ಇಲ್ಲಿ ಬಂದಿದ್ದರಿಂದ ಬರೆಯೋಕ್ಕಾಯ್ತು. ಆ ಥರ ಅಂದ್ರೆ ಟೆಲಿವಿಷನ್ ಕಾರ್ಯಕ್ರಮಗಳು ಆ ಥರ ಆಯ್ತು. ಈ ರೀತಿಯಲ್ಲಿ ಒಂದು ರೀತಿ ಬೆಂಗಳೂರು ನನ್ನ ಒಂಥರ ಇಂಟರ್ವಲ್ ನಂತರ ಕತೆ ಚೇಂಜ್ ಆಗ್ತದಲ್ಲ ಪಿಕ್ಚರ್ಗಳಲ್ಲಿ ಆಫ್ಟರ್ ಇಂಟರ್ವಲ್, ಒಂದು ರೀತಿ ಇಂಟರ್ವಲ್ ನಂತರ ಸೆಕೆಂಡ್ ಹಾಫ್ ಅಲ್ಲಿ ನನಗೆ ಬೆಂಗಳೂರು ನನ್ನನ್ನ ಬೇರೆ ಬೇರೆ ಕೌಶಲಗಳಿಗೆ ನನ್ನನ್ನ ಸಜ್ಜು ಮಾಡ್ತು. ಬೇರೆ ಬೇರೆ, ಯಾಕಂದ್ರೆ ಅದು ಸರ್ವೈವಲ್ ಇನ್ಸ್ಟಿಂಕ್ಟ್. ಅದು ನಾನು ಕೌಶಲ ಮಾಡಬೇಕು, ನಾನು ಸಿನಿಮಾ ಬರಿಬೇಕು, ನಾನು ಟೆಲಿವಿಷನ್ ಬರಬೇಕು ಅಂತೆಲ್ಲ ಬಂದಿತ್ತಲ್ಲ. ಕೆಲಸ ಇಲ್ಲಪ್ಪ, ಏನ್ ಮಾಡ್ತಿ, ವಾಪಸ್ ಮುಂಬೈಗೆ ಹೋಗ್ಲೋ ಅಥವಾ ಇಲ್ಲೇನಾದ್ರು ಕೆಲಸ ಹುಡುಗ, ಕೆಲಸ ಇಲ್ಲ, ನೋ ಕೆಲಸ. ಸೊ ಮನೆಯಲ್ಲಿ ಫ್ಯಾಮಿಲಿ ಇದೆ, ಮಕ್ಕಳು ಸ್ಕೂಲಿಗೆ ಹೋಗ್ತಿದ್ದಾರೆ, ಕೆಲಸ ಇಲ್ಲ, ಏನ್ ಮಾಡ್ ಅಂತ ಒಂದು ಟೆಸ್ಟಿಂಗ್ ಟೈಮಲ್ಲಿ ಹೊಸ ಸ್ಕಿಲ್ಗಳನ್ನ ಕಲಿಯೋದು ಬಹಳ ಅನಿವಾರ್ಯ ಆಗ್ತದೆ. ಆ ರೀತಿ ಹಾಡು ಬರೆಯೋದಾಗ್ಲಿ, ಟೆಲಿವಿಷನ್ ಅಲ್ಲಿ ಬಂದು ಮಾತಾಡೋದಾಗ್ಲಿ, ಇವೆಲ್ಲ ಅಥವಾ ಒಂದು ಪತ್ರಿಕೆಯ ಸಂಪಾದನೆ ಮಾಡೋದಾಗ್ಲಿ, ಭಾವನಾದಂಥ ಸಾಹಿತ್ಯಿಕ ಪತ್ರಿಕೆ, ಇವೆಲ್ಲ ಸರ್ವೈವಲ್ ಇನ್ಸ್ಟಿಂಕ್ಟ್ನಿಂದ ನಾನು ಕಲಿತಂತ ಕಲೆಗಳು. ಹೀಗಾಗಿ ಇವೆಲ್ಲದಕ್ಕೂ ಒಂದು ಸ್ಪೇಸ್ ಒದಗಿಸ್ಕೊಟ್ಟಿದ್ದು ಬೆಂಗಳೂರು. ಅದಕ್ಕೆ ನಾನು ಬೆಂಗಳೂರಿಗೆ ಯಾವತ್ತೂ ಋಣಿಯಾಗಿರ್ತೇನೆ. ಮತ್ತು ನನ್ನ ಕಥೆಗಳಲ್ಲೂ ಕೂಡ ಬೆಂಗಳೂರು ಬರೋಕ್ಕೆ ಶುರುವಾಗಿದೆ. ಈಗ ನನ್ನ ಕೋಮಲ ಕಾಂತಾರ ಅನ್ನುವಂಥ ಕಥೆಯಲ್ಲಿರ್ಬೋದು, ಚಾರ್ಮಿನಾರ್ ಅನ್ನುವಂಥ ಕಥೆಯಲ್ಲೆಲ್ಲ ಅದು ಬರ್ತಾ ಇದೆ. ಅದು ಯಾವುದು ನಿಮ್ಮ ಜೀವದ ಭಾಗ ಆಗ್ತದೆ, ಒಂದಲ್ಲ ಒಂದು ದಿನ ಅದು ಬರ್ತದೆ ಹೊರತು ನಾನು ಇದ್ರ ಮೇಲೆ ಬರೀಬೇಕು ಅಂತ ಕೂತು ಬರೆಯೋದಿಲ್ಲ. ಅದು ಆಕಳ ಮೇಲೆ, ಆನೆಯ ಮೇಲೆ ಅಂತ ಪ್ರಬಂಧ ಬರೆದಂಗಲ್ಲ. ಅದು ಸಾಹಿತ್ಯ ಅನ್ನೋದು ಅದು ನಮ್ಮ ಸಂವೇದನೆಯ ಭಾಗ ಆಗಿರಬೇಕು ಮತ್ತು ಬದುಕಿನ ಕುರಿತಾದ ನಮ್ಮ ನೋಟವನ್ನ ಅದು ಹರಿತಗೊಳಿಸ್ತಾ ಇರಬೇಕು. ಆಗ ಆಟೋಮೆಟಿಕಲಿ ನಮ್ಮ ಯಾವುದೋ ಪ್ರಯತ್ನದಲ್ಲಿ ಅದು ಹೊಮ್ಮಿ ಬಂದೇ ಬಿಡ್ತದೆ ಅಂತ ನನಗೆ ಅನಿಸ್ತದೆ. ಆದ್ರೆ ಬಾಂಬೆಯಲ್ಲಿ ಇನ್ನೂ ಚಟುವಟಿಕೆಗಳು ನಡೀತಾ ಇವೆ ಅಲ್ಲಿ ನವೀನ್. ಯಾಕಂದ್ರೆ ಅಲ್ಲಿ ಒಂದ್ ಕಾಲದಲ್ಲಿ ಕರ್ನಾಟಕ ಸಂಘ, ಮೈಸೂರು ಅಸೋಸಿಯೇಷನ್ ಎಷ್ಟು ಸಂಘಗಳಿದ್ವಲ್ಲ, ಅಲ್ಲೊಂದು ದೊಡ್ಡ ಕಾರಣ ಇದೆ. ನೀವು ಅದನ್ನ ಇಟ್ಸ್ ಸೋಷಿಯಲಾಜಿಕಲ್ ಒಂದು ಕಾರಣ ಇದೆ. ಒಂದು ಕಾಲದಲ್ಲಿ ಕರಾವಳಿಯವರೆಲ್ಲರೂ, ಉತ್ತರ ಕರ್ನಾಟಕದೆಲ್ಲರೂ ನಾವು ಬಾಂಬೆ ಹೋಗ್ತಿದ್ವಿ, ಎಲ್ಲರೂ ಬಾಂಬೆ ಹೋಗ್ತಿದ್ವಿ. ಹೀಗಾಗಿ ಅಲ್ಲಿ ಒಂದು ಬಾಂಬೆ ಕನ್ನಡ ಜನಗಳ ಒಂದು ದೊಡ್ಡ ಒಂದು ವಿಲಿಯು. ಒಂದು ಕಾಲದಲ್ಲಿ 18 ಕನ್ನಡ ರಾತ್ರಿ ಶಾಲೆಗಳು ನಡೀತಾ ಇತ್ತು. ಅಲ್ಲಿ 18 ರಾತ್ರಿ ಶಾಲೆಗಳಿದ್ವು ಕನ್ನಡ ಮೀಡಿಯಂನಲ್ಲಿ. ಸಂಜೆ ಹೋಟೆಲ್ ಮಾಣಿಗಳು ಹೋಟೆಲ್ ಕೆಲಸ ಮುಗಿಸಿ ರಾತ್ರಿ ಶಾಲೆಗಳಿಗೆ ಹೋಗ್ತಿದ್ವು. ಅವರೆಲ್ಲ ಯಾರು ಅಂದ್ರೆ ಉತ್ತರ ಕರ್ನಾಟಕ ಅಥವಾ ಕರಾವಳಿ ಕರ್ನಾಟಕ, ಉಡುಪಿ, ಮಂಗಳೂರು, ಅಲ್ಲಿಂದ ಕೆಲಸವನ್ನು ಹುಡುಕಿಕೊಂಡು ಹೋದಂತ ಮುಂಬೈಗೆ ಹೋದಂತ ಕನ್ನಡಿಗರು, ತುಳುವರು, ಅವರೆಲ್ಲ ತುಳುವರು, ಕೊಂಕಣಿಗರು, ಬೇರೆ ಬೇರೆ ಭಾಷೆಯವರು, ಇವರೆಲ್ಲರೂ ಅಲ್ಲಿ ಹೋಗಿ ಕನ್ನಡ ಶಾಲೆಗೆ ಹೋಗ್ತಿದ್ರು. ಹಾಗೆ ಕನ್ನಡ ಇತ್ತು. ಹೀಗಾಗಿ ಮೈಸೂರು ಅಸೋಸಿಯೇಷನ್ ಇತ್ತು, ಬಾಂಬೆ ಕನ್ನಡ ಸಂಘ ಇತ್ತು, ಗೋರೆಗಾಂವ್ ಕನ್ನಡ ಸಂಘ ಇತ್ತು, ಡೊಂಬಿವಿಲಿ ಕನ್ನಡ ಸಂಘ ಇತ್ತು, ಕರ್ನಾಟಕ ಸಂಘ ಇತ್ತು. ಎಲ್ಲಾ ಸಂಘಗಳ ನಡುವೆ ಪೈಪೋಟಿಯಂತೆ ಕಾರ್ಯಕ್ರಮಗಳು. ಆದ್ರೆ ಈಗ ಏನಾಯ್ತು ಅಂತಂದ್ರೆ ಪಾಪ ಅವರೆಲ್ಲ ಸೇರಿ ಒಂದು ಕಡೆ ಕಾರ್ಯಕ್ರಮ ಮಾಡೋ ತರ ಆಗಿದೆ. ಯಾಕಂದ್ರೆ ಆ ಎಕ್ಸೋಡಸ್ ನಿಂತು ಹೋಗಿದೆ. ಈ ಕಳೆದ 20 ವರ್ಷಗಳಲ್ಲಿ ಜನ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಥವಾ ನಿಮ್ ತರ ಬೇರೆ ದೇಶಗಳಿಗೆ ಹೋಗ್ತಾ ಇದ್ದಾರೆ. ಈಗ ನೀವು ಹೇಗೆ US, UK, ಇಟಲಿ ಅಲ್ಲೆಲ್ಲ ಹೋಗಿದ್ದೀರೋ, ಹಿಂದೆ ಅದೆಲ್ಲ ಬಾಂಬೆನೇ ಆಗಿತ್ತು ನಮ್ಗೆ. ನೀವೆಲ್ಲ ಹೊರನಾಡಿಗೆ ನೀವೆಲ್ಲ ಈಗ ಅಲ್ಲಿ ಹೇಗೆ ಹೋದ್ರು ಹಾಗೆ ಅಂದ್ರೆ ಆಗ ನಮಗೆ ಇದ್ದಿದ್ದು ಬರೀ ಬಾಂಬೆ ಮಾತ್ರ ಇತ್ತು. ಆಗ ವಿದೇಶಕ್ಕೆ ಹೋದ್ರು ಬಹಳ ಕಡಿಮೆ. ಈಗ ಏನಾಗಿದೆ ಅಂದ್ರೆ ಅದೆಲ್ಲ ಈಗ ನೀವು ವಿದೇಶಗಳಿಗೆ ಹೋಗಿರೋದ್ರಿಂದ ಕನ್ನಡಿಗರೆಲ್ಲ ಈ ಹೊಸ IT ಕ್ಷೇತ್ರ, ಈ ಕ್ಷೇತ್ರದಿಂದ ಅಥವಾ ಬೆಂಗಳೂರಿಗೆ ಬಂದಿರೋದ್ರಿಂದ ಕನ್ನಡಿಗರು ಬಾಂಬೆ ಹೋಗುವ ಪರ್ಸೆಂಟೇಜು ಬಹಳ ಕಡಿಮೆ ಆಗಿದೆ. ಹೀಗಾಗಿ ಹೊಸ ತಲೆಮಾರು ಬಂದು ಸೇರ್ಕೊಂಡು ಅದಕ್ಕೆ ಒಂದು ಹೊಸ ಜೀವದಾನ ಕೊಡುವಂತಹ ಸಾಧ್ಯತೆಗಳು ಕಡಿಮೆ ಆಗಿರೋದ್ರಿಂದ ಅಲ್ಲಿ ಇರುವವರೇ ತುಂಬಾ ಎಸ್ಪೆಷಲಿ ಈಗ ಸದ್ಯಕ್ಕೆ ತುಂಬಾ ಆಕ್ಟಿವ್ ಆಗಿರೋದು ಅಂದ್ರೆ ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗ. ಅದು ಬಹಳ ಆಕ್ಟಿವ್ ಆಗಿದೆ. ಅಲ್ಲಿ ತುಂಬಾ ಜನ ಅಂದ್ರೆ ಸ್ವಲ್ಪ ಅಂದ್ರೆ ಮನೆ ಕೆಲಸ ಎಲ್ಲ ಅಂದ್ರೆ ಹೋಮ್ ಮೇಕರ್ ಆದ ನಂತರದ ಎಷ್ಟೋ ಜನ ಮಹಿಳೆಯರಲ್ಲಿ ಹೋಗಿ MA ಕನ್ನಡ MA ಸೇರ್ಕೊಳ್ತಾ ಇದ್ದಾರೆ, MPhil ಮಾಡ್ತಾ ಇದ್ದಾರೆ. ಅಲ್ಲಿ GN ಉಪಾಧ್ಯಾಯ ಅವರ ನೇತೃತ್ವದಲ್ಲಿ ತುಂಬಾ ಕನ್ನಡ ಚಟುವಟಿಕೆಗಳು ಪ್ರತಿ ತಿಂಗಳು ಅಲ್ಲಿ ಆಗ್ತಾ ಇರ್ತದೆ. ಹೀಗಾಗಿ ಒಂದು ರೀತಿ ಮುಂಬೈಯ ಇಲ್ಲಿರುವಂತ ಎಲ್ಲಾ ಕನ್ನಡಿಗರಿಗೂ ಒಂದು ರೀತಿ ರಿಸೋರ್ಸ್ ಸೆಂಟರ್ ಆಗಿ ಸದ್ಯಕ್ಕೆ ಕಲೀನಾ ಕ್ಯಾಂಪಸ್ಸಿನಲ್ಲಿರುವಂತಹ ಕನ್ನಡ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಕೆಲಸದ ಸ್ವರೂಪಗಳು ಬೇರೆ ಆಗಿವೆ, ಆದರೂ ಅದು ನಡೀತಾ ಇದೆ ಅಂತ ನಾನು ಅನ್ಕೊಂಡಿದ್ದೇನೆ.
ಅದು ಇನ್ನೂ ಚೆನ್ನಾಗಾಗಲಿ ಅಂತ ಹಾರೈಸೋಣ. ಇಲ್ಲ, ಸರಿಯಾಗಿ ಹೇಳಿದ್ರಿ. ನಮ್ಮ ಜೊತೆ ಇನ್ನು ಕಾರ್ಯಕ್ರಮ ಸಮಯದ ಅಭಾವದಿಂದ ಮುಗಿಸೋಣ ಅಂತ ಅನ್ಸುತ್ತೆ ಜಯಂತ್ ಅವರೇ. ಖಂಡಿತ ಹೌದು. ಎಲ್ಲರಿಗೂ ಒಂದು ಕೊನೆಯ ಶುಭಾಶಯ, ವಂದನೆ. ನಾವೆಲ್ಲ ಪಾಸಿಟಿವ್ ಆಗಿರೋಣ, ಜೀವನ್ಮುಖಿ ಆಗಿರೋಣ. ಪ್ರೀತಿ, ಮಮತೆ ಮತ್ತು ಸಮತೆ ಇದೆರಡಿದ್ರೆ ಬಾಳು ತುಂಬಾ ಸುಗಮವಾಗುತ್ತೆ. ಎಲ್ಲರೂ ಒಟ್ಟಾಗಿ ಬೆಳೆಯೋಣ, ಅಷ್ಟೇ ನನ್ನ ಹಾರೈಕೆ. ಎಲ್ಲರಿಗೂ ನಮಸ್ಕಾರ. ಎಲ್ಲ ನೆಮ್ಮದಿಯಿಂದಿರಿ. ನಿಮಗೆ, ನಿಮ್ಮ ಕುಟುಂಬಗಳಿಗೆ, ನಿಮ್ಮ ಆಪ್ತೇಷ್ಟರಿಗೆ ಎಲ್ಲರಿಗೂ ನೆಮ್ಮದಿ ಸದಾಕಾಲ ನಿಮ್ಮ ಜೊತೆಗೆ ಇರಲಿ ಅಂತ ನಾನು ಹಾರೈಸ್ತೇನೆ. ಈ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲೂ ಹೇಳಿದ ತಕ್ಷಣ ಆಯ್ತು ನವೀನ್ ಮಾಡಿ ಕಾರ್ಯಕ್ರಮ ನಾನು ಬರ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ದಕ್ಕೆ ತುಂಬಾ 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 ಧನ್ಯವಾದಗಳು ಸರ್. ಹಾಗೆ ನಮ್ಮ ಎಲ್ಲಾ ಪಾರ್ಟಿಸಿಪೆಂಟ್ಸ್ಗೂ ಮತ್ತು ಸಮಸ್ತ BHF ಕನ್ನಡ ರೇಡಿಯೋ ಕೇಳುಗರಿಗೂ ತುಂಬಾ ತುಂಬಾ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್.